ರೇಂಜಸ್ ಅಂತ ತಗೊಂಡ್ರೆ ಪಾಮೀರ್ ಗ್ರಂಥಿಯಿಂದ ಸ್ಟಾರ್ಟ್ ಅಪ್ ಆಗಿದ್ದು ಟಿಲ್ ನಮಗೆ ಅರ್ಕನ್ಯಾಮ ಪೋಂಗ್ಯಾಮ. ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಿದ್ದು ಮೌಂಟೇನ್ ರೇಂಜಸ್ ಅಲ್ಲಿ ಸಿಗುವಂತ ಹೈಯೆಸ್ಟ್ ಪೀಕ್ ಯಾವ್ದು ಇರ್ತದೆ ಅಂತ ಹೇಳಿ. ಹೌದಾ? ಯಾಕೆಂದ್ರೆ ರೆಸ್ಪಾನ್ಸ್ ಬರ್ತಿಲ್ಲ. ದೆನ್ ಇಲ್ಲಿ ನೀವು ಕನ್ಸಿಡರ್ ಆದಾಗ ನಮಗೆ ಹೈಯೆಸ್ಟ್ ಇಂಡಿಯಾದಲ್ಲಿ ಅಥವಾ ವರ್ಲ್ಡ್ ಅಲ್ಲಿ ಅಂತ ಕನ್ಸಿಡರ್ ಆದಾಗ ಹೈಯೆಸ್ಟ್ ಪೀಕ್ ಯಾವ್ದು ಅಂತ ಹೇಳ್ತೀರಾ? ಎನಿವನ್ ಭಾರತದಲ್ಲಿರುವಂತ ಎತ್ತರವಾದಂತಹ ಪರ್ವತ ಅಂತ ಕನ್ಸಿಡರ್ ಆದಾಗ ಯಾವ್ದು ಬರ್ತದ? ಅದು ಹಿಮಾಲಯ ರೇಂಜಸ್ ಅಲ್ಲಿ ನೋಡ್ತೀವಿ. ಹಿಮಾಲಯ ರೇಂಜಸ್ ಅಂತ ತಗೊಂಡ್ರೆ ಪಾಮೀರ್ ಗ್ರಂಥಿಯಿಂದ ಸ್ಟಾರ್ಟ್ ಅಪ್ ಆಗಿದ್ದು ಟಿಲ್ ನಮಗೆ ಅರ್ಕನ್ಯಾಮ ಪೋಂಗ್ಯಾಮ ಬೆಟ್ಟಗಳು ಮಯನ್ಮಾರ್ ಲೊಕೇಶನ್ ಅಲ್ಲಿ ಹಬ್ಬಿದ ಅಪ್ರಾಕ್ಸಿಮೇಟ್ಲಿ 2400 ಕಿಲೋಮೀಟರ್ ಅಷ್ಟು ಉದ್ದ ಸಿಗ್ತದ ಅಂತ ನೋಡ್ತೀರಾ. ಹೌದಾ? 8000 ಮೀಟರ್ ಗಿಂತ ಎತ್ತರವಾಗಿದೆ ಅಂತ ನೋಡ್ತೀವಿ. ಪ್ರಪಂಚದಲ್ಲಿ ಅಂದ್ರೆ ಮೌಂಟ್ ಎವರೆಸ್ಟ್ ಸಿಗ್ತದ. ಗಾಡ್ವಿನ್ ಹಾಸ್ಟಿನ್ ಅಂತ ನೋಡ್ತೀರಾ, ಅದು ಇಂಡಿಯಾದಲ್ಲಿ ಅಂತ ಕನ್ಸಿಡರ್ ಆಗುತ್ತೆ. ಅದು ಕಾರಾಕೋರಂ ಶ್ರೇಣಿ ಒಳಗಡೆ ನೋಡ್ತೀರಾ. ಕೇಟು ಅಥವಾ ಮೌಂಟ್ ಗಾಡ್ವಿನ್ ಹಾಸ್ಟಿನ್ ಅನ್ನೋದು ಇಂಡಿಯಾದ ಒಳಗಡೆ ಅಂತ ನೋಡ್ತೀರಾ. ಹೌದಾ? ನೀವು ಇಲ್ಲಿ ಕನ್ಸಿಡರ್ ಆದಾಗ ನಮಗೆ ಅರಾವಳಿ ಪರ್ವತ ಶ್ರೇಣಿಗಳಲ್ಲಿ ಅಂತ ತಗೊಂಡಾಗ ಅರಾವಳಿ ಮೌಂಟೇನ್ಸ್ ರೇಂಜಸ್ ಇದೆ. ಹಾಗಾದ್ರೆ ಇದನ್ನೇ ಫೋಲ್ಡಿ ಮೌಂಟೇನ್ಸ್ ಅಂತ ನೋಡಿದ್ವಿ. ಇದ್ರ ಹಿಂದಿನ ಪ್ರದೇಶ ಏನಾಗ್ತದೆ? ಥಾರ್ ಡೆಸರ್ಟ್ ಫಾರ್ಮೇಷನ್ ಆಗಿರುವಂತದ್ದು. ಅರಾವಳಿಯಲ್ಲಿ ಸಿಗುವಂತ ಹೈಯೆಸ್ಟ್ ಪೀಕ್ ಯಾವ್ದು ಬರ್ತದೆ ಅಂತ ಹೇಳ್ತೀರಾ? ಅರಾವಳಿಯಲ್ಲಿ ಸಿಗುವಂತ ಹೈಯೆಸ್ಟ್ ಪೀಕ್ ಯಾವ್ದು ಬರ್ತದೆ? ನಮಗೆ ಅದರ ಎತ್ತರ ಕೇಳೋದಿಲ್ಲ. ಅರಾವಳಿಯಲ್ಲಿ ಅಥವಾ ಅಮರ್ಕಂಟಕ, ಧೂಪ್ಗರ್ ಇದರ ಹೈಟ್ ಎಷ್ಟು ಇದೆ ಅಂತ ಕ್ವಶನ್ ಅರೈಸ್ ಮಾಡೋದಿಲ್ಲ. ಯಾವ ಪರ್ವತ ಶ್ರೇಣಿಯಲ್ಲಿ ಯಾವ ಶಿಖರ ಹೈಯೆಸ್ಟ್ ಪೀಕ್ ಇದೆ ಅಂತ ಅವರೇ ಮ್ಯಾಚ್ ಮಾಡ್ತಾರೆ ಅಥವಾ ನಮಗೆ ಮ್ಯಾಚ್ ಮಾಡಕ್ಕೆ ಕೊಡ್ತಾರೆ. ಆಯ್ತಾ? ಈ ತರ ಕ್ವಶನ್ ಅರೈಸ್ ಆಗೋದು. ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಅರಾವಳಿ ಎಂತ ಮೌಂಟೇನ್ಸ್ ಆಗುತ್ತೆ ಇಂಡಿಯಾದಲ್ಲಿ ಅಂತ ತಗೊಂಡ್ರೆ ಗುರುಶಿಖರ ಕನ್ಸಿಡರ್. ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಇರುವಂತ ಹೈಯೆಸ್ಟ್ ಪೀಕ್ ಅಂತ ತಗೊಂಡ್ರೆ ಗುರುಶಿಖರ. ಹಾಗಾದ್ರೆ ಅರಾವಳಿ ಮೌಂಟೇನ್ಸ್ ಗಳನ್ನ ಯಾವ ತರದ ಮೌಂಟೇನ್ಸ್ ಅಂತ ಹೇಳ್ತೀರಾ? ನಮಗೆ ಅಲ್ಲಿ ಮಡಿಕೆ ಪರ್ವತಗಳಂತ ಸಿಗ್ತದ, ಹೆಂಗ್ ಮತ್ತೆ ಓಲ್ಡ್ ಮೌಂಟೇನ್ಸ್ ಅಂತ ನೋಡ್ತೀರಾ? ಸ್ತರಭಂಗವಾಗಿರೋದು ಅಂದ್ರೆ ಸ್ತರಗಳು ಕುಸಿತಕ್ಕೆ ಒಳಪಟ್ಟು ಒಂದು ಸೈಡ್ ಆಫ್ ದಿ ಪೋರ್ಷನ್ ಏನಾಗುತ್ತೆ ಮೇಲೆ ಎದ್ದಿರುತ್ತೆ. ಸ್ತರಭಂಗವಾಗಿನೂ ಮೌಂಟೇನ್ಸ್ ಗಳು ಫಾರ್ಮೇಷನ್ ಆಗ್ತದ. ಇಲ್ಲಿ ನೀವು ಅರಾವಳಿ ಮೌಂಟೇನ್ಸ್ ಅಂತ ಕನ್ಸಿಡರ್ ಆದಾಗ ಇದು ಓಲ್ಡ್ ಮೌಂಟೇನ್ಸ್ ಅಂತ ನೋಡ್ತೀರಾ. ಅತ್ಯಂತ ಹಳೆಯದಾದಂತ ಮಡಿಕೆ ಪರ್ವತಗಳ ಶ್ರೇಣಿಗಳ ಒಳಗಡೆ ಇಂಡಿಯಾದಲ್ಲಿರುವಂತ ಅರಾವಳಿ ಮೌಂಟೇನ್ ಸಿಗ್ತದ. ಅದೇ ತರ ಅಮರಕಂಟಕ ಇದೆ. ಹಾಗಾದ್ರೆ ಅಮರಕಂಟಕ ಯಾವ ಪರ್ವತ ಶ್ರೇಣಿಯಲ್ಲಿ ಸಿಗುತ್ತೆ? ಅಮರಕಂಟಕ ವಿಂಧ್ಯ ಪರ್ವತ ಶ್ರೇಣಿಗಳನ್ನ ನೋಡ್ತೀರಾ. ವಿಂಧ್ಯ ಪರ್ವತ ಶ್ರೇಣಿ ಮತ್ತೆ ನಾವು ಪ್ರೀವಿಯಸ್ಲಿ ಡಿಸ್ಕಸ್ ಮಾಡ್ತಿರೋದು ಇಲ್ಲಿಗೆ ಅಲ್ವಾ? ವಿಂಧ್ಯ ಪರ್ವತ ಶ್ರೇಣಿ ಇದೆ. ವಿಂಧ್ಯದಲ್ಲಿ ನಮಗೆ ಸಿಗುವಂತದ್ದು ಅಮರಕಂಟಕ. ದೆನ್ ವಿಂಧ್ಯ ಪರ್ವತ ಶ್ರೇಣಿಯ ಕೆಳಗಡೆ ಸತ್ಪುರ ಪರ್ವತ ಶ್ರೇಣಿ, ಅದರ ಕೆಳಗಡೆ ಬರುವಂತದ್ದು ಅಜಂತ ಪರ್ವತ ಶ್ರೇಣಿಗಳನ್ನ ನೋಡ್ತೀರಾ. ವಿಂಧ್ಯ ದೆನ್ ಸತ್ಪುರ ಅಜಂತ ಪರ್ವತ ಶ್ರೇಣಿಗಳಿದಾವೆ. ಇಲ್ಲಿ ವಿಂಧ್ಯ ಪರ್ವತ ಶ್ರೇಣಿಗಳು ತಗೊಂಡ್ರೆ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಡಿವಿಷನ್ ಮಾಡುವಂತಹ ಪರ್ವತ ಶ್ರೇಣಿ ಯಾವುದು ಅಂದ್ರೆ ಅದು ವಿಂಧ್ಯ ಪರ್ವತ ಶ್ರೇಣಿಗಳು. ದೆನ್ ಅದರ ಮಿಡಲ್ ಅಲ್ಲಿ ವಿಂಧ್ಯ ಮತ್ತೆ ಸತ್ಪುರದ ನಡುವೆ ಒಂದು ನದಿ ಹರಿತದ ಕಾರಣ ನರ್ಮದಾ ಮತ್ತೆ ಫಾಸ್ಟೆಸ್ಟ್ ಫ್ಲೋಯಿಂಗ್ ಅಂತ ನೋಡ್ತೀರಾ. ವೇಗವಾಗಿ ಹರಿತದ, ಯಾವುದೇ ತರ ನದಿ ಮುಖಜ ಭೂಮಿಯನ್ನು ಕ್ರಿಯೇಟ್ ಮಾಡೋದಿಲ್ಲ. ಅತಿ ಹೆಚ್ಚು ನದಿಗೆ ಡ್ಯಾನ್ಸ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡಿರೋದ್ರಿಂದ ನರ್ಮದಾ ಬಚಾವ್ ಆಂದೋಲನವನ್ನ ಆ ನದಿಗೆ ಸಂಬಂಧಪಟ್ಟಿರೋ ಹಾಗೆ ನೋಡ್ತೀರಾ. ಹೌದಾ? ಆ ರಿವರ್ ಅಂತ ತಗೊಂಡಾಗ ಯಾವ್ದು ಬರ್ತದೆ? ಹಾಗಾದ್ರೆ ವಿಂಧ್ಯ ಮತ್ತೆ ಧೂಪ್ಗರ್ ಪರ್ವತ ಶ್ರೇಣಿಗಳ ಮಧ್ಯೆ ಅಂದ್ರೆ ವಿಂಧ್ಯ ಪರ್ವತ ಶ್ರೇಣಿ ಸತ್ಪುರ ಪರ್ವತ ಶ್ರೇಣಿಯ ಮಧ್ಯದಲ್ಲಿ ಹರಿಯುವಂತ ನದಿ. ಇಲ್ಲಿ ಕನ್ಸಿಡರ್ ಆದಾಗ ಆ ರಿವರ್ ನಾರ್ದನ್ ಮತ್ತೆ ಇಂಡಿಯಾ ಸದರ್ನ್ ಇಂಡಿಯಾ ಅಂತ ಡಿವಿಷನ್ ತಗೋತಿದ್ದೀರಾ. ಹಾಗಾದ್ರೆ ವಿಂಧ್ಯ ಮತ್ತೆ ಸತ್ಪುರ ಪರ್ವತ ಶ್ರೇಣಿಯ ಮಧ್ಯದಲ್ಲಿ ಹರಿಯುವಂತ ನದಿ ನರ್ಮದಾ ನದಿ. ಯಾವ ನದಿಗೆ ನದಿ ಮುಖಜ ಭೂಮಿ ಇಲ್ಲ ಅಂತ ಕೇಳ್ತಾರೆ. ಅಲ್ಲಿ ಈಸ್ಟರ್ನ್ ಫ್ಲೋಯಿಂಗ್ ಕೊಟ್ಟು ವೆಸ್ಟರ್ನ್ ಫ್ಲೋಯಿಂಗ್ ನರ್ಮದಾ ಕೊಟ್ಟು ಅಂತ ಹೇಳಿದ್ರೆ ಅಫ್ಕೋರ್ಸ್ ನರ್ಮದಾ ನದಿ ಕಣಿವೆ ಮಾರ್ಗದಲ್ಲಿ ಹರಿತಾ ಇರೋದ್ರಿಂದ ಸೆಡಿಮೆಂಟ್ಸ್ ಗಳನ್ನ ಕ್ಯಾರಿ ಮಾಡೋದಿಲ್ಲ, ಫಾಸ್ಟೆಸ್ಟ್ ಫ್ಲೋಯಿಂಗ್ ಆಗ್ತದ. ಹೌದಾ? ಕೊರೆತಕ್ಕೆ ಒಳಪಡೋದಿಲ್ಲ ಅಂತ ನೋಡ್ತೀರಾ. ಅಂದ್ರೆ ಫಾಸ್ಟ್ ಆಗಿ ಮೂವ್ಮೆಂಟ್ ತಗೊಳ್ತದ. ವಿಂಧ್ಯ ಮತ್ತೆ ಸತ್ಪುರ ಶ್ರೇಣಿಯ ಮಧ್ಯದಲ್ಲಿ ಇರುವಂತ ನರ್ಮದಾ, ತಪತಿ, ದಾಮೋದರ್, ಮಾಹಿ ರಿವರ್ ಏನಿದಾವಲ್ಲ ನೆನ್ಪಿಟ್ಕೊಳ್ಳಿ. ನರ್ಮದಾ ನದಿ. ಹೌದಾ? ನರ್ಮದಾ, ಮಾಹಿ ರಿವರ್, ದೆನ್ ತಾಪಿ ಅಥವಾ ತಪತಿ, ದಾಮೋದರ್ ರಿವರ್ ಇವು ಯಾವಕ್ಕೂ ಐತಲ್ಲ ನದಿ ಮುಖಜ ಭೂಮಿಗಳಿಲ್ಲ. ಯಾಕಂದ್ರೆ ಇದು ಫಾಸ್ಟೆಸ್ಟ್ ಫ್ಲೋಯಿಂಗ್ ಆಗ್ತದ. ಸೊ ದಟ್ ಈ ನದಿಗಳು ಯಾವುದೇ ತರ ಸೆಡಿಮೆಂಟ್ಸ್ ಗಳನ್ನ ಮಣ್ಣನ್ನು ಹೊತ್ತು ತಗೊಂಡು ಹೋಗೋದಿಲ್ಲ. ಸೊ ದಟ್ ನದಿ ಮುಖಜ ಭೂಮಿನ ಕ್ರಿಯೇಟ್ ಮಾಡೋದಿಲ್ಲ. ಯಾವ್ದಿಲ್ಲ ಅಂತ ಕೇಳ್ತಾರೆ. ಈ 3-4 ನದಿಗಳಿಗೆ ನದಿ ಮುಖಜ ಭೂಮಿ ಇಲ್ಲ ಅಂತ ನೋಡ್ತೀರಾ. ಆಯ್ತಾ? ಇಲ್ಲಿ ನಾವು ನರ್ಮದಾ, ಮಾಹಿ, ತಪತಿ ಅಥವಾ ತಾಪಿ, ಇನ್ ರಿಟರ್ನ್ ದಾಮೋದರ್ ಈ ನದಿಗೆ ನದಿ ಮುಖಜ ಭೂಮಿ ಇಲ್ಲ. ಯಾವ ಪರ್ವತ ಶ್ರೇಣಿಗಳು ನಾರ್ದರ್ನ್ ಇಂಡಿಯಾ ಮತ್ತೆ ಸದರ್ನ್ ಇಂಡಿಯಾ ಅಂತ ಡಿವಿಷನ್ ಮಾಡುತ್ತೆ ಕ್ವಶನ್ ಮಾರ್ಕ್. ಎನಿವನ್ ಯಾವ ಪರ್ವತ ಶ್ರೇಣಿ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಇಬ್ಬಾಗ ಮಾಡುವಂತ ಪರ್ವತ ಶ್ರೇಣಿಗಳಿದಾವೆ. ಅದು ಯಾವ್ದಂತ ಹೇಳ್ತೀರಾ? ಯಾವ ಪರ್ವತ ಶ್ರೇಣಿ? ವಿಂಧ್ಯ. ವಿಂಧ್ಯದ ಕೆಳಗಡೆ ನಾವು ನೋಡೋದು ಸತ್ಪುರ, ಸತ್ಪುರದ ಕೆಳಗೆ ಅಜಂತ. ಕ್ವಶನ್ ಹೇಗೆ ರೈಸ್ ಮಾಡ್ತಾರೆ? ಪರ್ವತ ಶ್ರೇಣಿ ಇನ್ ರಿಟರ್ನ್ ಅಲ್ಲಿ ಸಿಗುವಂತ ಹೈಯೆಸ್ಟ್ ಪೀಕ್. ಆಯ್ತಾ? ಇಲ್ಲಿ ವಿಂಧ್ಯ ಮತ್ತೆ ಸತ್ಪುರ ಪರ್ವತ ಶ್ರೇಣಿಯ ಮಧ್ಯದಲ್ಲಿ ಹರಿಯುವ ನದಿನ ನರ್ಮದಾ ನದಿ. ಇದು ನದಿ ಮುಖಜ ಭೂಮಿ ಕ್ರಿಯೇಟ್ ಮಾಡೋದಿಲ್ಲ. ಈ ನದಿ ಫಾಸ್ಟೆಸ್ಟ್ ಫ್ಲೋಯಿಂಗ್ ಹರಿತದ. ದೆನ್ ಇನ್ ರಿಟರ್ನ್ ನರ್ಮದಾ ನದಿಯ ಉಳಿವಿಗೋಸ್ಕರ ಏನ್ ಮಾಡ್ತಾರೆ? ನರ್ಮದಾ ಬಚಾವ್ ಆಂದೋಲನ ನಡೆದಿದ ಬಚಾವ್ ಆಂದೋಲನ. ದೆನ್ ಮೇಧಾ ಪಾಟ್ಕರ್ ಮತ್ತೆ ಬಾಬಾ ಆಮ್ಟೆ ಇವರ ವತಿಯಿಂದ ಮೇಜರ್ ಲೀಡರ್ ಅಂತ ನೋಡ್ತೀರಾ. ಸಾವಿರಾರು ಅಣೆಕಟ್ಟುಗಳು 3000ಕ್ಕಿಂತ ಹೆಚ್ಚು ಸಣ್ಣ ಕಟ್ಟುಗಳನ್ನು ನರ್ಮದಾ ನದಿಯ ಉಳಿವಿಗೋಸ್ಕರ ಅಂತ ಬಿಲ್ಟ್ ಮಾಡಿದ್ದಾರೆ. ಬಟ್ ಅದು ನರ್ಮದಾ ನದಿ ಇನ್ ರಿಟರ್ನ್ ನಮಗೆ ಫ್ರೆಶ್ ವಾಟರ್ ಆಗ್ತದೆ. ನರ್ಮದಾ ನದಿ ಫ್ಲೋ ತಗೊಂಡು ಫರ್ದರ್ ಅರೇಬಿಯನ್ ಲೊಕೇಶನ್ ಹೋಗಬೇಕಲ್ಲ, ಅಲ್ಲಿ ಫ್ರೆಶ್ ವಾಟರ್ ಸಾಲ್ಟ್ ವಾಟರ್ ಕಾಂಬಿನೇಷನ್ ತಗೊಂಡ್ರೆ ರೇಷಿಯೋ ಸೇಮ್ ಇರಬೇಕು. ಸೊ ದಟ್ ಅದಕ್ಕೋಸ್ಕರ ನರ್ಮದಾ ನದಿಯ ಉಳಿವಿಗೋಸ್ಕರ ಆಂದೋಲನ ನಡೀತದ ಅಂತ ನೋಡ್ತೀರಾ. ಹೌದಾ? ಇದು ವಿಂಧ್ಯ ಪರ್ವತ ಶ್ರೇಣಿಯಲ್ಲಿರುವಂತಹ ಹೈಯೆಸ್ಟ್ ಪೀಕ್ ಯಾವ್ದು ಬರ್ತದೆ? ಹಾಗಾದ್ರೆ ಕ್ವಶನ್ ಅರಾವಳಿ ಪರ್ವತ ಶ್ರೇಣಿ ಒಳಗಡೆ ಅಂದ್ರೆ ಗುರುಶಿಖರವನ್ನ ನೋಡ್ತೀರಾ. ಅರಾವಳಿ ಮೌಂಟೇನ್ ರೇಂಜಸ್, ಅರಾವಳಿ ಒಳಗಡೆ ಗುರುಶಿಖರ. ಅದೇ ತರ ವಿಂಧ್ಯ ಪರ್ವತ ಶ್ರೇಣಿ ಅಂದ್ರೆ ಅಮರಕಂಟಕ ಲೊಕೇಶನ್ ನೋಡ್ತೀರಾ. ವಿಂಧ್ಯ ಪರ್ವತ ಶ್ರೇಣಿಯಲ್ಲಿ ಅಮರಕಂಟಕ. ಇನ್ ದ ಸೇಮ್ ವೇ ಸತ್ಪುರ ಅಂದ್ರೆ ಧೂಪ್ಗರ್ ಲೊಕೇಶನ್ ನೋಡ್ತೀರಾ. ಸತ್ಪುರ ಪರ್ವತ ಶ್ರೇಣಿ ಅಂತ ಹೇಳಿದ್ರೆ ಕ್ಲಿಯರ್. ವಿಂಧ್ಯ ಪರ್ವತ ಶ್ರೇಣಿ ನಾರ್ದನ್ ಪರ್ವತ ಶ್ರೇಣಿ ಅಂದ್ರೆ ವಿಂಧ್ಯ ನದಿ ಯಾವುದು ಅಂತ ಹೇಳಿದ್ರೆ ಅಲ್ಲಿ ನರ್ಮದಾ ನದಿ. ಆಯ್ತಾ? ಸತ್ಪುರದಲ್ಲಿ ಧೂಪ್ಗರ್ ಅನ್ನ ನೋಡ್ತೀರಾ. ವಿಂಧ್ಯ ಅಂದ್ರೆ ಅಮರಕಂಟಕ, ಸತ್ಪುರ ಅಂತ ಹೇಳಿದ್ರೆ ಧೂಪ್ಗರ್. ದೆನ್ ಅದೇ ತರ ಅಜಂತ ಅಂತ ಕನ್ಸಿಡರ್ ಆದ್ರೆ ಕಲ್ಸುಬಾಯ್. ಮತ್ತೆ ಮಹಾರಾಷ್ಟ್ರದಲ್ಲಿ ಇರುವಂತಹ ಹೈಯೆಸ್ಟ್ ಪೀಕ್ ಯಾವುದು ಅಂದ್ರೆ ಕಲ್ಸುಬಾಯ್ ಅನ್ನ ನೋಡ್ತೀರಾ. ಕಲ್ಸುಬಾಯ್ ಹೈಯೆಸ್ಟ್ ಪೀಕ್ ಎಲ್ಲಿ ಸಿಗ್ತದೆ ಅಂದ್ರೆ ಅದು ಅಜಂತ ಪರ್ವತ ಶ್ರೇಣಿಗಳಲ್ಲಿ ನೋಡ್ತೀರಾ. ಅಜಂತ ಪರ್ವತ ಶ್ರೇಣಿಗಳು ಎಲ್ಲಿ ಇರೋದು? ಅಜಂತ ಎಲ್ಲೋರವನ್ನ ನೋಡ್ತಿರಲ್ಲ. ಹಾಗಾದ್ರೆ ಅಜಂತ ಪರ್ವತ ಶ್ರೇಣಿಗಳು ಎಲ್ಲಿ ಸಿಗುತ್ತೆ? ಯಾವ ಸ್ಟೇಟ್ ಗೆ ಬಿಲಾಂಗ್ಸ್ ಆಗ್ತದ? ಆ ಅಜಂತದಲ್ಲಿರುವಂತಹ ಹೈಯೆಸ್ಟ್ ಪೀಕ್ ಕಲ್ಸುಬಾಯ್ ಆಗಿರುತ್ತೆ. ಅದೇ ಸ್ಟೇಟ್ ನ ಹೈಯೆಸ್ಟ್ ಪೀಕ್ ಕೂಡ ಹೌದು. ದೆನ್ ಮಹಾರಾಷ್ಟ್ರ ಅಲ್ಲ, ಕರ್ನಾಟಕ ಅಂದ್ರೆ ಹೇಗೆ ಮುಳ್ಳಂಗಿರಿ ಅಂತಿರಲ್ಲ, ಇಂದ ಸೇಮ್ ಮಹಾರಾಷ್ಟ್ರ ಅಂದ್ರೆ ಸಾಕು ಕಲ್ಸುಬಾಯ್ ಅಂತ ನೆನ್ಪಿಟ್ಕೋಬೇಕು. ಮಹಾರಾಷ್ಟ್ರದಲ್ಲಿ ಹೈಯೆಸ್ಟ್ ಪೀಕ್ ಅಂತ ತಗೊಂಡ್ರೆ ಕಲ್ಸುಬಾಯ್. ಹಾಗಾದ್ರೆ ಕಲ್ಸುಬಾಯ್ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಅಜಂತ ಶಿಖರದ ಒಳಗಡೆ ನೋಡ್ತೀವಿ. ಅಜಂತ ಪರ್ವತ ಶ್ರೇಣಿಗಳ ಒಳಗಡೆ ಇಲ್ಲಿ ಅಜಂತ ಪರ್ವತ ಶ್ರೇಣಿಗಳು ಮಹಾರಾಷ್ಟ್ರದಲ್ಲಿ ಬರುತ್ತೆ. ಅಜಂತ ಪರ್ವತ ಶ್ರೇಣಿಗಳಲ್ಲಿ ಇರುವಂತಹ ಹೈಯೆಸ್ಟ್ ಪೀಕ್ ಯಾವುದು? ಕಲ್ಸುಬಾಯ್. ಕಲ್ಸುಬಾಯ್ ಎಲ್ಲಿ ಬರ್ತದೆ? ಮಹಾರಾಷ್ಟ್ರದಲ್ಲಿ. ಸೊ ದಟ್ ಎಲ್ಲ ಪೂರ್ತಿ ಮಹಾರಾಷ್ಟ್ರನೇ. ಯಾವುದು? ಅಜಂತ ಪರ್ವತ ಶ್ರೇಣಿಗಳು ಅಲ್ಲಿ ಸಿಗುವಂತಹ ಹೈಯೆಸ್ಟ್ ಪೀಕ್ ಕಲ್ಸುಬಾಯ್ ಎಲ್ಲಿ? ಮಹಾರಾಷ್ಟ್ರದಲ್ಲಿ. ಅದಕ್ಕೆ ಮಹಾರಾಷ್ಟ್ರದ ಅತಿ ಎತ್ತರದ ಶಿಖರ ಯಾವ್ದು ಬರ್ತದೆ? ಹಾಗಾದ್ರೆ ಕಲ್ಸುಬಾಯ್ ಅನ್ನ ನೋಡ್ತೀರಾ. ಇಂದ ಸೇವೆ ಕರ್ನಾಟಕದ ಹೈಯೆಸ್ಟ್ ಪೀಕ್ ಯಾವ್ದು ಬರ್ತದೆ? ಕ್ವಶನ್ ಮಾರ್ಕ್. ಕರ್ನಾಟಕದಲ್ಲಿ ಹೈಯೆಸ್ಟ್ ಪೀಕ್ ಅಂತ ತಗೊಂಡಾಗ ಯಾವ್ದು ಬರುತ್ತೆ?
ನಮಗೆ ಸ್ಟೇಟ್ ಕೊಡ್ತಾರೆ, ಅಲ್ಲಿ ಸಿಗುವಂತ ಹೈಯೆಸ್ಟ್ ಪೀಕ್ ಯಾವುದು ಮತ್ತೆ ವೆಸ್ಟರ್ನ್ ಘಾಟ್ಸ್ ಪೋರ್ಷನ್ ಅಲ್ಲಿ ನೋಡ್ತೀರಾ. ಕರ್ನಾಟಕದ ಹೈಯೆಸ್ಟ್ ಪೀಕ್ ಅಂದ್ರೆ ಮುಳ್ಳಯ್ಯನಗಿರಿ ಲೊಕೇಶನ್, ಹೌದಾ. ಮುಳ್ಳಯ್ಯನಗಿರಿ, ದೆನ್ ಇನ್ ರಿಟರ್ನ್ ಕುದುರೆಮುಖ, ಬಾಬಾ ಬುಡಂಗಿರಿ ಲೊಕೇಶನ್, ಬ್ರಹ್ಮಗಿರಿ, ಪುಷ್ಪಗಿರಿ, ಕೊಡಚಾದ್ರಿ ಲೊಕೇಶನ್ ತಗೊಂಡ್ರೆ ಮೇಜರ್ ಪೀಕ್ಸ್ ಅಂತ ನೋಡ್ತೀರಾ ಕರ್ನಾಟಕದಲ್ಲಿ ಅಂದ್ರೆ ಹೈಯೆಸ್ಟ್ ಪೀಕ್ ಯಾವ್ದು ಬರ್ತದೆ ಮುಳ್ಳಯ್ಯನಗಿರಿ. ಸದ್ಯಕ್ಕೆ ಒಂದೇ ಪಾಯಿಂಟ್ ಮುಳ್ಳಯ್ಯನಗಿರಿ. ಮಹಾರಾಷ್ಟ್ರ ಅಂದ್ರೆ ಒಂದೇ ಪಾಯಿಂಟ್ ಕಲ್ಸುಬಾಯಿ, ಆಯ್ತಾ. ವಿಂಧ್ಯ ಪರ್ವತ ಶ್ರೇಣಿಯಿಂದ ಅಮರಕಂಟಕ. ಸೀದಾ ನಿಮಗೆ ಪರ್ವತ ಶ್ರೇಣಿ ಹೆಸರು ಹೇಳಿದ್ರೆ ಇದೇ ಹೆಸರು ನೆನಪಿಗೆ ಬರಬೇಕು, ಯಾಕಂದ್ರೆ ಇದೇ ಕ್ವಶನ್ ರೈಸ್ ಮಾಡ್ತಾರೆ ಎಕ್ಸಾಮ್ ಅಲ್ಲಿ. ಕ್ಲಿಯರ್. ಇಲ್ಲಿ ತಗೊಂಡ್ರೆ ಕೇರಳದಲ್ಲಿ ತಗೋರಿ. ಕೇರಳದ ವೆಸ್ಟರ್ನ್ ಘಾಟ್ಸ್ ನ ಪೋರ್ಷನ್ ಅಲ್ಲಿ ಹೈಯೆಸ್ಟ್ ಪೀಕ್ ಯಾವ್ದು ಬರ್ತದೆ ಅಂದ್ರೆ ಆನೈಮುಡಿ. ನೀವು ಇಲ್ಲಿರುವಂತ ಎಲ್ಲ ಹೈಯೆಸ್ಟ್ ಪೀಕ್ ಅನ್ನ ನೋಡ್ತಾ ಬಂದ್ರೆ ಎಷ್ಟು ಮೀಟರ್ ಹೈಟ್ ಇದೆ ಅಂತ ತಗೊಂಡಾಗ ಎಂಟೈರ್ ದಕ್ಷಿಣ ಭಾರತದಲ್ಲಿರುವಂತ ಹೈಯೆಸ್ಟ್ ಪೀಕ್ ಯಾವ್ದಂದ್ರೆ ಎಂಟೈರ್ ದಕ್ಷಿಣ ಭಾರತದ ಅತ್ಯಂತ ಎತ್ತರದ ಶಿಖರ ಯಾವ್ದು ಬರ್ತದೆ ಅಂದ್ರೆ ಆನೈಮುಡಿ ಶಿಖರವನ್ನು ನೋಡ್ತೀರಾ. ಅದು ಈಸ್ಟರ್ನ್ ಘಾಟ್ಸ್ ವೆಸ್ಟರ್ನ್ ಘಾಟ್ಸ್ ಹಿಂಗ್ ಕ್ವಶನ್ ರೈಸ್ ಮಾಡಲ್ಲ. ಎಂಟೈರ್ ದಕ್ಷಿಣ ಭಾರತದಲ್ಲಿರುವಂತ ಎತ್ತರವಾದ ಶಿಖರ ಯಾವ್ದಂದ್ರೆ ಮುಳ್ಳಯ್ಯನಗಿರಿಗಿಂತ ದೊಡ್ಡದಿದೆ ಯಾವ್ದು ಬರ್ತದಾಗ ಆನೈಮುಡಿ. ಆನೈಮುಡಿ ಎಲ್ಲಿ ಬರ್ತದೆ ಕೇರಳದ ಒಳಗಡೆ ನೋಡ್ತೀರಾ, ಹೌದಾ. ಅಜಂತ ಮಹಾರಾಷ್ಟ್ರದಲ್ಲಿ ಇರೋದು. ಅಜಂತದಲ್ಲಿರುವಂತ ಹೈಯೆಸ್ಟ್ ಪೀಕ್ ಕಲ್ಸುಬಾಯಿ ಅಂತ ನೋಡೋದು. ಮಹಾರಾಷ್ಟ್ರದಲ್ಲಿರೋ ಹೈಯೆಸ್ಟ್ ಪೀಕ್ ಕಲ್ಸುಬಾಯಿ ಅದು. ಕ್ಲಿಯರ್. ಈಗ ದಕ್ಷಿಣ ಭಾರತದ ಎತ್ತರವಾದ ಶಿಖರ ಯಾವ್ದು ಬರ್ತದೆ ಆನೈಮುಡಿ. ಆನೈಮುಡಿ ಎಲ್ಲಿ ನೋಡ್ತಿದ್ದೀರಿ ನೀವು ಕೇರಳ ಲೊಕೇಶನ್ ಅಲ್ಲಿ. ಕರ್ನಾಟಕ ಅಂದ್ರೆ ಮುಳ್ಳಯ್ಯನಗಿರಿ, ಮಹಾರಾಷ್ಟ್ರ ಅಂತ ತಗೊಂಡ್ರೆ ನಿಮಗೆ ಕಲ್ಸುಬಾಯಿ, ಕೇರಳ ಅಂದ್ರೆ ಆನೈಮುಡಿ. ಆನೈಮುಡಿ ಇನ್ನೊಂದು ಏನು ಹೇಳ್ತಿದ್ದೀರಿ ಎಂಟೈರ್ ದಕ್ಷಿಣ ಭಾರತದಲ್ಲಿರೋ ಹೈಯೆಸ್ಟ್ ಪೀಕ್ ಯಾವ್ದು ಬರ್ತದೆ ಅಂದ್ರೆ ಆನೈಮುಡಿಯನ್ನ ನೋಡ್ತೀರಾ. ಅದೇ ತರ ನೀಲಗಿರಿ ಬೆಟ್ಟಗಳಲ್ಲಿ ಕಾಣಿಸುವಂತ ಹೈಯೆಸ್ಟ್ ಪೀಕ್ ಅಂತ ತಗೊಂಡ್ರೆ ನೀಲಗಿರಿ ಬೆಟ್ಟದಲ್ಲಿ ಸಿಗುವ ನೀಲಗಿರಿ ಸ್ಟೇಷನ್ ಎಲ್ಲಿ ಬರ್ತದೆ ಅಂದ್ರೆ ಟ್ರೈ ಜಂಕ್ಷನ್ ಏರಿಯಾ. 3 ರಾಜ್ಯಗಳ ಜಂಕ್ಷನ್ ಅಲ್ಲಿ ಮಿಡಲ್ ಆಫ್ ದಿ ಪೋರ್ಷನ್ ಅಲ್ಲಿ ನೀಲಗಿರಿ ಸ್ಪಾಟ್ ಅನ್ನ ನೋಡ್ತೀರಾ. ಆಸ್ ಅ ಬಯೋಸ್ಫಿಯರ್ ರಿಸರ್ವ್ ಆಗಿ ನೋಡ್ತೀರಾ. ಇಲ್ಲಿ ಏನ್ ಬರ್ತದೆ ಕರ್ನಾಟಕ ಬರ್ತದೆ, ಈ ಕಡೆ ಬಂದ್ರೆ ಕೇರಳ ಬರುತ್ತೆ, ಇಲ್ಲಿ ಬಂದ್ರೆ ತಮಿಳುನಾಡು ಬರುತ್ತೆ. ಆ 3 ಸ್ಟೇಟ್ ಗಳ ಟ್ರೈ ಜಂಕ್ಷನ್ ಲೊಕೇಶನ್ ಅಲ್ಲಿ ಏನ್ ನೋಡ್ತೀರಾ ಅಂದ್ರೆ ನಮಗೆ ನೀಲಗಿರಿ ಸ್ಪಾಟ್ ನೋಡ್ತೀರಾ. ಅದೇ ನೀಲಗಿರಿ ಬೆಟ್ಟಗಳು ಅಂತ ಪರ್ಟಿಕ್ಯುಲರ್ಲಿ ಕೇಳಿದಾಗ ನೀವು ಸೀದಾ ಎಲ್ಲಿಗೆ ಹೋಗಬೇಕು ತಮಿಳುನಾಡಿಗೆ ಹೋಗಬೇಕು, ಹೌದಾ. ದೊಡ್ಡ ಬೆಟ್ಟ ಆ ನೀಲಗಿರಿ ಅಂದ್ರೆ ಸಾಕು ನೆನಪಿಗೆ ಬರಬೇಕು ನೀಲಗಿರಿ ಬಯೋಸ್ಫಿಯರ್ ನೆನಪಿಗೆ ಬರುತ್ತೆ. ಫಸ್ಟ್ ಪಾಯಿಂಟ್ ಬರೋದು ಥಾಟ್ ನೀಲಗಿರಿ ಬಯೋಸ್ಫಿಯರ್ ಅಂದ್ರೆ ಟ್ರೈ ಜಂಕ್ಷನ್ ಏರಿಯಾ. ಯಾವ ರಾಜ್ಯಗಳಲ್ಲಿ ನೀಲಗಿರಿ ಸ್ಟೇಷನ್ ಆಯ್ತು ಅಂದ್ರೆ 3 ರಾಜ್ಯಗಳು ಇನ್ಕ್ಲೂಡ್ ಆಗುತ್ತೆ. ಇಫ್ ಇಟ್ ಈಸ್ ಅವ್ರು ಶೇಷಾಚಲಂ ಅಂತ ಕೇಳಿದ್ರೆ ಯಾವ ಸ್ಟೇಟಿಗೆ ಹೋಗ್ತೀರಿ. ಶೇಷಾಚಲಂ ಬಯೋಸ್ಫಿಯರ್ ರಿಸರ್ವ್ ಅಂದ್ರೆ ಯಾವ ಸ್ಟೇಟಿಗೆ ಹೋಗ್ತೀರಾ ಕ್ವಶನ್ ಮಾರ್ಕ್. ಎಂಟೈರ್ ಪೆನಿನ್ಸುಲಾರ್ ಅಂದ್ರೂ ಒಂದೇ, ಪರ್ಯಾಯ ಪ್ರಸ್ಥಭೂಮಿ ಅಂದ್ರೂ ಒಂದೇ, ದಕ್ಷಿಣ ಭಾರತದ ಭಾಗ ಅಂದ್ರೂ ಒಂದೇ ಬರ್ತದೆ. ವೆರಿ ಗುಡ್. ಶೇಷಾಚಲಂ ಅಂತ ತಗೊಂಡ್ರೆ ಆಂಧ್ರ ಪ್ರದೇಶದಲ್ಲಿ ಅಲ್ವಾ. ಅದೇ ತರ ನಮಗೆ ನೀಲಗಿರಿ ಸ್ಟೇಷನ್ ಭಾಗ ಅಂತ ತಗೊಂಡ್ರೆ 3 ರಾಜ್ಯಗಳನ್ನು ಹೇಳ್ತೀರಾ. ಪರ್ಟಿಕ್ಯುಲರ್ಲಿ ನೀಲಗಿರಿ ಬೆಟ್ಟಗಳಂತ ತಗೊಂಡ್ರೆ ತಮಿಳುನಾಡು. ಆ ನೀಲಗಿರಿ ಬೆಟ್ಟದಲ್ಲಿ ಇರುವಂತಹ ಹೈಯೆಸ್ಟ್ ಪೀಕ್ ಯಾವ್ದು ಬರ್ತದೆ ದೊಡ್ಡ ಬೆಟ್ಟ. ಮತ್ತೆ ತಮಿಳುನಾಡಿನಲ್ಲಿರುವಂತಹ ಹೈಯೆಸ್ಟ್ ಪೀಕ್ ಕೂಡ ದೊಡ್ಡ ಬೆಟ್ಟನೇ ಆಗಿದೆ. ಹಾಗಾದ್ರೆ ನೀಲಗಿರಿ ಅನ್ನು ಕನ್ಸಿಡರ್ ಆದ್ರೆ ನೀಲಗಿರಿ ಸ್ಟೇಷನ್ ನೀಲಗಿರಿ ಬೆಟ್ಟಗಳು ಏನಿದಾವಲ್ಲ ಈ ಲೊಕೇಶನ್ ಅಲ್ಲಿ ನೋಡ್ತೀರಾ. ಇದು ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳು ಸಂಧಿಸುವಂತ ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳು ಸಂಧಿಸುವಂತ ಭಾಗ ಯಾವುದು ಲೊಕೇಶನ್ ಯಾವುದು ಅಂದ್ರೆ ಅದೇ ನೀಲಗಿರಿ ಬೆಟ್ಟಗಳಾಗಿರುತ್ತೆ. ನೀಲಗಿರಿ ಸ್ಟೇಷನ್ ಅಲ್ಲ ನೀಲಗಿರಿ ಬೆಟ್ಟಗಳು. ಪಶ್ಚಿಮ ಘಟ್ಟ ಇದ ವೆಸ್ಟರ್ನ್ ಘಾಟ್ಸ್ ನೋಡ್ತೀರಾ, ವೆಸ್ಟರ್ನ್ ಘಾಟ್ಸ್ ಇದ ಪೂರ್ವ ಘಟ್ಟಗಳು ಎರಡು ಸಂಧಿಸುವಂತ ಭಾಗ ಏನಾಗಿರುತ್ತೆ ನೀಲಗಿರಿ. ಇಫ್ ಇಟ್ ಈಸ್ ಅದೇ ಕ್ವಶನ್ ಅನ್ನ ಪಶ್ಚಿಮ ಕರಾವಳಿ ಪೂರ್ವ ಕರಾವಳಿ ಕೋಸ್ಟಲ್ ಕವರೇಜ್ ಅಂತ ತಗೊಂಡ್ರೆ ಎಲ್ಲಿ ಸಂಧಿಸುತ್ತೆ ಅದು ಪಾಯಿಂಟ್ ಹೇಳಬೇಕು. ಹಾಗಾದ್ರೆ ನಮಗೆ ವೆಸ್ಟರ್ನ್ ಕೋಸ್ಟಲ್ ಮತ್ತೆ ಈಸ್ಟರ್ನ್ ಕೋಸ್ಟಲ್ ಕರಾವಳಿ ಪಶ್ಚಿಮ ಕರಾವಳಿ ಪೂರ್ವ ಕರಾವಳಿ ಸಂಧಿಸುವಂತ ಭಾಗ ಅಂತ ಕನ್ಸಿಡರ್ ಆದಾಗ ಅದು ಯಾವುದು ಬರ್ತದ. ಪಶ್ಚಿಮ ಘಟ್ಟ ಪೂರ್ವ ಘಟ್ಟ ಸಂಧಿಸೋದು ನೀಲಗಿರಿ ಬೆಟ್ಟಗಳಲ್ಲಿ, ಹೌದಾ. ನೀಲಗಿರಿ ಬೆಟ್ಟಗಳು ಎಲ್ಲಿ ಸಿಗ್ತಾ ತಮಿಳುನಾಡಲ್ಲಿ. ತಮಿಳುನಾಡಿನಲ್ಲಿರುವಂತಹ ಹೈಯೆಸ್ಟ್ ಪೀಕ್ ಯಾವ್ದಂದ್ರೆ ಮತ್ತೆ ದೊಡ್ಡ ಬೆಟ್ಟನೇ ಆಗುತ್ತೆ. ಹಾಗಾದ್ರೆ ದೊಡ್ಡ ಬೆಟ್ಟ ಎಲ್ಲಿ ಬರ್ತದ ಅಂದ್ರೆ ಸೀದಾ ಎಲ್ಲಿ ಹೇಳ್ಬೇಕು ನೀಲಗಿರಿ ಒಳಗಡೆ ನೀಲಗಿರಿ ಬೆಟ್ಟಗಳಲ್ಲಿ ಬರ್ತದಮ್ಮ ಅಂತ ಹೇಳ್ಬೇಕು, ಹೌದಾ. ಈಗ ಏನ್ ಹೇಳಿದ್ರಲ್ಲ ಕೋಸ್ಟಲ್ ಅಂತ ಹೇಳಿದ್ರೆ ನೀಲಗಿರಿ ಬರೋದಿಲ್ಲ. ನಮಗೆ ಪಶ್ಚಿಮ ಕರಾವಳಿ ಕೋಸ್ಟಲ್ ಅಂತ ತಗೊಂಡ್ರೆ ಪಶ್ಚಿಮ ಕರಾವಳಿ ಪೂರ್ವ ಕರಾವಳಿ ಸಂಧಿಸುವಂತ ಭಾಗ ಅಂದ್ರೆ ಅದು ಕನ್ಯಾಕುಮಾರಿ ಆಗಿರ್ತದೆ. ಕರಾವಳಿ ಅಂದ್ರೆ ಕನ್ಯಾಕುಮಾರಿ, ಬೆಟ್ಟಗಳಂದ್ರೆ ನೀಲಗಿರಿ ಬೆಟ್ಟಗಳು. ಐಡಿಯಾ ಬರ್ತಾಯ್ತಾ. ಬೆಟ್ಟಗಳು ಅಂತ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಸಂಧಿಸುವಂತ ಭಾಗ ಅಂದ್ರೆ ನೀಲಗಿರಿ ಬೆಟ್ಟಗಳಾಯ್ತಲ್ಲ ತಮಿಳುನಾಡಲ್ಲಿ ಆ ಲೊಕೇಶನ್ ಅಲ್ಲಿ ಕಂಬೈನ್ ಆಗ್ತಾವೆ. ಅಲ್ಲೇ ನಮಗೆ ನೀಲಗಿರಿಯಲ್ಲಿ ದೊಡ್ಡ ಬೆಟ್ಟನೇ ಹೈಯೆಸ್ಟ್ ಪೀಕ್ ಆಗುತ್ತೆ. ತಮಿಳುನಾಡಿನಲ್ಲಿರುವಂತಹ ಹೈಯೆಸ್ಟ್ ಪೀಕ್ ಅಂದ್ರೆ ದೊಡ್ಡ ಬೆಟ್ಟ ಆಗ್ತದೆ. ಅದೇ ಕ್ವಶನ್ ಅನ್ನು ಅವರು ಕರಾವಳಿ ಕೋಸ್ಟಲ್ ಕವರೇಜ್ ಅಂತ ಕೇಳಿದ್ರೆ ಮತ್ತೆ ವ್ಯತ್ಯಾಸ ಆಗುತ್ತೆ. ನಮಗೆ ಕೋಸ್ಟಲ್ ವೆಸ್ಟರ್ನ್ ಕೋಸ್ಟಲ್ ಮತ್ತು ಈಸ್ಟರ್ನ್ ಕೋಸ್ಟಲ್ ಎಲ್ಲಿ ಜಾಯ್ನ್ ಆಗ್ತದೆ ಅಂದ್ರೆ ಆ ಜಂಕ್ಷನ್ ಪಾಯಿಂಟ್ ಎಲ್ಲಿ ಬರ್ತದೆ ಹಾಗಾದ್ರೆ ಕನ್ಯಾಕುಮಾರಿ ಲೊಕೇಶನ್ ಅನ್ನ ನೋಡ್ತೀರಾ, ಆಯ್ತಾ. ಕ್ವಶನ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡ್ತಾರೆ. ಘಟ್ಟಗಳು ಅಂತ ಕೇಳಿದ್ರೆ ಸೀದಾ ಪಾಯಿಂಟ್ ಎಲ್ಲಿ ಹೇಳಬೇಕು ನೀಲಗಿರಿ. ಅವ್ರು ಏನಾರ ಕರಾವಳಿಯಲ್ಲಿ ಸಂಧಿಸಿದ್ರೆ ಅಂದ್ರೆ ಕನ್ಯಾಕುಮಾರಿ ಲೊಕೇಶನ್ ಹೇಳಬೇಕು. ಹಾಗಾದ್ರೆ ಕನ್ಯಾಕುಮಾರಿ ಎಲ್ಲಿ ಬರುತ್ತೆ ಕ್ವಶನ್ ಮಾರ್ಕ್ ಕೇರಳ ತಮಿಳುನಾಡು. ದೊಡ್ಡ ಬೆಟ್ಟ ಎಲ್ಲಿ ಬರ್ತದೆ ಇದು ನೀಲಗಿರಿ ಬೆಟ್ಟಗಳಲ್ಲಿ ನೋಡ್ತೀರಾ. ಅದಕ್ಕೆ ನೀಲಗಿರಿ ಬೆಟ್ಟ ಎಲ್ಲಿ ಬರ್ತದೆ ತಮಿಳುನಾಡಲ್ಲಿ ನೋಡ್ತೀರಾ. ತಮಿಳುನಾಡಲ್ಲಿರುವಂತಹ ಹೈಯೆಸ್ಟ್ ಪೀಕ್ ಯಾವ್ದು ಬರ್ತದೆ ದೊಡ್ಡ ಬೆಟ್ಟ, ಹೌದಾ. ಇಲ್ಲಿ ಆರ್ಮಕೊಂಡ ಶಿಖರ ರಂಪ ಬೆಟ್ಟಗಳು ಆಂಧ್ರ ಪ್ರದೇಶದಲ್ಲಿ ರಂಪ ಬೆಟ್ಟಗಳಿದೆ. ಆ ರಂಪ ಬೆಟ್ಟಗಳಲ್ಲಿ ಸಿಗುವಂತಹ ಹೈಯೆಸ್ಟ್ ಪೀಕ್ ಯಾವ್ದಾಗಿರುತ್ತೆ ಅಂದ್ರೆ ಆರ್ಮಕೊಂಡ ಶಿಖರ. ಆರ್ಮಕೊಂಡ ಎಲ್ಲಿ ಬರ್ತದೆ ಆಂಧ್ರ ಪ್ರದೇಶದಲ್ಲಿ. ಆಂಧ್ರ ಪ್ರದೇಶದ ಹೈಯೆಸ್ಟ್ ಪೀಕ್ ಅಂತ ತಗೊಂಡ್ರೆ ಆರ್ಮಕೊಂಡ ಶಿಖರ ಅಂತ ನೋಡ್ತೀವಿ. ಆಂಧ್ರ ಪ್ರದೇಶದಲ್ಲಿ ಆರ್ಮಕೊಂಡ ನೆನ್ಪಿಡ್ಕೋಬೇಕು. ಇನ್ ದ ಸೇಮ್ ವೇ ನೆಕ್ಸ್ಟ್ ಬಂದ್ರೆ ಒಡಿಸಾದಲ್ಲಿರುವಂತಹ ಹೈಯೆಸ್ಟ್ ಪೀಕ್ ಅಂತ ತಗೊಂಡ್ರೆ ದಿಯೋಮಾಲಿ ಅಂತ ನೋಡ್ತೀರಾ. ಅಂದ್ರೆ ಒಡಿಸಾದಲ್ಲಿರುವಂತಹ ಹೈಯೆಸ್ಟ್ ಪೀಕ್ ನಮಗೆ ಏನ್ ಮಾಡ್ತಾರೆ ಹೈಯೆಸ್ಟ್ ಪೀಕ್ ಯಾವ ಸ್ಟೇಟ್ ಸಿಗ್ತದೆ ಅಂತ ಮ್ಯಾಚ್ ಮಾಡಿ ಕೊಡ್ತಾರೆ. ಇಲ್ಲ ಅವರೇ ಮ್ಯಾಚ್ ಮಾಡಿರ್ತಾರೆ, ಸರಿಯಾಗಿ ಮ್ಯಾಚ್ ರಾಂಗ್ಲಿ ಮ್ಯಾಚ್ ಅಂತ ನೀವು ಸೆಲೆಕ್ಟ್ ಮಾಡಬೇಕು. ಅಲ್ಲಿ ತಗೊಂಡಾಗ ದಿಯೋಮಾಲಿ ಅಂತ ತಗೊಂಡ್ರೆ ಒಡಿಸಾದಲ್ಲಿರುವಂತಹ ಹೈಯೆಸ್ಟ್ ಪೀಕ್ ಅಂತ ನೋಡ್ತೀರಾ. ದಿಯೋಮಾಲಿ ಎಲ್ಲಿ ಬರ್ತದೆ ಒಡಿಸಾದಲ್ಲಿ. ಆರ್ಮಕೊಂಡ ಶಿಖರ ಆಂಧ್ರ ಪ್ರದೇಶದಲ್ಲಿ. ದೊಡ್ಡ ಬೆಟ್ಟ ತಮಿಳುನಾಡು. ಮುಳ್ಳಯ್ಯನಗಿರಿ ಕರ್ನಾಟಕ. ಹಾಗೆ ಕಲ್ಸುಬಾಯಿ ಅಂದ್ರೆ ಮಹಾರಾಷ್ಟ್ರ. ಗಿರ್ ಬೆಟ್ಟ ಅಂದ್ರೆ ಸೀದಾ ಗುಜರಾತ್, ಹೌದಾ. ಆನೈಮುಡಿ ಅಂದ್ರೆ ಕೇರಳ. ಆ ಸ್ಟೇಟ್ ಅಲ್ಲಿ ಇರುವಂತಹ ಹೈಯೆಸ್ಟ್ ಪೀಕ್. ಕ್ಲಿಯರ್. ಆರ್ಮಕೊಂಡ ಶಿಖರ ಆಂಧ್ರ ಪ್ರದೇಶ. ದಿಯೋಮಾಲಿ ಎಲ್ಲಿ ಬರ್ತದೆ ಹಾಗಾದ್ರೆ ಒಡಿಸಾದಲ್ಲಿರುವಂತಹ ಹೈಯೆಸ್ಟ್ ಪೀಕ್ ಏನಾಗಿರ್ತದೆ ದಿಯೋಮಾಲಿ ಅಂತ ನೋಡ್ತೀರಾ, ಹೌದಾ. ಹಾಗೆ ನೀವು ವೆಸ್ಟ್ ಬೆಂಗಾಲ್ ಲೊಕೇಶನ್ ಅಂತ ತಗೊಂಡ್ರೆ ಸಂದಕ್ಪು. ಇವು ಕೇಳೋದು ಕಮ್ಮಿ, ತೀರಾ ಕಮ್ಮಿ. ಇದು ನಮಗೆ ಹಾಟ್ಸ್ಪಾಟ್ ರೀಜನ್ ಅಂತ ಸಿಗೋದಿಲ್ಲ. ಏನಿದ್ರು ಈ ಲೊಕೇಶನ್ ನೀಲಗಿರಿ ಸ್ಟೇಷನ್ ಮತ್ತು ಆಂಧ್ರ ಪ್ರದೇಶ ಲೊಕೇಶನ್ ಅಲ್ಲಿ ಶೇಷಾಚಲಂ ನೋಡ್ತಿರಲ್ಲ ಅಲ್ಲಿ. ನಮಗೆ ಒಡಿಸಾ ಅಂತ ತಗೊಂಡ್ರೆ ದಿಯೋಮಾಲಿ. ವೆಸ್ಟ್ ಬೆಂಗಾಲ್ ಒಳಗಡೆ ಸಂದಕ್ಪು ಶಿಖರವನ್ನು ನೋಡ್ತೀರಾ. ವೆಸ್ಟ್ ಬೆಂಗಾಲ್ ಅಲ್ಲಿರುವಂತಹ ಹೈಯೆಸ್ಟ್ ಪೀಕ್ ಸಂದಕ್ಪು. ಅದು ನಮಗೆ ವೆಸ್ಟ್ ಬೆಂಗಾಲ್ ಅಂದ್ರೆ ಸಾಕು ವಿಶೇಷ ಜಾತಿ ಅರಣ್ಯ ಕ್ಷೇತ್ರ ಸಿಗುತ್ತೆ, ಹೌದಾ. ಅದ್ರ ಬಗ್ಗೆ ಕ್ವಶನ್ ರೈಸ್ ಮಾಡ್ತಾರೆ. ಅದೇ ಯಾವ್ದಾಗಿರ್ತಾರೆ ಹಾಗಾದ್ರೆ ವಿಶೇಷ ರೀತಿಯ ಅರಣ್ಯ ಪ್ರದೇಶ ವೆಸ್ಟ್ ಬೆಂಗಾಲ್ನ ಸದರ್ನ್ ಪಾಯಿಂಟ್ ಅಲ್ಲಿ ನೋಡ್ತೀರಾ. ಹಾಗಾದ್ರೆ ಆ ಅರಣ್ಯ ಕ್ಷೇತ್ರ ಯಾವ್ದು ಬರ್ತದೆ ಕ್ವಶನ್ ಮಾರ್ಕ್ ಎನಿವನ್. ಮತ್ತೆ ಅದು ಕೋಸ್ಟಲ್ ಕವರೇಜ್ ಅಲ್ಲಿ ಕಾಣ ಸಿಗ್ತದೆ ಪರ್ಟಿಕ್ಯುಲರ್ಲಿ ಅಂತ ನೋಡ್ತೀರಾ. ಒಂಥರ ಎಕೋಟೋನ್ ಆಗಿ ಸಿಗ್ತದೆ ಅಂತ ನೋಡ್ತೀರಾ. ಎಡ್ಜ್ ಸ್ಪೀಶೀಸ್ ಅಂತ ಹೇಳಿ ನೋಡ್ತೀರಾ, ಹೌದಾ. ಅಳಿವಿನ ಅಂಚಿನಲ್ಲಿ ಇರುವಂತದ್ದು ಅಂದ್ರೆ ಎರಡು ಕಡೆ ಅಂಚಿನ ಪ್ರಭೇದಗಳಂತ ನೋಡ್ತೀರಾ. ಅಂಚು ಅಂದ್ರೆ ಆ ಕಡೆ ಈ ಕಡೆಗೆ, ಹೌದಾ. ಲ್ಯಾಂಡ್ ಮತ್ತು ಕೋಸ್ಟಲ್ ಎರಡು ಕಡೆ ಇನ್ ಬಿಟ್ವೀನ್ ಸಿಗ್ತದ. ಮತ್ತೆ ಡೆಲ್ಟಾ ಲೊಕೇಶನ್ ಅಂತ ನೋಡ್ತೀರಾ. ಅಲ್ಲಿ ಸಿಗುವಂತ ವಿಶೇಷ ರೀತಿಯ ಅರಣ್ಯ ಕ್ಷೇತ್ರ ಇದೆ. ಹಾಗಾದ್ರೆ ವೆಸ್ಟ್ ಬೆಂಗಾಲ್ ಲೊಕೇಶನ್ ಅಂದ್ರೆ ಯಾವ ಅರಣ್ಯ ಕ್ಷೇತ್ರ ನೆನಪಿಗೆ ಬರಬೇಕು ಕ್ವಶನ್ ಮಾರ್ಕ್.
ಅದು ಸುಂದರ್ಬನ್ಸ್ ಲೊಕೇಶನ್. ಹೌದಾ, ಸುಂದರ್ಬನ್ಸ್ ಒಳಗಡೆ ಸುಂದರಿ ಮರಗಳು ಕಾಣ ಸಿಗ್ತದೆ ಅಂತ ನೋಡ್ತೀರಿ. ಅಲ್ಲಿ ವೆಸ್ಟ್ ಬೆಂಗಾಲ್ ಲೊಕೇಶನ್, ಅದನ್ನೇ ನಾವು ಹೇಳ್ತೀವಿ ಮ್ಯಾಂಗ್ರೋಸ್ ಅರಣ್ಯಗಳು ಅಂತ ಹೇಳಿ ಸುಂದರ್ಬನ್ಸ್. ಬಟ್ ಅಲ್ಲಿ ಸಿಗುವಂತ ಹೈಯೆಸ್ಟ್ ಪೀಕ್ ಅಂದ್ರೆ ಸಂದಕ್ಷ್ಪು. ನಿಮಗೆ ಸ್ಟೇಟ್ ಕೊಟ್ಟು ಯಾವುದು ಹೈಯೆಸ್ಟ್ ಪೀಕ್ ಅಂದ್ರೆ ಡೈರೆಕ್ಟ್ಲಿ ಮ್ಯಾಚ್ ಮಾಡೋಕೆ ಬರ್ಬೇಕಾಯ್ತಾ. ಅದೇ ತರ ಶಿಲಾಂಗ್ ಶಿಖರ ಎಲ್ಲಿ ಬರ್ತದ, ಎನಿವನ್ ಇಲ್ಲಿ ಬರ್ತದ. ಶಿಲಾಂಗ್ ಶಿಖರ ಮೇಘಾಲಯ ಅಂದ್ರೆ ಸಾಕು, ಅಲ್ಲಿ ಏನ್ ಸಿಗ್ತದ, ಗಾರೋ, ಕಾಸ್ಚಿ ಮತ್ತು ಜಯಂತಿಯ ಬೆಟ್ಟಗಳನ್ನ ನೋಡ್ತೀವಿ. ಹಾಗಾದ್ರೆ ನಮಗೆ ಮೇಘಾಲಯ ಅಂದ್ರೆ ಸಾಕು, ಅಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂತ ಬೆಟ್ಟಗಳಂತ ನೋಡ್ತೀರಾ. ಬೋತ್ ನಮಗೆ ಬಂಗಾಳ ಕೊಲ್ಲಿ ಶಾಖೆಯಿಂದ ಅತಿ ಹೆಚ್ಚಾಗಿ ಮಳೆಯನ್ನು ಪಡೆಯುತ್ತದೆ ಅಂತ ನೋಡುವಂತ ಲೊಕೇಶನ್ ಎಂಟೈರ್ ವರ್ಲ್ಡ್ ಅಲ್ಲಿ ಅಂತ ಕನ್ಸಿಡರ್ ಆದ ಪ್ರಪಂಚದಾದ್ಯಂತ ಅತಿ ಹೆಚ್ಚು ಮಳೆ ಪಡೆಯುವಂತ ಬೆಟ್ಟಗಳು ಅದು ಮೇಘಾಲಯ ಲೊಕೇಶನ್ ಅಲ್ಲಿ ಇದೆ. ಅಲ್ಲಿ ಶಿಲಾಂಗ್ ಶಿಖರವನ್ನ ನೋಡ್ತೀರಾ. ಹೌದಾ, ಅದೇ ನಮಗೆ ಗಾರೋ, ಕಾಶಿ, ಜಯಂತಿಯ ಬೆಟ್ಟಗಳ ಮಿಡಲ್ ಆಫ್ ದಿ ಪೋರ್ಷನ್ ಅಲ್ಲಿ ಇರುವಂತ ಲೊಕೇಶನ್ ಅದನ್ನೇ ಶಿಲಾಂಗ್ ಶಿಖರ ಅಂತ ನೋಡ್ತೀರಾ ಮೇಘಾಲಯದಲ್ಲಿ. ಹೌದಾ, ಅದು ಸರ್ಟನ್ ಅದು ಇರುವಂತ ಪೀಕ್ ಬೇಸಸ್ ಮೇಲೆ ಹೇಳ್ತಾರೆ, ಎಷ್ಟು ಮೀಟರ್ ಅದು ಹೈಟ್ ಇದೆ ಅನ್ನೋ ಬೇಸಸ್ ಮೇಲೆ. ಬೋತ್ ಆರ್ ಆಲ್ಮೋಸ್ಟ್ ಸಿಮಿಲರ್ ಟು ದಿ ಕೇಸ್. ಕ್ಲಿಯರ್. ಇದು ಶಿಲಾಂಗ್ ಶಿಖರ ಅಥವಾ ಶಿಲಾಂಗ್ ಬೆಟ್ಟ ಅಂತಾನು ಹೇಳ್ಬೋದು. ಬೇಸ್ಡ್ ಅಂತ ಹೈಯೆಸ್ಟ್ ಬೇಸ್ ಮೇಲೆ ನೋಡಿ 900 ಮೀಟರ್ಗಿಂತ ಎತ್ತರವಾಗಿರ್ತದಲ್ಲ ಆಗ ಶಿಖರ ಅಂತ ಹೇಳ್ತಾರೆ. ಆಯ್ತಾ, 900 ಮೀಟರ್ಗಿಂತ ಹೆಚ್ಚು, ಯೂಶಲಿ 1000 ಮೀಟರ್ಗಿಂತ ಎತ್ತರವಾಗಿತ್ತಂದ್ರೆ ಅದನ್ನ ಶಿಖರ ಅಂತ ಹೇಳ್ತಾರೆ. ಅದಕ್ಕಿಂತ ಸ್ವಲ್ಪ ಕಮ್ಮಿ ಇದ್ದಾಗ ಅದನ್ನ ಬೆಟ್ಟ ಅಂತ ಪ್ರೊನೌನ್ಸ್ ಮಾಡ್ತಾರೆ. ಎರಡು ಕೂಡ ಏನಾಗ್ತದೆ, ಅದರ ಆಲ್ಟಿಟ್ಯೂಡ್ ಬೇಸಸ್ ಮೇಲೆ ಹೇಳ್ತಾ ಬರೋದು. ಹೌದಾ, ಇದು ಶಿಲಾಂಗ್ ಶಿಖರ ಆಗಿರ್ತದೆ. ಮೇಘಾಲಯದಲ್ಲಿ ಶಿಲಾಂಗ್ ಶಿಖರವನ್ನ ನೋಡ್ತೀರಾ ಅಂದ್ರೆ ಹೈಯೆಸ್ಟ್ ಪೀಕ್ ಅಂತ. ಸಾರಾಮತಿ ಎಲ್ಲಿ ಬರ್ತದ ಕ್ವಶನ್ ಮಾರ್ಕ್. ಮತ್ತೆ ಎಂಟೈರ್ ನಾರ್ತ್ ಈಸ್ಟ್ ಲೊಕೇಶನ್ ಅಂತ ತಗೊಂಡ್ರೆ ಅದನ್ನ ಈಶಾನ್ಯ ರಾಜ್ಯಗಳಲ್ಲಿರುವಂತ ಹೈಯೆಸ್ಟ್ ಪೀಕ್ ಅಂದ್ರೆ ಅದು ಸಾರಾಮತಿ. ಹಾಗಾದ್ರೆ ಸಾರಾಮತಿ ಎಲ್ಲಿ ಬರ್ತದೆ ಅಂದ್ರೆ ನಾಗಾ ಬೆಟ್ಟಗಳಲ್ಲಿ ಕಾಣಸಿಗುತ್ತೆ. ಮಣಿಪುರದ ಒಳಗಡೆ ಮಣಿ ಬೆಟ್ಟಗಳು, ಮಿಜೋರಾಂ ಅಲ್ಲಿ ಮಿಜೋ ಬೆಟ್ಟಗಳದಾವ, ಮೇಘಾಲಯದಲ್ಲಿ ಗಾರೋ, ಕಾಸಿ, ಜಯಂತಿ ಬೆಟ್ಟಗಳು. ನೀವು ಇಲ್ಲಿ ಕನ್ಸಿಡರ್ ಆದಾಗ ಸಾರಾಮತಿ ಇದೆ. ಹೌದಾ, ಸಾರಾಮತಿ ಅಂತ ಕನ್ಸಿಡರ್ ಆಗಿ ಎಲ್ಲಿ ಬರ್ತದ, ಅದು ನಾಗಾಲ್ಯಾಂಡ್ ಒಳಗಡೆ ನೋಡ್ತೀವಿ. ಹೌದು, ನಾಗಾಲ್ಯಾಂಡ್ ಅಲ್ಲಿರುವಂತ ಹೈಯೆಸ್ಟ್ ಪೀಕ್, ನಾಗಾಲ್ಯಾಂಡ್ ನಾಗಾ ಬೆಟ್ಟಗಳಲ್ಲಿ ಕಾಣಸಿಗುತ್ತೆ ಸಾರಾಮತಿ. ಮತ್ತು ಸಾರಾಮತಿ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಎಂಟೈರ್ ನಾರ್ತ್ ಈಸ್ಟ್ ಲೊಕೇಶನ್ ಅಲ್ಲಿ ಈಶಾನ್ಯ ರಾಜ್ಯಗಳಲ್ಲಿರುವಂತ ಹೈಯೆಸ್ಟ್ ಪೀಕ್ ಆ 7 ಸಿಸ್ಟರ್ಸ್ ಗಳನ್ನ ತಗೊಂಡ್ರೆ ಸಪ್ತಶ್ರೀ ರಾಜ್ಯಗಳು ಅಂತ ಹೇಳ್ತೀರಿ. ಅಲ್ಲಿ 7 ರಾಜ್ಯಗಳು ಇನ್ಕ್ಲೂಡ್ ಆಗ್ತದ. ಎಂಟೈರ್ 7 ರಾಜ್ಯಗಳಲ್ಲಿ ಹೈಯೆಸ್ಟ್ ಪೀಕ್ ಯಾವ್ದು ಬರ್ತದೆ, ಹಾಗಾದ್ರೆ ನಾಗಾ ಬೆಟ್ಟಗಳಲ್ಲಿ ಕಾಣಸಿಗ್ತದ. ಹಾಗಾದ್ರೆ ಹೈಯೆಸ್ಟ್ ಪೀಕ್ ಯಾವ್ದು ಅಂತ ಹೇಳ್ತೀರಿ, ಈಶಾನ್ಯ ಭಾರತದ ಎತ್ತರವಾದಂತ ಶಿಖರ ಯಾವ್ದಂತ ಕೇಳ್ತಾರೆ. ಅವ್ರು ನಾಗಾಲ್ಯಾಂಡ್ ಹೈಯೆಸ್ಟ್ ಪೀಕ್ ಯಾವ್ದಂತ ಅನ್ನೋದು ಕ್ವಶನ್ ರೈಸ್ ಮಾಡಬಹುದು. ಸಪ್ತಶ್ರೀ ರಾಜ್ಯಗಳಲ್ಲಿರುವಂತ ಹೈಯೆಸ್ಟ್ ಪೀಕ್ ಯಾವ್ದು ಬರ್ತದ, 7 ಸಿಸ್ಟರ್ ಸ್ಟೇಟ್ಸ್ ಅಂತ ಹೇಳ್ತೀರಿ. ಹೌದಾ, ಸಪ್ತಶ್ರೀ ರಾಜ್ಯಗಳಂತ ಅಥವಾ ಈಶಾನ್ಯ ರಾಜ್ಯಗಳಂತ ಹೇಳಿ ಕರಿತೀರಿ. ಅಲ್ಲಿರುವಂತಹ ಹೈಯೆಸ್ಟ್ ಪೀಕ್ ಯಾವುದು, ಸಾರಾಮತಿ. ಹಾಗಾದ್ರೆ ಸಾರಾಮತಿ ಎಲ್ಲಿ ಬರ್ತದ, ನಾಗಾ ಬೆಟ್ಟಗಳಲ್ಲಿ ಕಾಣಸಿಗ್ತದೆ ಅಂತ ನೋಡ್ತೀರಾ. ಅದೇ ತರ ಬಿಹಾರದ ಒಳಗಡೆ ಇರುವಂತದ್ದು ಸೋಮೇಶ್ವರ ಕೋಟೆ, ಅಲ್ಲಿ ಹೈಯೆಸ್ಟ್ ಪೀಕ್, ಬಿಹಾರದ ಹೈಯೆಸ್ಟ್ ಪೀಕ್ ಅಂತ ತಗೊಂಡ್ರೆ ಸೋಮೇಶ್ವರ ಕೋಟೆ ಅಂತ ನೋಡೋದು. ಆಸ್ ಯೂಶುವಲ್ ಸಿಕ್ಕಿಂ ಅಂದ್ರೆ ಸಾಕು ನೆನಪಿಗೆ ಬರ್ತದ ನಿಮಗೆ ಕಾಂಚನಜುಂಗ. ಸಿಕ್ಕಿಂ ಅಲ್ಲಿರೋ ಒಂದು ಬುಡಕಟ್ಟು ಜನಾಂಗ ನೆನಪಿಗೆ ಬರಬೇಕು. ಸಿಕ್ಕಿಂ ಅಲ್ಲಿ ಮುಖ್ಯವಾಗಿ ಕಾಂಚನಜುಂಗ ನ್ಯಾಷನಲ್ ಪಾರ್ಕ್ ಅಲ್ಲಿ ಹರಿಯುವಂತ ನದಿ ತೀಸ್ತಾ ಇಂಡಿಯಾ ಮತ್ತು ಬಾಂಗ್ಲಾದೇಶದ ಮಧ್ಯೆ ಇರುವಂತ ಒಂದು ನದಿ ವಿವಾದ ಕೂಡ ಹೌದು. ಹೌದಾ, ಸಪ್ತಶ್ರೀ ರಾಜ್ಯಗಳಂತ ಅಥವಾ ಈಶಾನ್ಯ ರಾಜ್ಯಗಳಂತ ಹೇಳಿ ಕರಿತೀರಿ. ಅಲ್ಲಿರುವಂತಹ ಹೈಯೆಸ್ಟ್ ಪೀಕ್ ಯಾವುದು, ಸಾರಾಮತಿ. ಹಾಗಾದ್ರೆ ಸಾರಾಮತಿ ಎಲ್ಲಿ ಬರ್ತದ, ನಾಗಾ ಬೆಟ್ಟಗಳಲ್ಲಿ ಕಾಣಸಿಗ್ತದೆ ಅಂತ ನೋಡ್ತೀರಾ. ಅದೇ ತರ ಬಿಹಾರದ ಒಳಗಡೆ ಇರುವಂತದ್ದು ಸೋಮೇಶ್ವರ ಕೋಟೆ, ಅಲ್ಲಿ ಹೈಯೆಸ್ಟ್ ಪೀಕ್, ಬಿಹಾರದ ಹೈಯೆಸ್ಟ್ ಪೀಕ್ ಅಂತ ತಗೊಂಡ್ರೆ ಸೋಮೇಶ್ವರ ಕೋಟೆ ಅಂತ ನೋಡೋದು. ಆಸ್ ಯೂಶುವಲ್ ಸಿಕ್ಕಿಂ ಅಂದ್ರೆ ಸಾಕು ನೆನಪಿಗೆ ಬರ್ತದ ನಿಮಗೆ ಕಾಂಚನಜುಂಗ. ಸಿಕ್ಕಿಂ ಅಲ್ಲಿರೋ ಒಂದು ಬುಡಕಟ್ಟು ಜನಾಂಗ ನೆನಪಿಗೆ ಬರಬೇಕು. ಸಿಕ್ಕಿಂ ಅಲ್ಲಿ ಮುಖ್ಯವಾಗಿ ಕಾಂಚನಜುಂಗ ನ್ಯಾಷನಲ್ ಪಾರ್ಕ್ ಅಲ್ಲಿ ಹರಿಯುವಂತ ನದಿ ತೀಸ್ತಾ ಇಂಡಿಯಾ ಮತ್ತು ಬಾಂಗ್ಲಾದೇಶದ ಮಧ್ಯೆ ಇರುವಂತ ಒಂದು ನದಿ ವಿವಾದ ಕೂಡ ಹೌದು. ತೀಸ್ತಾ ಬ್ಯಾರೇಜ್ ನಿರ್ಮಾಣ ಮಾಡಬೇಕಂತ ಹೇಳಿ ಅದು ಕಾನ್ಫ್ಲಿಕ್ಟ್ ಸಿಗ್ತದ. ಹಾಗಾದ್ರೆ ನಿಮಗೆ ಕಾಂಚನಜುಂಗ ಒಂದು ಮಿಶ್ರ ತಾಣ ಅಂತಾನು ನೋಡ್ತೀರಿ. ಅಲ್ಲಿ ಯುನೆಸ್ಕೋದಲ್ಲಿ ಒಂದೇ ಒಂದು ಏಕೈಕ ಮಿಶ್ರ ತಾಣ ಇದೆ ಯುನೆಸ್ಕೋ ಸೈಟ್ಸ್ ಅಂತ ತಗೊಂಡಾಗ ಅದೇ ಕಾಂಚನಜುಂಗ ಹೈಯೆಸ್ಟ್ ಪೀಕ್ ಇನ್ ಸಿಕ್ಕಿಂ ಸ್ಟೇಟ್ ಅಲ್ಲಿ. ಹೌದು, ಲೆಪ್ಚಾ ಎಲ್ಲಿದ್ರು ಮೇಲಿರ್ತಾರೆ. ಹಾಗಾದ್ರೆ ಟಿಬೆಟ್ ಲೊಕೇಶನ್ ಇಂದ ಇಲ್ಲಿಗೆ ಬರ್ತಾರೆ. ಟಿಬೆಟ್ ಅಲ್ಲಿ ಏನಂತ ಹೇಳಿ ಕರಿತಿದ್ರು, ಬುಡಕಟ್ಟು ಮಂದಿ ಲೆಪ್ಚಾ. ಸಿಕ್ಕಿಂ ಅಂದ್ರೆ ಲೆಪ್ಚಾ ನೆನ್ಪಿಡ್ಕೋತೀವಿ. ಹೌದಾ, ನದಿ ಅಂದ್ರೆ ತೀಸ್ತಾ ನದಿ, ಮಿಶ್ರ ತಾಣ ಅಂದ್ರೆ ಕಾಂಚನಜುಂಗ ಅಂದ್ರೆ ಹಿಮಾಲಯ ರೇಂಜಸ್ ಅಲ್ಲಿ ಸಿಗುವಂತ ಸಿಕ್ಕಿಂನ ಹೈಯೆಸ್ಟ್ ಪೀಕ್ ಅಂತ ನೋಡ್ತೀವಿ. ಹೌದಾ, ಸೊ ದಟ್ ನಮಗೆ ಕಾಂಚನಜುಂಗ ಅಂದ್ರೆ ಸೀದಾ ಸಿಕ್ಕಿಂ ಅಂತ ನೆನಪಿಗೆ ಬರುತ್ತೆ. ಅದೇ ತರ ಉತ್ತರಾಖಂಡ್ ಲೊಕೇಶನ್ ಅಲ್ಲಿ ನಂದಾದೇವಿ ಬಯೋಸ್ಪಿಯರ್ ರಿಸರ್ವ್, ನಂದಾದೇವಿ ನ್ಯಾಷನಲ್ ಪಾರ್ಕ್. ಹೌದಾ, ನಂದಾದೇವಿ ಉತ್ತರಾಖಂಡ್ ಲೊಕೇಶನ್ ಅಲ್ಲಿರುವಂತ ಹೈಯೆಸ್ಟ್ ಪೀಕ್ ಅಂತ ಬಯೋಸ್ಪಿಯರ್ ರಿಸರ್ವ್. ಹೌದು, ನಂದಾದೇವಿ ಅಂತ ನೋಡ್ತೀವಿ. ವೆರಿ ಗುಡ್. ಎಲ್ಲಿ ಟಿಬೆಟ್ ಲೊಕೇಶನ್ ಅಂದ್ರೆ ಬುಟಿಯಾ, ಸೀದಾ ಕೆಳಗಡೆ ಬಂದ್ರೆ ಸಿಕ್ಕಿಂ ಅಲ್ಲಿ ಅವರಿಗೆ ಏನಂತ ಲೆಪ್ಚಾ ಅಂತೀವಿ. ಹೌದಾ, ನಂದಾದೇವಿ ಎಲ್ಲಿ ಬರ್ತದೆ, ಹಾಗಾದ್ರೆ ಕ್ವಶನ್ ಉತ್ತರ ಪ್ರದೇಶ ಉತ್ತರಾಖಂಡ್. ನಂದಾದೇವಿ ಈ ಲೊಕೇಶನ್ ಅಲ್ಲಿ ಸಿಗ್ತದೆ. ಹಾಗಾದ್ರೆ ಇದು ಸ್ಟೇಟ್ ಯಾವುದು, ನಂದಾದೇವಿ. ಉತ್ತರಾಖಂಡ್ ಅಲ್ಲಿರುವಂತ ಹೈಯೆಸ್ಟ್ ಪೀಕ್ ಅಂದ್ರೆ ನಂದಾದೇವಿ. ಹೌದಾ, ನಮಗೆ ಏನ್ ಮಾಡ್ತಾರೆ, ಅದನ್ನ ನಮಗೆ ಶಿಖರಗಳ ಹೆಸರು ಪರ್ವತ ಶ್ರೇಣಿ ಕೊಡ್ತಾರೆ, ಯಾವ್ದು ಸಿಗ್ತದೆ ಅಂತ ಹೇಳ್ತಾರೆ, ಡೈರೆಕ್ಟ್ಲಿ ಮ್ಯಾಚ್ ಮಾಡ್ಬೇಕಾಯ್ತಾ. ಹಾಗಾದ್ರೆ ನನಗೆ ಆನ್ಸರ್ ಮಾಡಿ. ಗುಜರಾತ್ ಅಲ್ಲಿ ನಮಗೆ ಗಿರ್ನಾರ್ ಬೆಟ್ಟಗಳಿದಾವ. ಈ ಗುಜರಾತ್ ಅಲ್ಲಿರುವಂತ ಗಿರ್ನಾರ್ ಬೆಟ್ಟದಲ್ಲಿರುವಂತ ಹೈಯೆಸ್ಟ್ ಪೀಕ್ ಯಾವ್ದು ಬರ್ತದ, ಎಲ್ಲಿಂದ ಫ್ರಮ್ ಗುಜರಾತ್ ಅಂತ ಕನ್ಸಿಡರ್ ಆದಾಗ ಹೈಯೆಸ್ಟ್ ಪೀಕ್, ಫ್ರಮ್ ಮಹಾರಾಷ್ಟ್ರ ಅಂತ ಕನ್ಸಿಡರ್ ಆದಾಗ ಕರ್ನಾಟಕದ ಹೈಯೆಸ್ಟ್ ಪೀಕ್, ಕೇರಳದ ಹೈಯೆಸ್ಟ್ ಪೀಕ್. ಆಯ್ತಾ, ಕ್ವಶನ್ ನಮಗೆ ಏನ್ ಮಾಡ್ತಾರೆ, ಹೈಯೆಸ್ಟ್ ಪೀಕ್ ಯಾವುದು ಸ್ಟೇಟ್ ಡೈರೆಕ್ಟ್ಲಿ ಮ್ಯಾಚ್ ಮಾಡಬೇಕಾ. ತಮಿಳುನಾಡಿನಲ್ಲಿ, ದೆನ್ ಆಂಧ್ರ ಪ್ರದೇಶ್, ಒಡಿಶಾ, ವೆಸ್ಟ್ ಬೆಂಗಾಲ್ ಲೊಕೇಶನ್. ಶಿಲಾಂಗ್ ಶಿಖರ ಎಲ್ಲಿ ಬರ್ತದೆ, ಇದು ಶಿಲಾಂಗ್ ಶಿಖರ ಮೇಘಾಲಯದಲ್ಲಿ ನೋಡ್ತೀರಾ. ಹೌದಾ, ಎಂಟೈರ್ ನಾರ್ತ್ ಈಸ್ಟ್ ಲೊಕೇಶನ್ ಅಲ್ಲಿರೋ ಹೈಯೆಸ್ಟ್ ಪೀಕ್ ಅಂದ್ರೆ ಸಾರಾಮತಿ ಎಲ್ಲಿ ಬರ್ತದ, ನಾಗಾಲ್ಯಾಂಡ್ ಒಳಗಡೆ ನೋಡ್ತೀರಾ. ಅಸ್ಸಾಂ ಒಳಗಡೆ ಬರೈಲ್ ಬೆಟ್ಟಗಳಿದೆ, ಪಟ್ಕಾಯಿ ಬೂಮ್ ಬೆಟ್ಟಗಳು ನಮಗೆ ಅರುಣಾಚಲ ಪ್ರದೇಶ ಲೊಕೇಶನ್ ಅಲ್ಲಿ ಸಿಗುತ್ತೆ. ಅಸ್ಸಾಂ ಬೆಟ್ಟಗಳು, ಅದರ ಜೊತೆ ನಾವು ಹೇಳ್ತೀವಿ ಬರೈಲ್ ಬೆಟ್ಟಗಳು ಅಂತ ಹೇಳಿ ಅಸ್ಸಾಂ ಲೊಕೇಶನ್ ಅಲ್ಲಿ. ಎಂಟೈರ್ ಈಶಾನ್ಯ ರಾಜ್ಯಗಳ ಎತ್ತರವಾದ ಶಿಖರ ಅಂದ್ರೆ ಅದು ಸಾರಾಮತಿ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಕ್ಲಿಯರ್. ಸಾರಾಮತಿ ಲೊಕೇಶನ್ ಅದು ನಾಗಾಲ್ಯಾಂಡ್ ಒಳಗಡೆ ನೋಡ್ತೀರಾ. ಹೌದಾ, ನನಗೆ ಕ್ವಶನ್ ಕೇಳಿ. ಇಲ್ಲೊಂದು ರೇಂಜ್ ಇದೆ, ಯಾವ್ದಂದ್ರೆ ಅರಾವಳಿ ರೇಂಜಸ್ ಅಂತ ನೋಡ್ತೀರಾ. ಅರಾವಳಿ ರೇಂಜಸ್ ಅಂತ ತಗೊಂಡಾಗ ಯಾಕೆ ಥಾರ್ ಡೆಸರ್ಟ್ ಫಾರ್ಮೇಷನ್ ಆಗಿದೆ ಅಂತ ಸ್ಟೇಟ್ಮೆಂಟ್ ಅಲ್ಲಿ ಹಂಗೆ ಆಪ್ಷನ್ ಕೊಟ್ಟಿರ್ತಾರೆ. ಬಿಕಾಸ್ ಇದೇನಾಗ್ತದ, ಮಳೆ ನೆರಳಿನ ಪ್ರದೇಶ ಆಗ್ತದ ಅಂತ ನೋಡ್ತೀರಾ. ಹೌದಾ, ಮಳೆ ನೆರಳಿನ ಪ್ರದೇಶ ಅಂತ ತಗೊಂಡು ಯಾವುದರಿಂದ, ಅರಾವಳಿ ಮೌಂಟೇನ್ಸ್ ಇಂದ. ಅರಾವಳಿಯಲ್ಲಿರುವಂತಹ ಹೈಯೆಸ್ಟ್ ಪೀಕ್ ಯಾವ್ದು ಬರ್ತದೆ, ಹಾಗಾದ್ರೆ ಕ್ವಶನ್ ಮಾರ್ಕ್. ಅರಾವಳಿ ಅನ್ನೋದು ಓಲ್ಡೆಸ್ಟ್ ಮೌಂಟೇನ್ ಅಂತ ನೋಡ್ತೀರಿ. ಎಂತದು, ಅದು ಫೋಲ್ಡಿಂಗ್ ಮೌಂಟೇನ್ ಆಗ್ತದೆ. ಅತ್ಯಂತ ಹಳೆಯದಾದಂತಹ ಮಡಿಕೆ ಪರ್ವತ ಶ್ರೇಣಿಗಳು ಅದೇ ಅರಾವಳಿ ಮೌಂಟೇನ್ಸ್ ಇದೆ. ಮತ್ತೆ ಅರಾವಳಿ ಕನ್ಸಿಡರ್ ಆದಾಗ ಇನ್ ರಿಟರ್ನ್ ಅಲ್ಲಿರುವಂತಹ ಹೈಯೆಸ್ಟ್ ಪೀಕ್ ಯಾವ್ದು ಬರ್ತದೆ, ಗುರುಶಿಖರ. ಅರಾವಳಿ ಅಂದ್ರೆ ಸಾಕು ಯಾವ್ದು ಗುರುಶಿಖರವನ್ನು. ಹೌದಾ, ಅದೇ ತರ ಇಲ್ಲಿ ಈಸ್ಟರ್ನ್ ಮತ್ತು ನಾರ್ದರ್ನ್ ಮತ್ತು ಸದರ್ನ್ ಪಾಯಿಂಟ್ ಅಂದ್ರೆ ಸೀದಾ ವಿಂಧ್ಯ ಪರ್ವತ ಶ್ರೇಣಿ. ವಿಂಧ್ಯದಲ್ಲಿ ಸಿಗುವಂತಹ ಹೈಯೆಸ್ಟ್ ಪೀಕ್ ಯಾವ್ದು ಬರ್ತದೆ, ಇಲ್ಲಿ ವಿಂಧ್ಯ ಇದೆ. ಕೆಳಗಡೆ ಬಂದ್ರೆ ಸತ್ಪುರ ಪರ್ವತ ಶ್ರೇಣಿ. ಮತ್ತೆ ನೀವು ಇನ್ನು ಕೆಳಗಡೆ ಹೋದ್ರೆ ಅಜಂತ ಎಲ್ಲಿ ಬರ್ತದೆ, ಮಹಾರಾಷ್ಟ್ರದಲ್ಲಿ. ಅಜಂತದಲ್ಲಿರುವಂತಹ ಹೈಯೆಸ್ಟ್ ಪೀಕ್. ಹಾಗಾದ್ರೆ 3 ಪಾಯಿಂಟ್ ಹೇಳ್ತೀರಿ. ವಿಂಧ್ಯದಲ್ಲಿ ಯಾವ್ದಿದೆ, ಸತ್ಪುರ, ಅಜಂತ ಪರ್ವತ ಶ್ರೇಣಿಗಳು. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ವಿಂಧ್ಯ ಪರ್ವತದ ಒಳಗಡೆ ಅಮರಕಂಟಕ ಲೊಕೇಶನ್ ಅನ್ನು ನೋಡ್ತೀವಿ. ಹೌದಾ,
ಸತ್ಪುರ ಪರ್ವತ ಶ್ರೇಣಿ ಅಂದ್ರೆ ಧೂಪ್ಗರ್ ನೆನಪಿಗೆ ಬರಬೇಕು. ಅಜಂತ ಅಂದ್ರೆ ಸೀದಾ ಕಲ್ಸುಬಾಯ್. ಕಲ್ಸುಬಾಯ್ ಅನ್ನೋದು ಏನಾಗ್ತದೆ ಇನ್ ರಿಟರ್ನ್ ಮಹಾರಾಷ್ಟ್ರದ ಹೈಯೆಸ್ಟ್ ಪೀಕ್ ಕೂಡ ಹೌದು. ಮತ್ತೆ ಗುಜರಾತ್ ಅಂದ್ರೆ ಸಾಕು ನೆನಪಿಗೆ ಬರ್ತದೆ ಗಿರ್ ಅಂತ ಹೇಳಿ. ಗಿರ್ ನ್ಯಾಷನಲ್ ಪಾರ್ಕ್ ಐತಲ್ಲ, ಅಲ್ಲಿ ಗಿರ್ ಬೆಟ್ಟಗಳದಾವ ಆಯ್ತಾ. ಗುಜರಾತ್ ಅಲ್ಲಿ ಗಿರ್ ಬೆಟ್ಟಗಳು ಏನ್ ಫೇಮಸ್ ಅದಾವ, ಅಲ್ಲಿ ಏಷಿಯಾಟಿಕ್ ಲಯನ್ಸ್ಗಳು ಫೇಮಸ್ ಅದಾವ ಅಂತ ನೋಡ್ತೀರಿ ಹೌದಾ. ಮತ್ತೆ ಇಲ್ಲಿಂದ ಸಮಥಿಂಗ್ ಯಾವುದೋ ಒಂದು ಸ್ಟೇಟಿಗೆ ಕಾರಿಡಾರ್ ಮಾಡ್ಬೇಕಂತ ನ್ಯೂಸ್ ಅಲ್ಲಿ ನೋಡ್ತಿದ್ರಲ್ಲ, ನ್ಯೂಸ್ ಆಫ್ ಕಾಂಟೆಕ್ಸ್ಟ್ ಅಲ್ಲಿ ಯಾವ ಸ್ಟೇಟಿಗೆ ಅಲ್ಲಿ ಲಯನ್ ಕಾರಿಡಾರ್ ಮಾಡ್ಬೇಕಂತಿದ್ದಾರೆ ಹೇಳ್ತೀರಾ. ಫ್ರಮ್ ಗುಜರಾತ್ ಟು ಯಾವ ಸ್ಟೇಟ್ ಕ್ವಶನ್ ಮಾರ್ಕ್ ಲಯನ್ ಯಾಕಂದ್ರೆ ಎರಡು ರಾಜ್ಯದ ಡೈವರ್ಸಿಟಿ ಇಂಪ್ರೂವ್ ಮಾಡಬೇಕು. ಇಫ್ ಇಟ್ ಇಸ್ ಅಲ್ಲಿ ಒಂದೇ ಸ್ಥಾನದಲ್ಲಿ ಎಂಡಮಿಕ್ ಆಗಿ ಏಷಿಯಾಟಿಕ್ ಲಯನ್ಸ್ ಅದಾವ, ಅದಕ್ಕೆ ಏನಾದ್ರೂ ಸಮಥಿಂಗ್ ಏನೋ ಒಂದು ಡಿಸೀಸ್ ಅಟ್ಯಾಕ್ ಆಗಿತ್ತು ಅಂತ ಹೇಳ್ದಂಗಿತ್ತಲ್ಲ, ಯಾವ್ದಂತ ಹೇಳ್ತೀರಾ ಇದಕ್ಕೆ ಲಯನ್ಸ್ಗಳಿಗೆ. ಸ್ವಲ್ಪ ರಿಕಾಲ್ ಮಾಡಿ. ಗುಜರಾತ್ ಅಲ್ಲಿ ಗಿರ್ ನ್ಯಾಷನಲ್ ಪಾರ್ಕ್, ಅಲ್ಲಿ ಏಷಿಯಾಟಿಕ್ ಲಯನ್ಸ್ಗಳದಾವ ಮತ್ತು ಅದರದ ಆವಾಸ ಸ್ಥಾನವು ಅವುಗಳ ಡೆತ್ ಆಗುತ್ತೆ, ಸಮಥಿಂಗ್ ಏನೋ ಒಂದು ಕಾರಣ ಇತ್ತು. ಹಾಗಾದ್ರೆ ಯಾವ್ದು ಬರ್ತದೆ? ಸಮಥಿಂಗ್ ಏನೋ ವೈರಸ್ ಆ ಒಂದು ಲಯನ್ಸ್ಗಳಿಗೆ ಅಟ್ಯಾಕ್ ಆಗ್ತದ, ಅದಕ್ಕೆ ಏಷಿಯಾಟಿಕ್ ಲಯನ್ಸ್ಗಳ ಅವುಗಳ ಪಾಪ್ಯುಲೇಷನ್ ಕಮ್ಮಿ ಆಗ್ತದೆ, ಮತ್ತು ಅವು ಎಲ್ಲ ಕಮ್ಮಿ ಆಯ್ತಂದ್ರೆ ಎಕ್ಸ್ಟೆಂಟ್ ಆಯ್ತಲ್ಲ, ಮತ್ತೆ ಏಷಿಯಾಟಿಕ್ ಲಯನ್ಸ್ಗಳು ಚೀತಾಸ್ ಎಕ್ಸ್ಟೆಂಟ್ ಆದಾಗ ನೀವು ಎಕ್ಸ್ಟೆಂಟ್ ಆಗ್ತಾವ. ಡೈವರ್ಸಿಟಿ ಉಳ್ಸೋಣ ಅಂತ ಹೇಳಿ ಫ್ರಮ್ ಮಹಾರಾಷ್ಟ್ರ ಟು ಫ್ರಮ್ ಗುಜರಾತ್ ಟು ಮಧ್ಯಪ್ರದೇಶ ರಾಜಸ್ಥಾನ ಅಲ್ಲ ಮಹಾರಾಷ್ಟ್ರ ಗುಜರಾತಿಂದ ಮಧ್ಯಪ್ರದೇಶಕ್ಕೆ ಅಲ್ಲಿ ಕಾರಿಡಾರ್ ಮಾಡ್ಬೇಕಂತಿದ್ದಾರೆ ಹೌದಾ. ಹಾಗಾದ್ರೆ ಆ ಕಾರಿಡಾರ್ ಯಾವ್ದು ಕಾರಿಡಾರ್ ಮಾಡ್ಬೇಕಂತ ನೋಡ್ತೀರಿ. ಹಾಗಾದ್ರೆ ಆ ಲಯನ್ಸ್ಗಳಿಗೆ ಸಮಥಿಂಗ್ ಯಾವುದೋ ಒಂದು ವೈರಸ್ ಅಟ್ಯಾಕ್ ಆಗಿ ಅದು ಡೆತ್ ಆಗ್ತಿದೆ ಅಂತ ಹೇಳಿದೆ. ನೀವು ರಿಕಾಲ್ ಮಾಡ್ತೀರಿ ಎಲ್ಲಿ ಲಯನ್ಸ್ಗಳಿಗೆ, ಎಲ್ಲಿ ಗಿರ್ ನ್ಯಾಷನಲ್ ಪಾರ್ಕ್ ಅಲ್ಲಿ. ರಾಜಸ್ಥಾನ ಹೇಳ್ತಿರಲ್ಲ, ರಾಜಸ್ಥಾನದ ಒಳಗಡೆ ಹುಲಿಗಳ ಸಂಖ್ಯೆ ಕಣ್ಮರಿ ಆಗಿತ್ತು, ಏಕಾಏಕಿಯಾಗಿ ಕಣ್ಮರಿ ಆಗ್ತದ, ಅದಕ್ಕಂತಾನೆ ಟೈಗರ್ ಟಾಸ್ಕ್ ಫೋರ್ಸ್ ಅಂತ ನೋಡಿರೋದು. ಸರಿ, ಆ ಮ್ಯಾಟರ್ ಬೇರೆ. ಇದು ಏಷಿಯಾಟಿಕ್ ಲಯನ್ಸ್ಗಳದ್ದು, ಇದು ಮತ್ತೆ ಎಂಡಮಿಕ್ ಇಲ್ಲಷ್ಟೇ ಕಾಣ ಸಿಗ್ತದೆ ಅಂತ ನೋಡ್ತೀರಾ. ಅದು ಏಕೈಕ ರಾಜ್ಯ ಯಾದಂದ್ರೆ ಗುಜರಾತ್, ಅಲ್ಲಿಂದ ಮತ್ತೆ ಮಧ್ಯಪ್ರದೇಶಕ್ಕೆ ಟ್ರಾನ್ಸ್ಮಿಟ್ ಮಾಡಬೇಕು, ಲಯನ್ ಕಾರಿಡಾರ್ ಬಿಲ್ಡ್ ಮಾಡ್ಬೇಕಂತ ನೋಡ್ತೀರಾ ಹೌದಾ. ಇಲ್ಲಿ ನಾನು ಕ್ವಶನ್ ಏನು ಅರೇಂಜ್ ಮಾಡಿದೆ ಅಂದ್ರೆ, ಗಿರ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಏಷಿಯಾಟಿಕ್ ಲಯನ್ಸ್ ಅದಾವಲ್ಲ, ಲಯನ್ಸ್ಗಳ ಪಾಪ್ಯುಲೇಷನ್ ಕಮ್ಮಿ ಆಗ್ತಿದೆ, ಡಿಕ್ಲೈನ್ ಆಗ್ತಿದೆ, ಕಾರಣ ಒಂದು ವೈರಸ್ ಅಟ್ಯಾಕ್ ಆಗ್ತದೆ. ಅದಕ್ಕೆ ಲಯನ್ಸ್ಗಳಿಗೆ ಮತ್ತೆ ಅದನ್ನ ತಪ್ಪಿಸಬೇಕಲ್ಲ, ಅವುಗಳ ಸಂತತಿ ಪಾಪ್ಯುಲೇಷನ್ ಜಾಸ್ತಿ ಮಾಡಬೇಕಲ್ಲ, ಅದಕ್ಕೋಸ್ಕರ ಸಮಥಿಂಗ್ ಯಾವ ವೈರಸ್ ಅಲ್ಲಿ ಕಾರಣ ಆಗ್ತದೆ ಅಂತ ಹೇಳಬೇಕು. ಟೈಗರ್ ಟಾಸ್ಕ್ ಫೋರ್ಸ್ 2005 2006 ಅಲ್ಲಿ NTPC ಈಶ್ವರ ಮ್ಯಾಮ್ ಡೆಸರ್ಟ್ ಹೇಗೆ ಫಾರ್ಮೇಷನ್ ಆಗ್ತದೆ ಹೇಳ್ತೀನಿ. ಕೆನೈನ್ ಡಿಸ್ಟಂಪರ್ ವೈರಸ್ ಅಂತ ನೋಡ್ತೀವಿ. ಆ ಕೆನೈನ್ ಡಿಸ್ಟಂಪರ್ ವೈರಸ್ ಏನಿದಲ್ಲ ಆ ಲಯನ್ಸ್ಗಳಿಗೆ ಅಟ್ಯಾಕ್ ಆಗ್ತಿತ್ತು. ಸೊ ದಟ್ ಲಯನ್ಸ್ಗಳ ನಿಮಗೆ ಗಿರ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಲಯನ್ಸ್ಗಳ ಸಂತತಿ ಕಮ್ಮಿ ಆಗ್ತದೆ ಅಂದ್ರೆ ಅದಕ್ಕೆ ಬಿಕಾಸ್ ಆಫ್ ಒಂದು ವೈರಸ್ ಕಾರಣ ಆಗ್ತದೆ, ಅದನ್ನೇ ಡಿಸ್ಟಂಪರ್ ವೈರಸ್ ಅಂತ ನೋಡ್ತೀವಿ. ಕೆನೈನ್ ಡಿಸ್ಟಂಪರ್ ವೈರಸ್ ಇಂದ ಅದು ಸಂತತಿ ನಾಶ ಆಗೋ ಲೆವೆಲ್ ಅಲ್ಲಿ ಇದೆ, ಮತ್ತೆ ಪಾಪ್ಯುಲೇಷನ್ ಜಾಸ್ತಿ ಮಾಡಬೇಕು, ಬೇರೆ ಬೇರೆ ಆವಾಸ ಸ್ಥಾನವನ್ನು ಕಂಡುಕೋಬೇಕಲ್ಲ, ಅದಕ್ಕೋಸ್ಕರ ಏನಾಗ್ತದೆ ಅಂದ್ರೆ ಇನ್ ರಿಟರ್ನ್ ನಾವು ನೋಡ್ತೀವಿ ಕಾರಿಡಾರ್ ಮಾಡಬೇಕು ಅಂತ ಹೇಳಿ ಫ್ರಮ್ ಗುಜರಾತ್ ಟು ಮಧ್ಯಪ್ರದೇಶ ಅಂತ ನೋಡೋದು ಹೌದಾ. ಇಲ್ಲಿದ ಅದು ಕೆನೈನ್ ಡಿಸ್ಟಂಪರ್ ವೈರಸ್ ರೇಸ್ ಮಾಡಲ್ಲ. ಇಲ್ಲಿದೆ ನೋಡಿ, ಯೂಶಲಿ ನಮ್ಮಲ್ಲಿ ಥಾರ್ ಡೆಸರ್ಟ್ ಫಾರ್ಮೇಷನ್ ಆಗೋಕ್ಕೆ ಕಾರಣ ಏನಂತ ಹೇಳ್ತೀರಿ, ಥಾರ್ ಮರುಭೂಮಿ ಹೌದು, ಥಾರ್ ಡೆಸರ್ಟ್ ಫಾರ್ಮೇಷನ್ ಆಗ್ತದ ಕಾರಣ ಇಲ್ಲಿದೆ ಏನಂದ್ರೆ ಅರಾವಳಿ ಮೌಂಟೇನ್ಸ್ ಇದೆ. ಅರಾವಳಿ ಮೌಂಟೇನ್ಸ್ಗಳು ಏನು ಮಾಡ್ತದೆ ಅಂದ್ರೆ ರಿಟರ್ನ್ ಯೂಶಲಿ ತಡಿಬೇಕು. ಇಲ್ಲಿ ಪಶ್ಚಿಮ ಘಟ್ಟಗಳು ಏನು ಮಾಡ್ತದ, ಇಲ್ಲಿ ಮೋಡಗಳನ್ನು ತಡೆದು ಅತಿ ಹೆಚ್ಚು ಮಳೆಯನ್ನು ಸುರಿಸುತ್ತೆ. ಎಸ್ಪೆಷಲಿ ನೀವು ಕರ್ನಾಟಕ ಅಂತ ತಗೊಂಡ್ರೆ ಅತಿ ಹೆಚ್ಚು ನಮ್ಮ ರಾಜ್ಯ ಮಳೆಯನ್ನು ಪಡಿತಾ, ಇದರಿಂದ ನೈಋತ್ಯ ಮಾನ್ಸೂನ್ ಮಾರುತದಿಂದ ದಟ್ಟು ನೀವು ಹೇಳ್ತೀರಿ, ಇದರಿಂದ ಅಂದ್ರೆ ಅರಬಿಯನ್ ಶಾಖೆಯಿಂದ ಹೌದಾ. ನಮಗೆ ಇಲ್ಲಿಂದ ಅರಬಿಯನ್ ಕೋಸ್ಟಲ್ ಏನಿದೆಲ್ಲ ಅಲ್ಲಿಂದ ಅತಿ ಹೆಚ್ಚಾಗಿ ನಾವು ಮಳೆಯನ್ನು ಪಡಿತೇವೆ. ದಟ್ಟು ವೆಸ್ಟರ್ನ್ ಘಾಟ್ಸ್, ಯಾಕಂದ್ರೆ ವೆಸ್ಟರ್ನ್ ಘಾಟ್ಸ್ಗಳು ಕರ್ನಾಟಕದಲ್ಲಿ ನಿರಂತರವಾಗಿ ಸಿಗುತ್ತೆ ಅಂತ ನೋಡ್ತೀರಾ ಹೌದಾ. ದಟ್ಟು ಇಲ್ಲಿ ನೀವು ಕನ್ಸಿಡರ್ ಆದಾಗ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳು ಅಲ್ಲಿ ಮಳೆಯನ್ನು ತಡಿತಾ ಇದೆ ಹೌದಾ. ಈಗ ನಾವು ಇಲ್ಲಿ ಕನ್ಸಿಡರ್ ಆದಾಗ ಆಗುಂಬೆ ಅತಿ ಹೆಚ್ಚು ಮಳೆಯನ್ನು ಪಡೆಯುತ್ತೆ. ಅದೇ ತರ ಬೆಟ್ಟಗಳ ಶ್ರೇಣಿ ಎಲ್ಲಿದೆ ಅರಾವಳಿಯಲ್ಲಿ ಇದೆ. ಅರಾವಳಿ ಕಂಡೀಷನ್ ಏನಾಗ್ತದೆ ಅಂದ್ರೆ ಈಗ ನೋಡಿ, ಈಗ ನಾವು ಇಲ್ಲಿ ನೈಋತ್ಯ ಮಾನ್ಸೂನ್ ಅಂತ ತಗೊಂಡ್ರೆ ಆ ದಿಕ್ಕು ಹೇಗೆ ಹೋಗ್ತದೆ ಅಂತ ನೋಡಿ. ಮತ್ತೆ ನಮಗೆ ಸ್ವಲ್ಪ ಇಲ್ಲಿ ಮಧ್ಯಪ್ರದೇಶದಲ್ಲಿ ನೀವು ಹೇಳ್ತೀವಿ ಅರಣ್ಯ ಕ್ಷೇತ್ರ ಜಾಸ್ತಿ ಕಂಪ್ಯಾರಿಟಿವ್ಲಿ ಇಂಡಿಯಾದಲ್ಲಿ ಅತಿ ಹೆಚ್ಚು ಅರಣ್ಯ ಕ್ಷೇತ್ರ ಎಲ್ಲಿ ಜಾಸ್ತಿ ಐತೆ ಅಂದ್ರೆ ಮಧ್ಯಪ್ರದೇಶದಲ್ಲಿ ಅಲ್ವಾ. ಓವರ್ ಆಲ್ ಅರಣ್ಯ ಕ್ಷೇತ್ರವನ್ನು ತಗೊಂಡಾಗ ಅತಿ ಹೆಚ್ಚು ಅರಣ್ಯ ಕ್ಷೇತ್ರ ಮಧ್ಯಪ್ರದೇಶದಲ್ಲಿ ಸಿಗುತ್ತೆ. ಕಾರಣ ಏನ್ ಬರ್ತದೆ ಅಂದ್ರೆ ಇಲ್ಲಿ ಮಹಾರಾಷ್ಟ್ರ ಐತಲ್ಲ, ಮಹಾರಾಷ್ಟ್ರದ ಒಳಗಡೆ ವೆಸ್ಟರ್ನ್ ಘಾಟ್ಸ್ ಕಂಟಿನ್ಯೂಟಿ ಇಲ್ಲ, ಬದಲಿಗೆ ಡಿಸ್ಕಂಟಿನ್ಯೂಟ್ ಸ್ಟ್ರಕ್ಚರ್ ಇದೆ, ಮಧ್ಯದಲ್ಲಿ ಬಿಟ್ಟೋಗಿದೆ, ಅಲ್ಲಿ ಗ್ಯಾಪ್ ಉಳಿತದಲ್ಲ. ದನ್ ಈ ಗ್ಯಾಪ್ ಉಳಿಯೋದ್ರಿಂದ ಏನಾಗ್ತದೆ, ಮಹಾರಾಷ್ಟ್ರದಲ್ಲಿ ಡಿಸ್ಕಂಟಿನ್ಯೂಟಿ ಸ್ಟ್ರಕ್ಚರ್ ಇರೋದ್ರಿಂದ ಮೋಡಗಳು ಹಾಗೆ ಫಾರ್ಮೇಷನ್ ತಗೊಂಡು ಅಂದ್ರೆ ಮುಂದಕ್ಕೆ ಪಾಸ್ ಆಗ್ತದೆ. ಹಿಂಗೆ ಮುಂದೆ ಪಾಸ್ ಆದ್ಮೇಲೆ ನಿಮಗೆ ಇಲ್ಲಿ ಗೊತ್ತಿದೆ ಎಂತ ವಿಂಧ್ಯ ಪರ್ವತ ಶ್ರೇಣಿ ಅದಾವ, ಸತ್ಪುರ ರೇಂಜಸ್ ಇದೆ, ಮತ್ತೆ ಈ ಕಡೆ ಅಜಂತ ಇದೆ. ಅಲ್ಲಿ ಏನಾಗ್ತದೆ ಅಂದ್ರೆ ಆ ಒಂದು ಬೆಟ್ಟಗಳು ಈ ಮಾರುತಗಳನ್ನ ತಡೀತದ, ಮಾರುತಗಳನ್ನು ಮೋಡಗಳನ್ನ ತಡೆದು ಮಳೆ ಸುರಿಸ್ಕೋತದ. ಸೊ ದಟ್ ಮಧ್ಯಪ್ರದೇಶ ಲೊಕೇಶನ್ ಅಲ್ಲಿ ಅರಣ್ಯ ಕ್ಷೇತ್ರ ಚೆನ್ನಾಗಿ ಸಿಗುತ್ತೆ ಹೌದಾ. ಮಳೆ ಚೆನ್ನಾಗಿದೆ, ಅರಣ್ಯ ಕ್ಷೇತ್ರ ಚೆನ್ನಾಗಿರ್ತದೆ, ಅರಣ್ಯ ಕ್ಷೇತ್ರ ಚೆನ್ನಾಗಿದೆ, ಮಳೆ ಚೆನ್ನಾಗ್ತದೆ. ಅಲ್ಲಿ ಎರಡಕ್ಕೂ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ನೋಡ್ತೀವಿ. ಬಟ್ ಇಲ್ಲಿ ಅರಾವಳಿ ರೇಂಜಸ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಕ್ಲಿಯರ್ ಪರ್ಟಿಕ್ಯುಲರ್ಲಿ ಅಲ್ಲಿ ಮಳೆ ಮಾರುತಗಳನ್ನ ತಡೀತಾ ಇಲ್ಲ, ಬದಲಿಗೆ ಹಾಗೆ ಫ್ಲೋ ತಗೊಳ್ತದೆ. ನೋಡಿ ನೈಋತ್ಯ ಮಾನ್ಸೂನ್ ಮಾರುತಗಳು ಹಾಗೆ ಬೀಸಿ ಹೋಗ್ತದೆ. ಯೂಶಲಿ ಬೆಟ್ಟಗಳು ತಡಿಬೇಕಿತ್ತು, ಯಾಕೆ ತಡಿತಿಲ್ಲ ಅಂದ್ರೆ ಡೈರೆಕ್ಷನ್, ಆ ಅರಾವಳಿ ಮೌಂಟೇನ್ಸ್ಗಳು ಯಾವ ಡೈರೆಕ್ಷನ್ ಅಲ್ಲಿ ಅದಾವ ಅಂತ ನೋಡಬೇಕು. ನೈಋತ್ಯ ಮಾನ್ಸೂನ್ ಮಾರುತಗಳು ಯಾವ ದಿಕ್ಕಲ್ಲಿ ಹರಿತದಲ್ಲ, ಯಾವ ದಿಕ್ಕಲ್ಲಿ ಫ್ಲೋ ಆಗ್ತಿದಾವಲ್ಲ, ನೈಋತ್ಯ ಮಾನ್ಸೂನ್ ಮಾರುತಗಳು ಯಾವ ದಿಕ್ಕಿಗೆ ಬೀಸಿ ಹೋಗ್ತಾ ಇದಾವಲ್ಲ ಅದೇ ದಿಕ್ಕಿಗೆ ಅರಾವಳಿ ಮೌಂಟೇನ್ಸ್ಗಳು ಇರೋದ್ರಿಂದ ನೋಡಿ ಎಲ್ಲರ ಮಳೆ ಮಾರುತಗಳನ್ನ ಅದು ತಡೀತಾ ಇಲ್ಲ, ಸುಮ್ಮನೆ ಕಂಟಿನ್ಯೂ ಫ್ಲೋ ಆಗ್ತಿದೆ. ಮತ್ತೆ ಅದನ್ನ ಯಾರು ತಡೀತಿದ್ದಾರೆ, ಇಲ್ಲಿ ಇರುವಂತ ಹಿಮಾಲಯ ರೇಂಜಸ್ಗಳು ತಡೀತದೆ, ಅದಕ್ಕೆ ಚೀನಾಕ್ ಮಳೆ ಆಗ್ತಲ್ಲ. ಎಂಟೈರ್ ವರ್ಲ್ಡ್ ಅಲ್ಲಿ ಈ ತರ ಮಾನ್ಸೂನ್ ಎಫೆಕ್ಟ್ ಇಂಡಿಯಾದಲ್ಲಿ ಮಾತ್ರ ಅಫೆಕ್ಟ್ ಆಗೋದು, ಮತ್ತೆ ಬೇರೆ ಯಾವ ಒಂದು ಕಂಟ್ರಿಲೂ ನಾವು ನೋಡೋದಿಲ್ಲ. ಕ್ಲಿಯರ್ ಎಂಟೈರ್ ಮತ್ತೆ ನೀವು ಎಲ್ನಿನೋ ಲಾನಿನೋ ಕಂಡೀಷನ್ಸ್ ಬೇರೆ ನೋಡ್ತೀರಾ. ನಾವು ನೈಋತ್ಯ ಮಾನ್ಸೂನ್ ಎಫೆಕ್ಟ್ ಅಂತ ತಗೊಂಡಾಗ ಈ ತರ ಸಿಗೋದು ಇಂಡಿಯಾದಲ್ಲಿ ಮಾತ್ರ. ಎಂಟೈರ್ ದಿ ವರ್ಲ್ಡ್ ಒಳಗಡೆ ಈ ತರ ಕಂಡೀಷನ್ ಸಿಗೋದು 4 ಮಳೆಗಾಲದ ಸೀಸನ್ ಏನಿದಲ್ಲ ಈ ಸೀಸನ್ ಅಲ್ಲಿ ಇಂಡಿಯಾದಲ್ಲಿ ಮಾತ್ರ ಈ ತರ ಕೇಸ್ ಆಗೋದು, ಅತಿ ಹೆಚ್ಚು ಮಳೆಯನ್ನು ಪಡೆಯುವಂತ ಭಾಗ ಅಂತ ನೋಡ್ತೀರಾ. ಎಸ್ಪೆಷಲಿ ಇಲ್ಲಿ ಮೇಘಾಲಯ ಲೊಕೇಶನ್ ನೋಡಿ, ಎಂಟೈರ್ ವರ್ಲ್ಡ್ ಅಲ್ಲಿ ಅತಿ ಹೆಚ್ಚು ಮಳೆ ಪಡೆಯೋದು ನಮ್ಮಲ್ಲಿನಲ್ಲಿ, ಯಾಕಂದ್ರೆ ಈ ತರ ಕಂಡೀಷನ್ ನಮ್ಮ ಇಂಡಿಯಾದಲ್ಲಿ ಮಾತ್ರ ಸಿಗ್ತದ ಹೌದಾ. ಇಲ್ಲೇನಿದೆ ನೈಋತ್ಯ ಮಾನ್ಸೂನ್ ಮಾರುತಗಳನ್ನ ಹ್ಯೂಜ್ ಆಗಿ ತಡಿತಿರೋರು ಯಾರಂದ್ರೆ ಅದೇ ಹಿಮಾಲಯ ರೇಂಜಸ್ ನೋಡ್ತೀವಿ. ಮತ್ತೆ ಅದು ಮುಂದಕ್ಕೆ ಹೋಗಂಗಿಲ್ಲ ಹೌದಾ. ಮತ್ತೆ ಅದು ಬೇರೆ ಏನಿದೆ ಎಲ್ಲ 8000 ಮೀಟರ್ಗಿಂತ ಎತ್ತರನೇ ಇದೆ, 8 ಕಿಲೋಮೀಟರ್ಗಿಂತ ಹೈಯೆಸ್ಟ್ ಪೀಕ್ ಇದೆ. ಸೊ ದಟ್ ಮಳೆಯನ್ನು ಪಡೆಯುತ್ತೆ. ಬಟ್ ಇಲ್ಲಿ ಹರಿ ಆಯ್ತಿರೋದು ಯಾದಂದ್ರೆ ಅರಾವಳಿ ರೇಂಜಸ್ಗಳ ಡೈರೆಕ್ಷನ್ ಅನ್ನು ನೋಡಬೇಕು. ಇಫ್ ಇಟ್ ಈಸ್ ಅದೇ ಏನಾದ್ರ ಅರಾವಳಿ ರೇಂಜಸ್ಗಳು ಈ ಡೈರೆಕ್ಷನ್ ಅಲ್ಲಿ ಇರೋ ಬದಲಿಗೆ ಸಮಥಿಂಗ್ ಅರಾವಳಿ ಏನಾದ್ರೆ ಈ ಡೈರೆಕ್ಷನ್ ಅಲ್ಲಿ ಇದ್ದಿದೆ ಮತ್ತೆ ಅತಿ ಹೆಚ್ಚು ಮಳೆ ಪಡಿತಿತ್ತು. ಇದು ನೈಋತ್ಯ ಭಾಗ ಅಲ್ಲ, ನೈಋತ್ಯ ಮಾನ್ಸೂನ್ ಮಾರುತಗಳು ತಗೋಬೇಕು. ಅದೇ ಅಲ್ಲಿ ಯಾವ ಟೈಮ್ ಪೀರಿಯಡ್ ಅಂದ್ರೆ ಜೂನ್ ಟು ಸೆಪ್ಟೆಂಬರ್ ಅಂತ ನೋಡ್ತೀವಿ. ಎಸ್ಪೆಷಲಿ ನಾವು ಆಗಸ್ಟ್ 15th ಲೊಕೇಶನ್ ಅಂತ ತಗೊಂಡ್ರೆ ಅತಿ ಹೆಚ್ಚು ಮಳೆಯನ್ನು ಎಂಟೈರ್ ಇಂಡಿಯಾದಲ್ಲಿ ಮಳೆ ಆಗ್ತಿರುತ್ತೆ. ನೀವು ಆಗಸ್ಟ್ ಟೈಮ್ ಪೀರಿಯಡ್ ಫ್ರಮ್ ಆಗಸ್ಟ್ 10 to 20 ಅಂತ ತಗೊಂಡ್ರೆ ಎಂಟೈರ್ ಇಂಡಿಯಾದಲ್ಲಿ ಮಳೆ ಪಡ್ತಿರ್ಬೇಕು. ಈಗಲೇ ಮಳೆ ಸ್ಟಾರ್ಟ್ ಆಗಿದೆ, ಮಾನ್ಸೂನ್ ಸ್ಟಾರ್ಟ್ ಆಗಿದೆ ಹೌದಾ, ನಮ್ಮ ಕಡೆ ಯಾಕೆ ಮಳೆ ಬರ್ತಿಲ್ಲ.
ಐಡಿಯಾ ಬರ್ತದೆ. ಬಾಂಗ್ಲಾದೇಶಕ್ಕೂ ಅಫೆಕ್ಟ್ ಆಗ್ತದೆ. ಈಗ ನೀವು ನೋಡ್ಬೋದು ಎಂತ ಎಫೆಕ್ಟ್ ಅಂದ್ರೆ ಇದು ಬಂಗಾಳ ಕೊಲ್ಲಿ ಶಾಖೆ ಐತಲ್ಲ, ಬಂಗಾಳ ಕೊಲ್ಲಿ ಶಾಖೆಯಿಂದ ಮಳೆ ಪಡೆಯುತ್ತೆ. ಯಾವ್ದಂದ್ರೆ ಬಾಂಗ್ಲಾದೇಶ. ಅರೇಬಿಯನ್ ಶಾಖೆ, ಬಂಗಾಳ ಕೊಲ್ಲಿ ಶಾಖೆ ಅಂತ ಎರಡು ಸ್ಪ್ಲಿಟ್ ಔಟ್ ಮಾಡಿ ಸ್ಟಡಿ ಮಾಡ್ತಿರಲ್ಲ. ಅರೇಬಿಯನ್ ಶಾಖೆಯಿಂದ ಎಂಟೈರ್ ನಾವು ಇಂಡಿಯಾದಲ್ಲಿ ಅತಿ ಹೆಚ್ಚು ಎಸ್ಪೆಷಲಿ ವೆಸ್ಟರ್ನ್ ಕೋಸ್ಟಲ್ ಆ ಕಡೆಗೆ ಬಂದ್ರೆ ಅಂತ ಹೇಳಿದ್ರೆ ಬಂಗಾಳ ಕೊಲ್ಲಿ ಶಾಖೆ ಎರಡೂ ಮಳೆ ಪಡಿತದ ಅಂತ ನೋಡ್ತೀವಿ. ಒಟ್ಟಾರಿಗೆ ಅದು ನೈಋತ್ಯ ಮಾನ್ಸೂನ್ ಮಾರುತಗಳು ಬೀಸಿ ಬರ್ತಾವಲ್ಲ, ಅದರಿಂದ ಅತಿ ಹೆಚ್ಚು ಮಳೆ ಪಡಿತದ ಅಂತ ನೋಡ್ತೀವಿ. ಇನ್ನೊಂದು ಈಶಾನ್ಯ ಮಾನ್ಸೂನ್ ಮಾರುತ ಬರ್ತದೆ, ಸ್ವಲ್ಪ ಕಮ್ಮಿ ಮಳೆ ಪಡೆಯುತ್ತೆ, ಕಡಿಮೆ ಹಂತದಲ್ಲಿ ಅಂತ ನೋಡ್ತೀರಾ. ಕ್ವಶನ್ ಏನಿದೆ, ಅರಾವಳಿ ಮೌಂಟೇನ್ಸ್ ಗಳು ಇರೋದ್ರಿಂದಾನೆ ನಮಗೆ ಏನಾಗ್ತದ ಈ ಥಾರ್ ಡೆಸರ್ಟ್ ಏರಿಯಾ ಏನಾಗುತ್ತೆ ಅದು ಮಳೆ ನೆರಳಿನ ಪ್ರದೇಶ ಆಗುತ್ತೆ. ಅರಾವಳಿ ಮೌಂಟೇನ್ಸ್ ಇರೋದ್ರಿಂದನೇ ಕಾರಣ ಅಂತ ನೋಡ್ತೀರಾ. ಆದ್ರೆ ಅರಾವಳಿ ಮೌಂಟೇನ್ಸ್ ಗಳ ದಿಕ್ಕು ಕಾರಣ ಆಗುತ್ತೆ, ಯಾವ ಡೈರೆಕ್ಷನ್ ಅದು ಇದೆ ಅಂತ ಹೇಳಿ. ನೈಋತ್ಯ ಮಾನ್ಸೂನ್ ಮಾರುತಗಳಿಗೆ ಅಡ್ಡಲಾಗಿ ಇದೆ, ನೈಋತ್ಯ ಮಾನ್ಸೂನ್ ಮಾರುತಗಳು ಬೀಸಿ ಬರ್ತಾವಲ್ಲ ಅದೇ ದಿಕ್ಕಿಗೆ ಹೀಗೆ ಕ್ವಶನ್ ಹೇಗಾದ್ರೂ ತಿರುಚಬಹುದು ಆಪ್ಷನ್ಸ್ ಗಳಲ್ಲಿ. ಹಾಗಾದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳನ್ನ ತಡೆಯೋಕೆ ಅರಾವಳಿ ಮೌಂಟೇನ್ಸ್ ಗಳು ಹೇಗಿದೆ ಕ್ವಶನ್ ಮಾರ್ಕ್. ಇದು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೂಡ ಹೌದು. ಅತಿ ಹೆಚ್ಚು ಇಂಡಿಯಾದಲ್ಲಿ ಎಲ್ಲ ಆಗ್ತದೆ, ಮೇಘಾಲಯದಲ್ಲಿ ಆಗ್ತದ. ಮೇಘಾಲಯದಲ್ಲಿ 111 ಸೆಂಟಿಮೀಟರ್. ಬೇರೆ ಕಂಟ್ರೀಸ್ಗಳಲ್ಲಿ ನಮ್ಮಷ್ಟು ಈ ತರ ಮಾನ್ಸೂನ್ ಎಫೆಕ್ಟ್ ಅಲ್ಲಿ ಇಲ್ಲ. ಕ್ಲಿಯರ್? ಇಂಡಿಯಾದಲ್ಲಿನೇ ನೈಋತ್ಯ ಮಾನ್ಸೂನ್ ಎಫೆಕ್ಟ್ ಇಂಡಿಯಾದಲ್ಲಿನೇ ಎಫೆಕ್ಟ್ ಆಗೋದು. ಮತ್ತೆ ಅತಿ ಹೆಚ್ಚು ಮಳೆ ಪಡೆಯುವಂತದ್ದು ಇಂಡಿಯಾದಲ್ಲಿನೇ ಗೊತ್ತೀರಾ. ನೀವು ಹೇಳ್ತಿರಲ್ಲ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಭಾಗ ಯಾವ್ದಂದ್ರೆ ಮೇಘಾಲಯ. ಮೇಘಾಲಯದಲ್ಲಿ ಗಾರೋ ಖಾಸಿ ಜಯಂತಿ ಹಿಲ್ಸ್ ಅದಾವ. ಮೇಘಾಲಯದ ಚಿರಾಪುಂಜಿ ಲೊಕೇಶನ್ ಅತಿ ಹೆಚ್ಚು ಮಳೆ ಪಡೆಯುತ್ತೆ ಅಂತ ಹೇಳ್ತಿರಲ್ಲ, ಅಲ್ಲಿ 1111 ಸೆಂಟಿಮೀಟರ್ ಅಷ್ಟು ಮಳೆ ಪಡೆಯುತ್ತದೆ ಅಪ್ರಾಕ್ಸ್ ಅಂತ ನೋಡ್ತೀರಾ. ಅತಿ ಹೆಚ್ಚು ಮಳೆ ಪಡೆಯುವಂತ ಭಾಗ ಅದು ಎಂಟೈರ್ ವರ್ಲ್ಡ್ ಅಲ್ಲಿ. ಅದನ್ನೇ ಹೇಳಿದ್ದು, ಇಡೀ ಜಗತ್ತೊಳಗಡೆ ಈ ತರ ನೈಋತ್ಯ ಮಾನ್ಸೂನ್ ಎಫೆಕ್ಟ್ ಪಡೆಯುವಂತ ಒಂದು ಕಂಟ್ರಿ ಯಾವ್ದಂದ್ರೆ ಅದು ಇಂಡಿಯಾನೇ ಆಗಿರುತ್ತೆ. ಕ್ಲಿಯರ್? ಹೇಗಿದ್ದಾವೆ ಹಾಗಾದ್ರೆ ಅರಾವಳಿ ಮೌಂಟೇನ್ಸ್ ಗಳಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳನ್ನ ತಡಿತಾ ಇದೆ, ಅದಕ್ಕೋಸ್ಕರ ಅಲ್ಲಿ ಮಳೆ ನೆರಳಿನ ಪ್ರದೇಶ ಕ್ರಿಯೇಟ್ ಆಗಿ ಥಾರ್ ಡೆಸರ್ಟ್ ಫಾರ್ಮೇಷನ್ ಆಗಿದೆ ಒಂದು ಆಪ್ಷನ್. ಅದು ಮಳೆ ನೆರಳಿನ ಪ್ರದೇಶ ಆಗಿದ್ದಲ್ಲ, ಅರಾವಳಿ ಮೌಂಟೇನ್ಸ್ ಗಳು ನೈಋತ್ಯ ಮಾನ್ಸೂನ್ ಮಾರುತಗಳ ದಿಕ್ಕಿಗೆ ಇರೋದ್ರಿಂದ, ಬೀಸುವ ದಿಕ್ಕಿಗೆ ಇರೋದ್ರಿಂದ ಮಳೆ ನೆರಳಿನ ಪ್ರದೇಶ ಕ್ರಿಯೇಟ್ ಆಗಿ ಅಲ್ಲಿ ಥಾರ್ ಡೆಸರ್ಟ್ ಫಾರ್ಮೇಷನ್. ಎರಡು ಆಪ್ಷನ್ ನಿಮಗೆ. ಅದು ಹೇಗಿದೆ ಅರಾವಳಿ ರೇಂಜಸ್ ಡೈರೆಕ್ಷನ್ ನೋಡಿ, ಎಲ್ಲ ಜಿಯೋಗ್ರಫಿಕಲ್ ಲೊಕೇಶನ್ ಮ್ಯಾಟರ್ ಆಗ್ತದೆ. ಅಲ್ಲಿ ಅರಣ್ಯ ಕ್ಷೇತ್ರನೋ ಅಥವಾ ಡ್ರಾಫ್ಟೆಡ್ ರೇನ್ ಡ್ರಾಫ್ಟೆಡ್ ಅಥವಾ ಬರಗಾಲ ಪೀಡಿತ ಪ್ರದೇಶ ಅಲ್ಲಿ ಆಯ್ತಾ ಏನೇ ಡಿಸೈಡ್ ಆಗಿ ಎಂಟೈರ್ ಆ ಒಂದು ದೇಶದ ಭೌಗೋಳಿಕ ಸ್ಥಾನವನ್ನು ಕನ್ಸಿಡರ್ ಮಾಡಬೇಕು. ಅಲ್ಲಿ ನದಿ ಪಾತ್ರ ನೋಡ್ತೀರಂದ್ರೂ ಕೂಡ ಅಲ್ಲಿ ಅತಿ ಹೆಚ್ಚು ಮಳೆ, ಸರ್ವಕಾಲಿಕ ಮಳೆ, ಸರ್ವಕಾಲಿಕ ನದಿಗಳು ತುಂಬಿ ಹರಿತಿದಾವೆ ಅಂತ ಹೇಳಿದ್ರೆ ಉತ್ತರ ಭಾರತದಲ್ಲಿ ಬಿಕಾಸ್ ಆಫ್ ದಿ ಹಿಮಾಲಯ ರೇಂಜಸ್ ಅಂಡ್ ಬಿಕಾಸ್ ಆಫ್ ದಿ ನೈಋತ್ಯ ಮಾನ್ಸೂನ್ ಎಫೆಕ್ಟ್ ಅಂತಾನೆ ನೋಡ್ತೀರಾ. ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತೆ, ಬೇಸಿಗೆಗಾಲದಲ್ಲಿ ಮತ್ತೆ ಹಿಮ ಕರಗಿ ನದಿ ನೀರು ಹರಿಯುತ್ತೆ. ಹೌದಾ? ಅದಕ್ಕೆ ಮತ್ತೆ ಅದೇ ನೀವು ಹೇಳ್ತೀರಾ ಜಿಯೋಗ್ರಫಿಕಲ್ ಲೊಕೇಶನ್. ಅದಕ್ಕೆ ನೀವು ಫಿಸಿಕಲ್ ಜಿಯೋಗ್ರಫಿ ಸ್ಟಡಿ ಮಾಡ್ತಿರಲ್ಲ, ಯಾವ ಭಾಗದಲ್ಲಿ ಯಾವ ಲೊಕೇಶನ್ ಅಂತ ನೋಡಬೇಕು. ಅದೇ ನೀವು ಮಧ್ಯಪ್ರದೇಶ ಲೊಕೇಶನ್ ಹೋದ್ರೆ ಅಲ್ಲಿ ಬುಂದೇಲ್ಖಂಡ್ ಬಾಗೇಲ್ಖಂಡ್ ಲೊಕೇಶನ್ ಸಿಗುತ್ತೆ. ಎಂಟೈರ್ ಮಿಡಲ್ ಆಫ್ ದಿ ಝೋನ್ ಅಂದ್ರೆ ನಾವು ಹೆಚ್ಚು ಫಲವತ್ತಾಗಿರುವಂತಹ ಭೂಮಿ ಅಂತ ನೋಡ್ತಿರಲ್ಲ, ಎಲ್ಲಿ ಗಂಗಾ ನದಿಯ ಗ್ಯಾಂಟಿಕ್ ರೀಜನ್ ಅಂತ ತಗೊಂಡ್ರೆ, ಗಂಗಾ ನದಿಯ ನದಿ ಮುಖಜ ಭೂಮಿ ಎಂಟೈರ್ ಗಂಗಾ ನದಿಯ ಲೊಕೇಶನ್ ತಗೊಂಡ್ರೆ ಮಧ್ಯಪ್ರದೇಶದ ಲೊಕೇಶನ್ ಅಲ್ಲಿ ನಮಗೆ ಬುಂದೇಲ್ಖಂಡ್ ಬಾಗೇಲ್ಖಂಡ್ ಲೊಕೇಶನ್ ಸಿಗ್ತದೆ. ರೇನ್ ಡ್ರಾಫ್ಟೆಡ್ ಏರಿಯಾ ಅದು ಇನ್ ರಿಟರ್ನ್ ಬರಗಾಲ ಪೀಡಿತ ಪ್ರದೇಶ. ರೇನ್ ಡ್ರಾಫ್ಟೆಡ್ ಕಮ್ಮಿ ಮಳೆ ಆಗ್ತದ, ಬರಗಾಲ ಪೀಡಿತ ಅಂತ ಡಿಕ್ಲೇರ್ ಆಗಿರೋದು. ಐಡಿಯಾ ಬರ್ತಾಯ್ತಾ? ಮಧ್ಯಪ್ರದೇಶದಲ್ಲಿ ಬುಂದೇಲ್ಖಂಡ್ ಬಾಗೇಲ್ಖಂಡ್ ಲೊಕೇಶನ್ ಇದೆ, ಅಲ್ಲಿ ರೇನ್ ಡ್ರಾಫ್ಟೆಡ್ ಆಗ್ತದ, ಕಮ್ಮಿ ಆಗ್ತದ ಅಂದ್ರೆ ಅದನ್ನ ಬರಗಾಲ ಪೀಡಿತ ಅಂತ ಡಿಕ್ಲೇರ್ ಮಾಡ್ತಾರೆ. ಮತ್ತೆ ನಾವು ಅದನ್ನ ಹೇಳ್ತೀವಿ ಅಲ್ಲಿ ಮಾಕಿರ್ತದ ಸರ್ವಕಾಲಿಕ ನದಿ ಅಂತ ಒಂದು ಕಡೆ ಹೇಳ್ತೀವಿ. ಮತ್ತೆ ಮಧ್ಯಪ್ರದೇಶದಲ್ಲಿ ಅರಣ್ಯ ಕ್ಷೇತ್ರ ಜಾಸ್ತಿ ಇದೆ, ಮಳೆ ಚೆನ್ನಾಗಲ್ಲ, ಅರಣ್ಯ ಕ್ಷೇತ್ರ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಹೌದಾ? ಹಾಗಾದ್ರೆ ಬುಂದೇಲ್ಖಂಡ್ ಬಾಗೇಲ್ ರೇನ್ ಡ್ರಾಫ್ಟೆಡ್ ಯಾಕೆ ಕ್ವಶನ್ ಮಾರ್ಕ್. ಇದನ್ನ ಫಿಸಿಕಲ್ ಜಿಯೋಗ್ರಫಿ ಹೇಳ್ತಾರಲ್ಲ, ಕ್ವಶನ್ ರೈಸ್ ಮಾಡಿ ಯಾಕೆ ಮಧ್ಯಪ್ರದೇಶದಲ್ಲಿ ರೇನ್ ಡ್ರಾಫ್ಟೆಡ್ ಇದೆ. ಬುಂದೇಲ್ಖಂಡ್ ಬಾಗೇಲ್ಖಂಡ್ ಲೊಕೇಶನ್ ಅದು ಬರಗಾಲ ಪೀಡಿತ ಪ್ರದೇಶ ಅಂತ ನೋಡ್ತೀರಿ. ಎಲ್ಲಿ ಮಧ್ಯಪ್ರದೇಶ ಲೊಕೇಶನ್ಗೆ ಬಂದ್ರೆ ಮಧ್ಯಪ್ರದೇಶದಲ್ಲಿ ಅರಣ್ಯ ಕ್ಷೇತ್ರ ಜಾಸ್ತಿ ಇದೆ. ಮತ್ತೆ ಅಲ್ಲಿ ಮತ್ತೆ ರಿಟರ್ನ್ ನೀವು ಇಂಡಿಯಾ ಆಯ್ತು ಸತ್ಪುರ ರೇಂಜಸ್ ಲೊಕೇಶನ್ ಅನ್ನ ನೋಡ್ತೀರಿ. ಮತ್ತೆ ಎಂಟೈರ್ ನಾರ್ದನ್ ಲೊಕೇಶನ್ ಅಲ್ಲಿ ಹಿಮಾಲಯ ರೇಂಜಸ್ ಇದೆ, ಮಳೆ ಬರ್ತದ. ಹೌದಾ? ಮತ್ತೆ ಹಿಮ ಕರೆಕ್ಟದ, ಬೇಸಿಗೆಗಾಲದಲ್ಲಿ ಮಳೆಗಾಲದಲ್ಲಿ ಮಳೆ ಪಡಿತೀವಿ. ಬಟ್ ಸ್ಟಿಲ್ ಆ ಲೊಕೇಶನ್ ಯಾಕೆ ಡ್ರಾಫ್ಟೆಡ್ ರೀಜನ್. ನೀವು ಇದನ್ನ ಸರ್ಚ್ ಮಾಡಿದ್ರೆ ಹೇಳಿ ಅಥವಾ ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಕೇಳಿ ಆದ್ರೂ ಹೇಳಿ. ಇನ್ನೊಂದು 2 ಡೇಸ್ ನಂಗೆ ಆನ್ಸರ್ ಮಾಡಬೇಕು. ರೈಟ್? ಎಲ್ಲಿಗೂ ಬಿಟ್ಟಿದೆ. ಕೆನೈನ್ ಡಿಸ್ಟೆಂಪರ್ ವೈರಸ್ ಇದಕ್ಕೆ ಲಯನ್ಸ್ಗಳಿಗೆ ಅಟ್ಯಾಕ್ ಆಗೋದು. ಹೌದಾ? ಕ್ಲಿಯರ್? ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಡೆಸರ್ಟ್ ಹೆಂಗೆ ಫಾರ್ಮೇಷನ್ ಆಯ್ತು ಅಂತ ಗೊತ್ತಲ್ಲ. ಡೆಸರ್ಟ್ ಫಾರ್ಮೇಷನ್ ಆಗಿದೆ ಯಾಕಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳು ಹಿಂಗೆ ಹೋಗ್ತದ, ಮಳೆ ಆಗಲ್ಲ. ಯಾಕಂದ್ರೆ ಅರಾವಳಿ ಮೌಂಟೇನ್ಸ್ ಗಳು ಆ ಒಂದು ಮಾನ್ಸೂನ್ ಮಾರುತಗಳನ್ನ ತಡೀತಾ ಇಲ್ಲ, ಅದಕ್ಕೆ ಇಲ್ಲೆಲ್ಲ ಮಳೆ ಆಗಲ್ಲ ಅಂತ ನೋಡ್ತೀರಾ. ಅರಾವಳಿ ಹಿಂಗಿದ, ನೈಋತ್ಯ ಮಾನ್ಸೂನ್ ಹಿಂಗೆ ಹೋಗ್ತದ, ಅಲ್ಲೆಲ್ಲ ಮೋಡ ಹೋಗ್ತಿಲ್ಲ, ಏನು ಹೋಗ್ತಿಲ್ಲ, ಅದಕ್ಕೆ ಏನಾಗ್ತದ ದೊಡ್ಡದು ಥಾರ್ ಡೆಸರ್ಟ್ ಫಾರ್ಮೇಷನ್ ಆಗ್ತದೆ. ಹೌದಾ? ದೆನ್ ಇನ್ ರಿಟರ್ನ್ ನೀವು ವೆಸ್ಟರ್ನ್ ಘಾಟ್ಸ್ ನ ಪೋರ್ಷನ್ ಅಲ್ಲಿ ಅಂತ ತಗೊಂಡಾಗ ಮಹಾರಾಷ್ಟ್ರ ಲೊಕೇಶನ್ ನೋಡಿ ಹರಿಶ್ಚಂದ್ರಗಢ, ಮಹಾಬಲೇಶ್ವರ್ ಮತ್ತೆ ಕಲ್ಸುಬಾಯ್. ಇದ್ರಾಗಿಷ್ಟು ಕನ್ಸಿಡರ್ ಮಾಡಿದಾಗ ಹೈಯೆಸ್ಟ್ ಮಹಾಬಲೇಶ್ವರ್ ಮತ್ತೆ ಕಲ್ಸುಬಾಯ್. ಇದ್ರಾಗಿಷ್ಟು ಕನ್ಸಿಡರ್ ಮಾಡಿದಾಗ ಹೈಯೆಸ್ಟ್ ಪೀಕ್ ಅಂತ ನೋಡ್ತೀರಿ. ಅಲ್ಲಿಂದ ನಿಮಗೆ ಬೆಟ್ಟಗಳು ಕೇಳಿದ್ರೆ ಹರಿಶ್ಚಂದ್ರಗಢ ಆಯ್ತು, ಮಹಾಬಲೇಶ್ವರ್ ಲೊಕೇಶನ್ ಅಲ್ಲಿ ಕೃಷ್ಣ ನದಿ ಉಗಮ ಅಂತ ನೋಡ್ತೀರಲ್ಲ ಅದು ಕಲ್ಸುಬಾಯ್ ಇದೆ. ಹಾಗಾದ್ರೆ ಮಹಾರಾಷ್ಟ್ರದಲ್ಲಿರೋ ಶಿಖರಗಳ ಹೆಸರು ತಗೋರಿ. ಒಂದು ಹರಿಶ್ಚಂದ್ರಗಢ, ಮಹಾಬಲೇಶ್ವರ್, ಕಲ್ಸುಬಾಯ್. ಮಹಾರಾಷ್ಟ್ರದ ಹೈಯೆಸ್ಟ್ ಪೀಕ್ ಅಂದ್ರೆ ಬರ್ತದೆ ಕಲ್ಸುಬಾಯಿನ ನೋಡ್ತೀವಿ. ಹೌದಾ? ವೈರಸ್ ಅದು ವೈರಸ್ ಲಯನ್ಸ್ಗಳಿಗೆ ಅಟ್ಯಾಕ್ ಆಗ್ತದೆ, ಅದಕ್ಕೆ ಅದ್ರದ್ದು ಸಂತತಿ ಹಾಳಾಗ್ತದಲ್ಲ. ಮಧ್ಯಪ್ರದೇಶಕ್ಕೆ ಕಾರಿಡಾರ್ ಮಾಡಿಕೊಡಿ ಅಂತ ನ್ಯೂಸ್ ಆಫ್ ಕಾಂಟೆಕ್ಸ್ಟ್ ಅಲ್ಲಿ ನೋಡ್ತೀವಿ. ಮಹಾರಾಷ್ಟ್ರ ಅಂದ್ರೆ ಸಾಕು ಕಲ್ಸುಬಾಯ್. ಆಯ್ತಾ? ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಹೈಯೆಸ್ಟ್ ಪೀಕ್ ಅಂದ್ರೆ ಮುಳ್ಳಂಗಿರಿ. ಪ್ರಿಲಿಮ್ಸ್ ಕ್ವಶನ್ ಹೇಗೆ ರೈಸ್ ಅಂದ್ರೆ ಇವುಗಳನ್ನ ಆರ್ಡರ್ಲಿ ಬರಬೇಕು. ಫ್ರಮ್ ಹೈಯೆಸ್ಟ್ ಟು ದಿ ಲೋಯೆಸ್ಟ್. ಅವರು ಆಲ್ರೆಡಿ 5 ಆಪ್ಷನ್ ಕೊಟ್ಟಿದ್ದಾರೆ, ಸರಿಯಾದ ಆರ್ಡರ್ ಅಲ್ಲಿ ಮೆನ್ಷನ್ ಮಾಡಬೇಕು. ಮೊದಲಿಗೆ ಹೈಯೆಸ್ಟ್ ಪೀಕ್ ಯಾವ್ದಂದ್ರೆ ಮುಳ್ಳಂಗಿರಿ. ಹೌದಾ? ಕರ್ನಾಟಕದಲ್ಲಿ ಹೈಯೆಸ್ಟ್ ಪೀಕ್ ಅಂದ್ರೆ ಮುಳ್ಳಂಗಿರಿ, ಬಾಬಾ ಬುಡಂಗಿರಿ. ಹೈಯೆಸ್ಟ್ ಪೀಕ್ ನೆನ್ಪಿಟ್ಕೋಬೇಕು. ಮೀಟರ್ ಅಂತ ತಗೊಂಡ್ರೆ 1913 ಮೀಟರ್. ಇದು ಒಂದೇ ಸಾಕು. ಉಳಿದಂತೆ ಈ ಬಾಬಾ ಬುಡಂಗಿರಿ, ದೇವಿರಮ್ಮನ ಬೆಟ್ಟ ಯಾವುದು ಹೈಟ್ ಬೇಕಾಗಿಲ್ಲ. ಆಯ್ತಾ? ನೆನ್ಪಿಟ್ಕೊಳ್ಳೋ ಸಾಹಸ ಬೇಡ, ಅವ್ರು ಕೇಳೋದಿಲ್ಲ. ಹೈಯೆಸ್ಟ್ ಪೀಕ್ ಫ್ರಮ್ ಒಂದೇ. ಇಲ್ಲಿಂದ ಕರ್ನಾಟಕದಲ್ಲಿ ಹೈಯೆಸ್ಟ್ ಪೀಕ್ ಮುಳ್ಳಂಗಿರಿ. ಮತ್ತೆ ನೀವು ಕೇಟು ನೆನ್ಪಿಟ್ಕೋಬೇಕು ಬಿಟ್ಟರೆ ಮೌಂಟ್ ಎವರೆಸ್ಟ್. ಅದು ಬಿಟ್ಟರೆ ನಮಗೆ ಸಿಕ್ಕಿಂ ಕಾಂಚನಜುಂಗ ಹೈಟ್ ಎಷ್ಟು ಕೇಳೋದಿಲ್ಲ. ಆಯ್ತಾ? ಅದನ್ನ ನಾವು ಹೇಳ್ತಿಲ್ಲ ಶಿಖರದ ಎತ್ತರ ಮತ್ತೆ ನದಿಗಳ ಉದ್ದ ಅಷ್ಟು ಮ್ಯಾಟರ್ ಆಗೋದಿಲ್ಲ. ಮೇಸ್ ಪರ್ಸ್ಪೆಕ್ಟಿವ್ ಒಳಗಡೆ ಅಂದಾಜ್ ಬೇಸಿನಲ್ಲಿ ನೆನ್ಪಿಟ್ಕೋಬೇಕು. ಈಗ ಮುಳ್ಳಂಗಿರಿ, ಬಾಬಾ ಬುಡಂಗಿರಿ, ಕುದುರೆಮುಖ, ದೇವಿರಮ್ಮನ ಬೆಟ್ಟ, ರುದ್ರಗಿರಿ, ಪುಷ್ಪಗಿರಿ, ಬ್ರಹ್ಮಗಿರಿ, ಕೊಡಚಾದ್ರಿ. ಇದ್ರಲ್ಲಿ ಅಟ್ಲೀಸ್ಟ್ 5 ಆದ್ರೂ ನೀವು ನೆನ್ಪಿಟ್ಕೋಬೇಕು. ಇನಿಷಿಯಲಿ ಹೈಯೆಸ್ಟ್ ಪೀಕ್ ಅಂತ ತಗೊಂಡ್ರೆ ಕರ್ನಾಟಕದಿಂದ ಫ್ರಮ್ ಮುಳ್ಳಂಗಿರಿ ಆರ್ಡರ್ಲಿ ಹೇಳ್ತೀರಾ. ಮುಳ್ಳಂಗಿರಿ, ಬಾಬಾ ಬುಡಂಗಿರಿ ಹೀಗೆ ನೆನ್ಪಿಟ್ಕೋಬೇಕು. ಹೌದು, ಒಂದು 3 ಸತಿ ಪ್ರಾಕ್ಟೀಸ್ ಮಾಡಿ ಬರ್ತದೆ. ಕರೆಕ್ಟ್ ಆರ್ಡರ್ಲಿ ಜೋಡಿಸಬೇಕು ಅಕಾರ್ಡಿಂಗ್ ಟು ದ ಹೈಟ್. ಅವುಗಳ ಹೈಟ್ಗೆ ಅನುಗುಣವಾಗಿ ಸರಿಯಾದ ಆರ್ಡರ್ ಅಲ್ಲಿ ಇಳಿಕೆ ಕ್ರಮ ಅಥವಾ ಏರಿಕೆ ಕ್ರಮದ ಹಂತದಲ್ಲಿ ಜೋಡಿಸಬೇಕಾಯ್ತಾ. ಮುಳ್ಳಂಗಿರಿ, ಬಾಬಾ ಬುಡಂಗಿರಿ, ದನ್ ಕುದುರೆಮುಖ, ಆಮೇಲೆ ದೇವಿರಮ್ಮನ ಬೆಟ್ಟ, ರುದ್ರಗಿರಿ. ಅಟ್ಲೀಸ್ಟ್ 5 ಆದ್ರೂ ನೆನ್ಪಿಟ್ಕೋಬೇಕು. ಎಲ್ಲಿ ಬರ್ತಾ ಚಿಕ್ಕಮಗಳೂರು ಲೊಕೇಶನ್ ಅಲ್ಲಿ ನೋಡ್ತೀರಾ. ಪುಷ್ಪಗಿರಿ, ಬ್ರಹ್ಮಗಿರಿ, ಕೊಡಗು ಒಳಗಡೆ ಬರ್ತದೆ. ಹಾಗಾದ್ರೆ ಕೊಡಚಾದ್ರಿ ಎಲ್ಲಿ ಬರ್ತದೆ ಕ್ವಶನ್ ಮಾರ್ಕ್. ಇನಿಷಿಯಲಿ 5 ಇದಾವಲ್ಲ, ಅದು ಚಿಕ್ಕಮಗಳೂರು ಲೊಕೇಶನ್ ಅಲ್ಲಿ ನೋಡ್ತೀವಿ. ಕೊಡಗು ಒಳಗಡೆ ಸಿಗ್ತದೆ ಪುಷ್ಪಗಿರಿ ಮತ್ತೆ ಬ್ರಹ್ಮಗಿರಿ. ಹಾಗಾದ್ರೆ ಕೊಡಚಾದ್ರಿ ಎಲ್ಲಿದೆ ಕ್ವಶನ್ ಮಾರ್ಕ್. ಕರ್ನಾಟಕದ ಹೈಯೆಸ್ಟ್ ಪೀಕ್ ಅಂತ ತಗೊಂಡ್ರೆ
ಇವು ಈ ಒಂದು ಪಿಕ್ ಎಲ್ಲಿ ಸಿಗ್ತದೆ ಅಂತ ಕೇಳ್ತಾರೆ, ಯಾವ ಡಿಸ್ಟ್ರಿಕ್ಟ್ ಬಿಲಾಂಗ್ಸ್ ಇದಾವೆ ಅಂತ ಹೇಳಿ. ಕರ್ನಾಟಕದಿಂದ ಹೈಯೆಸ್ಟ್ ಪಿಕ್ ಮುಳ್ಳಂಗಿರಿ ಇದೆ. ಮುಳ್ಳಂಗಿರಿ, ಬಾಬಾ ಬುಡಂಗಿರಿ, ಕುದುರೆಮುಖ, ದೇವಿರಮ್ಮನ ಬೆಟ್ಟ, ರುದ್ರಗಿರಿ, ದೆನ್ ಪುಷ್ಪಗಿರಿ, ಬ್ರಹ್ಮಗಿರಿ, ಆಮೇಲೆ ಕೊಡಚಾದ್ರಿ. ಆಯ್ತಾ, ನೀವು ಇಲ್ಲಿ ಕನ್ಸಿಡರ್ ಆದಾಗ ಇನಿಷಿಯಲಿ ಚಿಕ್ಕಮಂಗ್ಳೂರು, ಬಾಬಾ ಬುಡಂಗಿರಿ, ಕುದುರೆಮುಖ ಆಯಿತು, ದೇವಿರಮ್ಮನ ಬೆಟ್ಟ, ರುದ್ರಗಿರಿ ಚಿಕ್ಕಮಂಗ್ಳೂರು ಲೊಕೇಶನ್ ಅಲ್ಲಿ ಸಿಗುತ್ತೆ. ದೆನ್ ಪುಷ್ಪಗಿರಿ ಮತ್ತೆ ಬ್ರಹ್ಮಗಿರಿ ಕೊಡಗು ಒಳಗಡೆ, ಶಿವಮೊಗ್ಗ ಲೊಕೇಶನ್ ಗೆ ಬಂದ್ರೆ ಕೊಡಚಾದ್ರಿ. ಹೌದಾ, ಹೈಯೆಸ್ಟ್ ಪಿಕ್ ಇದೇ ಆರ್ಡರ್ ಅಟ್ಲೀಸ್ಟ್ 5 ಆದ್ರೂ ನೆನಪಿಟ್ಕೋಬೇಕು. ಮೀನ್ ಬಿಟ್ವೀನ್ ಮಿಡಲ್ ಆಫ್ ದಿ ಕ್ವಶನ್ ಅಲ್ಲಿ ಏನಾದರೂ ಸ್ಕಿಪ್ ಮಾಡಿದ್ರೆ ಕೊಡಗು ಒಳಗಡೆ ಎರಡು, ಒಂದು ಪುಷ್ಪಗಿರಿ, ಇನ್ನೊಂದು ಬ್ರಹ್ಮಗಿರಿ. ಬ್ರಹ್ಮಗಿರಿಯ ಬೆಟ್ಟದಲ್ಲಿ ನಮಗೆ ಒಂದು ರಿವರ್ ಆರಿಜಿನ್ ಆಗ್ತದೆ, ಹಾಗಾದ್ರೆ ಯಾವ್ದಂತ ಹೇಳ್ತೀರಿ. ಮತ್ತೆ ಅತಿ ಮುಖ್ಯವಾಗಿ ರಿವರ್ ಡಿಸ್ಪ್ಯೂಟ್ ಅಲ್ಲಿ ಕೂಡ ಓದ್ತೀನಿ. ಹಾಗಾದ್ರೆ ಬ್ರಹ್ಮಗಿರಿ ಬೆಟ್ಟಗಳ ಶ್ರೇಣಿಯಲ್ಲಿ ಕೊಡಗು ಡಿಸ್ಟ್ರಿಕ್ಟ್ ಅಲ್ಲಿ ಆರಿಜಿನ್ ಆಗುವಂತ ರಿವರ್ ಯಾವ್ದು ಕ್ವಶನ್. ಮತ್ತೆ ಕರ್ನಾಟಕ ರಾಜ್ಯದ ನದಿ ವಿವಾದಗಳಲ್ಲಿ ಅತಿ ಮುಖ್ಯವಾಗಿ ಕನ್ಸಿಡರ್ ಮಾಡ್ತೀರಾ. ಹಾಗಾದ್ರೆ ಬ್ರಹ್ಮಗಿರಿ ಬೆಟ್ಟದಲ್ಲಿ ಉಗಮ ಆಗುವಂತ ಆರಿಜಿನ್ ಆಗುವಂತ ನದಿ ಯಾವ್ದು ಬರ್ತದೆ, ಅದೇ ಕಾವೇರಿ ರಿವರ್ ಅಂತ ನೋಡ್ತೀವಿ. ಹೌದಾ, ಕೊಡಚಾದ್ರಿ. ಮುಳ್ಳಂಗಿರಿ, ಬಾಬಾ ಬುಡಂಗಿರಿ, ಕುದುರೆಮುಖ, ದೇವಿರಮ್ಮನ ಬೆಟ್ಟ, ರುದ್ರಗಿರಿ, ಪುಷ್ಪಗಿರಿ, ಬ್ರಹ್ಮಗಿರಿ ಲೆಟರ್ ಕೊಡಚಾದ್ರಿ ಕರ್ನಾಟಕದ ವತಿಯಿಂದ. ಮಹಾರಾಷ್ಟ್ರದಲ್ಲಿ ಅಂದ್ರೆ ಹರಿಶ್ಚಂದ್ರಗಢ, ಮಹಾಬಲೇಶ್ವರ, ಕಲ್ಸುಬೈ ಬರುತ್ತೆ, ಅದು ಮಹಾರಾಷ್ಟ್ರದಲ್ಲಿ ಇರುವಂತದ್ದು. ಅದೇ ತರ ಕೇರಳದಲ್ಲಿ ಅಂತ ತಗೊಂಡ್ರೆ ಅಗಸ್ತಮಲೆ ಮತ್ತೆ ಆನೈಮುಡಿ. ಈಗ ಆನೈಮುಡಿ ಶಿಖರ ಗೊತ್ತಿದೆ. ಹೌದಾ, ಆನೈಮುಡಿ ಒಂದು ಸ್ಟೇಟ್ಮೆಂಟ್ ಹೇಳ್ತೀರಾ ನೀವು. ಕ್ವಶನ್ ಇನ್ನೊಂದು ತರ ಹೇಳಿದ್ರಿ ಅಂದ್ರೆ ಪೆನಿನ್ಸುಲರ್ ಅಲ್ಲಿ ಇರುವಂತಹ ಹೈಯೆಸ್ಟ್ ಅಂದ್ರೆ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಇರುವಂತಹ ಹೈಯೆಸ್ಟ್ ಪೀಕ್ ಅಂದ್ರೆ ಅದೇ ಬರುತ್ತೆ. ದಕ್ಷಿಣ ಭಾರತದ ಹೈಯೆಸ್ಟ್ ಪೀಕ್ ಅಂದ್ರೆ ಅದೇ ಬರುತ್ತೆ. ಹಾಗಾದ್ರೆ ಯಾವ್ದು ಬರ್ತದೆ, ಅದು ಪಶ್ಚಿಮ ಘಟ್ಟಗಳ ಶ್ರೇಣಿ ಒಳಗಡೆ ನೋಡ್ತೀರಾ ಫ್ರಮ್ ಕೇರಳ. ಹಾಗಾದ್ರೆ ದಕ್ಷಿಣ ಭಾರತದ ಅಥವಾ ಪರ್ಯಾಯ ಪ್ರಸ್ಥಭೂಮಿಯ ಎತ್ತರವಾದಂತಹ ಶಿಖರ ಯಾವುದು. ಅದೇ ಆನೈಮುಡಿ. ಆನೈಮುಡಿ ಎಲ್ಲಿ ಬರ್ತದ, ಇದು ಎಂತ ಮುಳ್ಳಂಗಿರಿ ಅದು ಕೋಡ್ ಹಾಕಿರಿ ಫಸ್ಟ್ ಲೆಟರ್. ಆನೈಮುಡಿ ಶಿಖರ ಕೇರಳದಿಂದ, ಅದೇ ದಕ್ಷಿಣ ಭಾರತ ಅಥವಾ ಪರ್ಯಾಯ ಪ್ರಸ್ಥಭೂಮಿಯಿಂದ ಮತ್ತು ಸದರ್ನ್ ಪಾರ್ಟ್ ಆಫ್ ಇಂಡಿಯಾನೇ ಸಿಗುತ್ತದೆ. ಅದೇ ಪರ್ಯಾಯ ಪ್ರಸ್ಥಭೂಮಿ ಹೈಯೆಸ್ಟ್ ಪೀಕ್, ದಕ್ಷಿಣ ಭಾರತದ ಹೈಯೆಸ್ಟ್ ಪೀಕ್ ಅಥವಾ ಕೇರಳದ ಹೈಯೆಸ್ಟ್ ಪೀಕ್ ಹಿಂಗೆ ಕ್ವಶನ್ ರೈಸ್ ಮಾಡಿದ್ರು ಆನೈಮುಡಿ ಅಂತ ನೋಡ್ತೀರಾ. ಅದೇ ನೀಲಗಿರಿ ಬೆಟ್ಟದಲ್ಲಿರುವಂತಹ ಹೈಯೆಸ್ಟ್ ಪೀಕ್ ಅಂದ್ರೆ ಒಂದೇ, ತಮಿಳುನಾಡಿನ ಹೈಯೆಸ್ಟ್ ಪೀಕ್ ಅಂದ್ರೆ ಒಂದೇ ಬರ್ತದೆ. ಅದೇ ಬಿಲಾಂಗ್ಸ್ ಆಗ್ತದ ಇನ್ ರಿಟರ್ನ್ ಪೂರ್ವ ಘಟ್ಟಗಳಲ್ಲಿ ನೋಡ್ತೀರಾ. ಹೌದಾ, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಎರಡು ಸಂಧಿಸುವಂತ ಘಟ್ಟಗಳು ಅಂದ್ರೆ ಅಲ್ಲಿ ಪರ್ವತ ಶ್ರೇಣಿಗಳು ಎರಡು ಸಂಧಿಸುವಂತ ಜಾಗ ಅಂದ್ರೆ ನೀಲಗಿರಿ ಬೆಟ್ಟಗಳು ತಮಿಳುನಾಡಿನಲ್ಲಿದೆ. ತಮಿಳುನಾಡಿನ ಹೈಯೆಸ್ಟ್ ಪೀಕ್ ಎತ್ತರದ ಶಿಖರ ಅಂತ ತಗೊಂಡು ಅದನ್ನ ಹೇಳ್ತೀರಾ ದೊಡ್ಡ ಬೆಟ್ಟ ಅಂತ ಹೇಳಿ. ಹಾಗಾದ್ರೆ ಎರಡು ಜಂಕ್ಷನ್ ಅಲ್ಲಿ ಘಟ್ಟಗಳು ಅಂತ ತಗೊಂಡಾಗ ಯಾವ್ದು ಬರ್ತದೆ, ನೀಲಗಿರಿ ಬೆಟ್ಟಗಳು. ಆಯ್ತಾ, ಅದೇ ಅವರು ಕರಾವಳಿ ಅಂದ್ರೆ ಏನು ಹೇಳ್ತೀರಿ, ಕನ್ಯಾಕುಮಾರಿ ಅಂತ ಹೇಳಬೇಕು. ನೀವು ಇಲ್ಲಿ ಕನ್ಸಿಡರ್ ಆದಾಗ ತಮಿಳುನಾಡಿನ ಒಳಗಡೆ ನೋಡ್ತೀರಿ ಅಂತ ಹೇಳಿದ್ರೆ ಇಲ್ಲಿ ಯಾವ್ದು ಬರ್ತದೆ, ನೀಲಗಿರಿ ಬೆಟ್ಟಗಳನ್ನು ನೋಡ್ತೀರಿ. ನೀಲಗಿರಿ ಬೆಟ್ಟದಲ್ಲಿ ತಗೊಂಡ್ರೆ ದೊಡ್ಡ ಬೆಟ್ಟ. ಇದು ಬಿಟ್ಟು ತಮಿಳುನಾಡಿನಲ್ಲಿ ಅಂದ್ರೆ ಜಂಗಿ ಬೆಟ್ಟ, ಜೌಡಿ ಬೆಟ್ಟಗಳು ಸಿಗುತ್ತೆ. ದೊಡ್ಡ ಬೆಟ್ಟ ಆಯ್ತಲ್ಲ, ನೀಲಗಿರಿ ಬೆಟ್ಟಗಳು ಅದಾವ, ಅದ್ರ ಜೊತೆಗೆ ಜಂಗಿ ಬೆಟ್ಟ, ಜೌಡಿ ಬೆಟ್ಟಗಳನ್ನು ನೋಡ್ತೀರಿ. ಎಲ್ಲಿ ತಮಿಳುನಾಡಿನ ಒಳಗಡೆ ಬಂದ್ರೆ ಆಂಧ್ರ ಪ್ರದೇಶದ ರಂಪಾ ಬೆಟ್ಟಗಳನ್ನು ನೋಡ್ತೀರಲ್ಲ, ಅಲ್ಲೇ ನಮಗೆ ಇರೋದು ಆರ್ಮಕೊಂಡ ಶಿಖರ ಇದೆ. ನಮ್ಮ ಜಿಂದಗಡ ಒಂದೇ 1 ಮೀಟರ್ ಹೈಟ್ ಐತಲ್ಲ, ಜಿಂದಗಡ ಹೈಯೆಸ್ಟ್ ಪೀಕ್. ಬಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಜಿಂದಗಡ ಕೇಳೋದಿಲ್ಲ, ಬದಲಿಗೆ ಆರ್ಮಕೊಂಡ ಅಂತ ನೆನಪಿಟ್ಕೋಬೇಕು ಫ್ರಮ್ ಆಂಧ್ರ ಪ್ರದೇಶ. ಇನ್ನೊಂದ್ಸತಿ ಅಲ್ವಾ. ಈಗ ನೀವೆಲ್ಲಿ ತಮಿಳುನಾಡು ಅಂದ್ರೆ ನೀಲಗಿರಿ ಬೆಟ್ಟಗಳು ಅಂತ ಹೇಳ್ತಿರಲ್ಲ, ನೀಲಗಿರಿ ಬೆಟ್ಟಗಳದ ಮತ್ತೆ ನೀಲಗಿರಿ ಬೆಟ್ಟದಲ್ಲಿ ಹೈಯೆಸ್ಟ್ ಪೀಕ್ ಅಂದ್ರೆ ದೊಡ್ಡ ಬೆಟ್ಟ ಅಂತ ನೋಡಿದ್ರೆ ತಮಿಳುನಾಡಿನ ಹೈಯೆಸ್ಟ್ ಪೀಕ್ ಅಂದ್ರೆ ದೊಡ್ಡ ಬೆಟ್ಟ. ಹೌದಾ, ಅದು ಬಿಟ್ಟು ಜಂಗಿ ಬೆಟ್ಟ, ಜೌಡಿ ಬೆಟ್ಟಗಳು ಎಲ್ಲಿ ಸಿಗ್ತದೆ ಅಂದ್ರೆ ತಮಿಳುನಾಡಿನ ಒಳಗೆ ನೋಡ್ತೀವಿ. ಜಂಗಿ ಬೆಟ್ಟ, ಜೌಡಿ ಬೆಟ್ಟ ಇವ ಹೆಸರು ಕೊಟ್ಟು ಸ್ಟೇಟ್ ಮ್ಯಾಚ್ ಮಾಡಿ ಅಂದ್ರೆ ನೀವು ನೆನಪಿಗೆ ಬರಬೇಕು. ಜಂಗಿ ಬೆಟ್ಟ, ಜೌಡಿ ಬೆಟ್ಟ, ಶಿವರಾಯ ಬೆಟ್ಟಗಳು ಅಂತ ಸಿಗ್ತಾವೆ. ಇವ ಹೆಸರು ಎಲ್ಲಿ ಬರ್ತಾವೆ ಅಂದ್ರೆ ತಮಿಳುನಾಡಿನಲ್ಲಿರುವಂತಹ ಬೆಟ್ಟಗಳ ಶ್ರೇಣಿಗಳು. ಜಂಗಿ ಬೆಟ್ಟ, ಜೌಡಿ ಬೆಟ್ಟ ಮತ್ತೆ ಶಿವರಾಯ ಬೆಟ್ಟಗಳು ಎಲ್ಲಿ ಬರ್ತಾವೆ, ತಮಿಳುನಾಡಿನಲ್ಲಿ ನೋಡ್ತೀವಿ. ಹಾಗಾದ್ರೆ ಜಂಗಿ ಬೆಟ್ಟ ಇದೆ, ಜೌಡಿ ಬೆಟ್ಟ ಮತ್ತು ಶಿವರಾಯ ಬೆಟ್ಟಗಳು ಎಲ್ಲಿ ಬರ್ತದ ಕ್ವಶನ್. ನೀಲಗಿರಿ ಬೆಟ್ಟಗಳು ತಮಿಳುನಾಡಲ್ಲಿ. ಅಷ್ಟು ಬೆಟ್ಟಗಳಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನೀಲಗಿರಿ ನೆನಪಿಟ್ಕೋಬೇಕು, ದೊಡ್ಡ ಬೆಟ್ಟ ನೆನಪಿಟ್ಕೋಬೇಕು. ಅದು ಬಿಟ್ಟು ಬೇರೆ ಯಾವ್ದು ಅಂದ್ರೆ ಅದು ಜಂಗಿ ಬೆಟ್ಟ, ಜೌಡಿ ಬೆಟ್ಟ, ಶಿವರಾಯ ಬೆಟ್ಟಗಳು ಎಲ್ಲಿ ಸಿಗ್ತದೆ, ತಮಿಳುನಾಡಿನ ಒಳಗಡೆ ನೋಡ್ತೀವಿ. ಹಾಗೆ ಆಂಧ್ರ ಪ್ರದೇಶದಲ್ಲಿ ರಂಪ ಬೆಟ್ಟಗಳು ಇದಾವೆ. ಆ ಶೇಷಾಚಲ ಬಯೋಸ್ಫಿಯರ್ ಅಂತಿರಲ್ಲ, ಅಲ್ಲೇ ಅದರ ಭಾಗವಾಗಿನೇ ರಂಪ ಬೆಟ್ಟ ಸಿಗ್ತದ. ರಂಪ ಬೆಟ್ಟಗಳೆಲ್ಲದೂ ಆಂಧ್ರ ಪ್ರದೇಶದಲ್ಲಿ. ಆ ರಂಪ ಬೆಟ್ಟಗಳಲ್ಲಿ ಜಿಂದಗಡ ಶಿಖರ, ಆರ್ಮಕೊಂಡ ಶಿಖರ ನೋಡ್ತೀವಿ. ಆದ್ರೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಕ್ವಶನ್ ರೈಸ್ ಮಾಡಿದ್ರೆ ಆರ್ಮಕೊಂಡ ಶಿಖರ ಎಲ್ಲಿ ಬರ್ತದೆ, ಆಂಧ್ರ ಪ್ರದೇಶದಲ್ಲಿ. ಒಂದೇ 1 ಮೀಟರ್ ಹೈಟ್ ಇದೆ, ಯಾವುದು ಜಿಂದಗಡ ಶಿಖರ. ಎಕ್ಸಾಮ್ ಅಲ್ಲಿ ಜಿಂದಗಡದ ಬಗ್ಗೆ ಕೇಳೋದು ಆರ್ಮಕೊಂಡ ಶಿಖರನೇ ಆಗಿರುತ್ತೆ. ಅದಕ್ಕೆ ಆಂಧ್ರ ಪ್ರದೇಶ ಅಂದ್ರೆ ಆರ್ಮಕೊಂಡ ಶಿಖರ. ಆರ್ಮಕೊಂಡ ಎಲ್ಲಿ ಬರ್ತದೆ, ಆಂಧ್ರ ಪ್ರದೇಶದ ರಂಪ ಬೆಟ್ಟಗಳಲ್ಲಿ ಬರ್ತದೆ ಅಂತ ನೋಡ್ತೀರಾ. ಅದಕ್ಕಿಂತ ಒಂದೇ 1 ಮೀಟರ್ ಹೈಟ್ ಇದೆ ಜಿಂದಗಡ ಶಿಖರ. ಅದು ಎಕ್ಸಾಮ್ ಅಲ್ಲಿ ಜಿಂದಗಡ ಎಲ್ಲೋ ಆಪ್ಷನ್ ಅನ್ನು ಕೊಟ್ಟಿಲ್ಲ. ಆಯ್ತಾ, ಅದನ್ನ ಹೇಳ್ತೀನಿ. ಆರ್ಮಕೊಂಡ ಶಿಖರ ಆಂಧ್ರ ಪ್ರದೇಶದಿಂದ ಆರ್ಮಕೊಂಡ ಶಿಖರ. ಅಲ್ಲಿ ನಲ್ಲಮಲ್ಲ ಬೆಟ್ಟಗಳನ್ನು ಕೂಡ ಇದಾವೆ. ರಂಪ ಬೆಟ್ಟಗಳು, ನಲ್ಲಮಲ್ಲ ಬೆಟ್ಟಗಳು ಆಂಧ್ರ ಪ್ರದೇಶದಲ್ಲಿ ಕಾಣಸಿಗುತ್ತೆ. ಹೇಗೆ ನೀವು ನೀಲಗಿರಿ ಬೆಟ್ಟಗಳು, ಜಂಗಿ ಬೆಟ್ಟ, ಜೌಡಿ ಬೆಟ್ಟ, ಶಿವರಾಯ ಬೆಟ್ಟ ಅಂತ ತಮಿಳುನಾಡಲ್ಲಿ ಹೇಳ್ತಿರಲ್ಲ, ಹಾಗೆ ನಲ್ಲಮಲ್ಲ ಬೆಟ್ಟಗಳು ಇದಾವೆ. ರಂಪ ಬೆಟ್ಟಗಳ ಶ್ರೇಣಿ ಇದಾವೆ. ನಮಗೆ ಶೇಷಾಚಲ ಬಯೋಸ್ಫಿಯರ್ದ ಭಾಗವಾಗಿ ಸಿಗುತ್ತೆ. ಅಲ್ಲಿ ನಮಗೆ ರಂಪ ಬೆಟ್ಟಗಳಲ್ಲಿ ಆರ್ಮಕೊಂಡ ಶಿಖರ ಅನ್ನೋದು ಹೈಯೆಸ್ಟ್ ಪೀಕ್ ಅಂತ ನೋಡ್ತೀರಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ. ಇನ್ ಜನರಲ್ ನೋಡೋದಾಯ್ತಂದ್ರೆ ಒಂದೇ 1 ಮೀಟರ್ ಹೈಟ್ ಇದೆ ಜಿಂದಗಡ ಶಿಖರ. ಎಕ್ಸಾಮ್ ಅಲ್ಲಿ ಫೋಕಸ್ ಮಾಡೋದು ಬರೀ ಆರ್ಮಕೊಂಡ ಶಿಖರ ಆಗಿರ್ತದೆ ಫ್ರಮ್ ಆಂಧ್ರ ಪ್ರದೇಶ. ಅದಕ್ಕೆ ಹೆಚ್ಚಿನದಾಗಿ ಇಂಪಾರ್ಟೆನ್ಸ್ ಆರ್ಮಕೊಂಡ ಶಿಖರಕ್ಕೆ ಕೊಡಿ ಫ್ರಮ್ ಆಂಧ್ರ ಪ್ರದೇಶ ಅಂತ ನೋಡ್ತೀವಿ. ಹೌದಾ, ಅದೇ ತರ ಇಲ್ಲಿ ತಿರುಚನಪಲ್ಲಿಯಲ್ಲಿ ಬರ್ತದ ಕ್ವಶನ್. ಕೊಲ್ಲಂ ಬೆಟ್ಟಗಳು, ಪಚ್ಚಮಲೆ ಬೆಟ್ಟಗಳು ಮತ್ತೆ ನೀವು ಇನ್ ರಿಟರ್ನ್ ಹೇಳ್ತಿರಲ್ಲ ಕಾರ್ಡಮಮ್ ಬೆಟ್ಟಗಳು, ಅವು ಎಲ್ಲಿ ಬರ್ತದ ಕ್ವಶನ್. ಕಾರ್ಡಮಮ್ ಬೆಟ್ಟಗಳು, ಏಲಕ್ಕಿ ಬೆಟ್ಟಗಳು ಅಂತಿರಲ್ಲ, ಏಲಕ್ಕಿ ಬೆಟ್ಟಗಳು, ಪಚ್ಚಮಲೈ, ಕೊಲ್ಲಮಲೈ, ತಿರುಚನಪಲ್ಲಿ ಲೊಕೇಶನ್ ಅಲ್ಲಿ. ಅದಕ್ಕೆ ಹೆಸರುಗಳು ಬಂದ್ರೆ ತಮಿಳುನಾಡು ಅಂತ ನೋಡ್ಬೇಕಾಯ್ತಾ. ಇದು ಯಾಕೆ ಜನರಲ್ ಅವೇರ್ನೆಸ್ ತರ ನೋಡ್ತಿದ್ದೀರಾ ಅಂದ್ರೆ ನಮಗೆ ಆಪ್ಷನ್ಸ್ ಗಳನ್ನ ಎಲಿಮಿನೇಟ್ ಮಾಡೋಕೆ ಇವೆಲ್ಲ ಬಹಳ ಹೆಲ್ಪ್ ಆಗ್ತದೆ. ನೀವು ಡೈರೆಕ್ಟ್ ಆನ್ಸರ್ ಫೆಚ್ ಮಾಡೋದು ಒಂದು ಕಡೆಗೆ ಆದ್ರೆ ಆಪ್ಷನ್ಸ್ ಗಳನ್ನ ಎಲಿಮಿನೇಟ್ ಮಾಡಬೇಕಲ್ಲ, ಆಗ ಒಂದಕ್ಕೊಂದು ಏನಾಗ್ತದೆ ಮ್ಯಾಚ್ ಮಾಡೋಕೆ ಒಂದಲ್ಲ ಒಂದು ಕ್ವಶನ್ಸ್ ಅಲ್ಲಿ ರೈಸ್ ಆಗ್ತಿರುತ್ತೆ. ಆಯ್ತಾ, ಅದಕ್ಕೋಸ್ಕರ ಇನ್ಫಾರ್ಮೇಷನ್, ಬೇಸಿಕ್ ಇನ್ಫಾರ್ಮೇಷನ್ ನೆನಪಿಟ್ಕೋಬೇಕು. ಕೇರಳದಿಂದ ತಿರುಚನಪಲ್ಲಿ, ಅಲ್ಲಿ ಪಚ್ಚಮಲೈ, ಕೊಲ್ಲಮಲೈ ಮತ್ತೆ ನೀವು ಇಲ್ಲಿ ಕಾರ್ಡಮಮ್ ಬೆಟ್ಟಗಳು, ಏಲಕ್ಕಿ ಬೆಟ್ಟಗಳಂದ್ರೆ ಕೇರಳ ಲೊಕೇಶನ್ ಅಂತ ನೋಡ್ತಿರಲ್ಲ ಹಾಗೆ. ಇಲ್ಲಿ ಬಂದ್ರೆ ಯಾವ್ದು ಬರ್ತದೆ ಅಂದ್ರೆ ತಮಿಳುನಾಡಿನ ಒಳಗಡೆ ಜಂಗಿ ಬೆಟ್ಟ, ಜವಡಿ ಬೆಟ್ಟ ಮತ್ತು ಶಿವರಾಯ ಬೆಟ್ಟಗಳು ಎಲ್ಲಿ ಬರ್ತದೆ. ನೀವು ಮುಖ್ಯವಾಗಿ ನೀಲಗಿರಿ ಅಂತ ತಗೋತೀವಿ. ಹೌದಾ, ನೀಲಗಿರಿ ಬಿಟ್ಟು ಮತ್ತೆ ಯಾವ್ದು ಅಂತ ನೋಡಬೇಕಾಗುತ್ತೆ. ಇದು ಕೇರಳದಲ್ಲಿ ಇರೋದು. ತಿರುಚನಪಲ್ಲಿ ಕೇರಳ ಲೊಕೇಶನ್. ಕೇರಳದಲ್ಲಿ ತಿರುಚನಪಲ್ಲಿ, ಕೊಲ್ಲಂ ಬೆಟ್ಟಗಳು, ಕೊಲ್ಲಮಲೈ, ಪಚ್ಚಮಲೈ ಬೆಟ್ಟಗಳು ಇದು ಕೇರಳ ಲೊಕೇಶನ್ ಅಲ್ಲಿ ನೋಡ್ತೀವಿ. ಇನ್ನು ಕರ್ನಾಟಕದ ಪೂರ್ವ ಘಟ್ಟಗಳ ಭಾಗವಾಗಿ ಸಿಗ್ತದ ಚಾಮರಾಜನಗರ ಡಿಸ್ಟ್ರಿಕ್ಟ್ ಅಂತ ತಗೊಂಡ್ರೆ ಅಂದ್ರೆ ಕ್ಲಿಯರ್. ಅಲ್ಲಿ ನೀವೇನು ಹೇಳ್ತಾ ಬರ್ತೀವಿ, ಬಿಳಿಗಿರಿ ರಂಗನ ಟೆಂಪಲ್, ಮಲೆ ಮಹದೇಶ್ವರ ಲೊಕೇಶನ್. ಇದು ವೆಸ್ಟರ್ನ್ ಘಾಟ್ಸ್ ಪೋರ್ಷನ್ ಮತ್ತು ಈಸ್ಟರ್ನ್ ಘಾಟ್ಸ್ ಯಾವ ಘಾಟ್ ಸೆಷನ್ ಅಲ್ಲಿ ಇನ್ಕ್ಲೂಡ್ ಮಾಡ್ತೀವಿ ಕ್ವಶನ್. ಚಾಮರಾಜನಗರದಿಂದ ಈಗ ಬಿಳಿಗಿರಿ ರಂಗನ ಅದನ್ನ BRT ಲೊಕೇಶನ್, ಮಲೆ ಮಹದೇಶ್ವರ ಅಂತ ನೋಡ್ತಿರಲ್ಲ, ಹಾಗಾದ್ರೆ ಇದೆಲ್ಲಿ ಬರ್ತದ ಎನಿವನ್. ಇಲ್ಲಿ ಚಾಮರಾಜನಗರ ಡಿಸ್ಟ್ರಿಕ್ಟ್ ಇಂದ ಬಿಳಿಗಿರಿ ರಂಗನ ಬೆಟ್ಟ, ಮಲೆ ಮಹದೇಶ್ವರ ಲೊಕೇಶನ್ ಆಯ್ತಲ್ಲ, ಇದು ನಮ್ಮ ಕರ್ನಾಟಕದ ಯಾವ ಘಟ್ಟಗಳಿಗೆ ಇನ್ಕ್ಲೂಡ್ ಮಾಡ್ತೀವಿ, ವೆಸ್ಟರ್ನ್ ಈಸ್ಟರ್ನ್ ಘಾಟ್. ಈಸ್ಟರ್ನ್ ಪೂರ್ವ ಘಟ್ಟಗಳ ಶ್ರೇಣಿ ಒಳಗಡೆ ಇನ್ಕ್ಲೂಡ್, ವೆಸ್ಟರ್ನ್ ಅಲ್ಲ ಈಸ್ಟರ್ನ್ ಘಾಟ್ಸ್ ಪೋರ್ಷನ್ಗೆ ಬಿಲಾಂಗ್ಸ್ ಆಗ್ತದೆ. ಯಾದಂದ್ರೆ ಬಿಳಿಗಿರಿ ರಂಗನ, ಮಲೆ ಮಹದೇಶ್ವರ. ಅದಕ್ಕೆ ನೋಡಿ ಈಶಾನ್ಯ ಮಾನ್ಸೂನ್ ಮಾರುತದ ಎಫೆಕ್ಟ್ ಅಂತ ತಗೊಂಡ್ರೆ ಅಥವಾ ನೈಋತ್ಯ ಮಾನ್ಸೂನ್ ಮಾರುತಗಳ ನಿರ್ಧವನ ಕಾಲ ವಾಪಸ್ ಹೋಗ್ತಾವೆ. ನೈಋತ್ಯ ಮಾನ್ಸೂನ್ ಮಾರುತಗಳು ಹಿಂಗ್ ಬರ್ತದಲ್ಲ, ಬಂದಾದ್ಮೇಲೆ ರಿಟರ್ನ್ ಬ್ಯಾಕ್ ಅದನ್ನ ಹೇಳ್ತೀವಿ. ಈಶಾನ್ಯ ಭಾಗದಿಂದ ಬೀಸಿ ಬರ್ತಾವಲ್ಲ, ಈಶಾನ್ಯ ಮಾನ್ಸೂನ್ ಮಾರುತ ಅಥವಾ ನೈಋತ್ಯ ಮಾನ್ಸೂನ್ ಮಾರುತಗಳ ನಿರ್ಧವನ ಕಾಲ ಅಂತ ನೋಡ್ತೀವಿ. ವಾಪಸ್ ರಿಟರ್ನ್ ಹೋಗ್ತದಲ್ಲ ಮಾರುತಗಳು, ಆ ಒಂದು ಟೈಮ್ ಡ್ಯೂರೇಷನ್ ಅಲ್ಲಿ ಈಶಾನ್ಯ ಮಾನ್ಸೂನ್ ಟೈಮ್ ಪೀರಿಯಡ್ ಒಳಗಡೆ ಮಳೆ ಪಡೆಯುವಂತ ಘಟ್ಟಗಳು ಯಾವ್ದು ಅಂತ ಬಂದಾಗ ಆನ್ಸರ್ ಏನಾಗ್ತದೆ ಈಸ್ಟರ್ನ್ ಪೋರ್ಷನ್. ನಮಗೆ ವೆಸ್ಟರ್ನ್ ಘಾಟ್ಸ್ಗಿಂತ ಹೆಚ್ಚಾಗಿ ಈಸ್ಟರ್ನ್ ಬೇಸಿನ್ ಐತಲ್ಲ, ಪೂರ್ವ ಘಟ್ಟಗಳ ಶ್ರೇಣಿಯಿಂದ ಮಳೆ ಪಡಿತೀವಿ. ಯಾವ ಟೈಮ್ ಪೀರಿಯಡ್ ಆಗದೆ
ಆ ಈಶಾನ್ಯ ಮಾನ್ಸೂನ್ ಮಾರುತದ ಟೈಮ್ ಪೀರಿಯಡ್ ಯಾವಾಗ ಅಂತ ಹೇಳ್ತೀರಾ ಕ್ವಶನ್ ಮಾರ್ಕ್. ನೈಋತ್ಯ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಿಂದ ವಾಪಸ್ ಹೋಗ್ತದೆ, ಅದನ್ನ ನಿರ್ಗಮನ ಅಂತ ಹೇಳ್ತೀವಿ. ಅದನ್ನ ಈಶಾನ್ಯ ಮಾನ್ಸೂನ್, ಯಾಕಂದ್ರೆ ಈಶಾನ್ಯ ದಿಕ್ಕಿಂದ ಬಿಸಿ ಬರ್ತಿದಾವೆ. ಆ ಟೈಮ್ ಡ್ಯೂರೇಷನ್ ಒಳಗಡೆ ಅತಿ ಹೆಚ್ಚು ಮಳೆ ಪಡೆಯುವಂತ ಭಾಗ ಅಂತ ತಗೊಂಡ್ರೆ ಕರ್ನಾಟಕದ ಈಸ್ಟರ್ನ್ ಕವರೇಜ್, ಈಸ್ಟರ್ನ್ ಘಾಟ್ಸ್ ಅಂತ ನೋಡ್ತೀವಿ. ಹೌದಾ, ನಾನು ಅಲ್ಲಿ ತಗೊಂಡಾಗ ಬಿಳಿಗಿರಿ ರಂಗನ ಬೆಟ್ಟ, ಮಲೆ ಮಹದೇಶ್ವರ ಲೊಕೇಶನ್ ಇನ್ಕ್ಲೂಡ್ ಆಗುತ್ತೆ ಫ್ರಮ್ ಚಾಮರಾಜನಗರ ಡಿಸ್ಟ್ರಿಕ್ಟ್. ಹೌದಂದ್ರೆ ಈಶಾನ್ಯ ಮಾನ್ಸೂನ್ ಜೂನ್ ಟು ಸೆಪ್ಟೆಂಬರ್ ಆಯ್ತಲ್ಲ, ಅದು ಜೂನ್ ಇಂದ ಸೆಪ್ಟೆಂಬರ್ 4 ತಿಂಗಳು ಏನೈತಲ್ಲ, ಈಗ ಟೈಮ್ ಡ್ಯೂರೇಷನ್ ಏನೈತಲ್ಲ ಅದು ಎನಿ ಸೀಸನ್ ಮಳೆಗಾಲ ಆಯ್ತಾ. ನೈಋತ್ಯ ಮಾನ್ಸೂನ್ ಮಾರುತಗಳು 4 ತಿಂಗಳ ತನಕ ಲೈಕ್ ಫ್ಲೋ ಆಗುತ್ತೆ, ಅತಿ ಹೆಚ್ಚು ಮಳೆ ಪಡಿತೀವಿ. ಅದು ಹೋಗಿ ಮತ್ತೆ ರಿಟರ್ನ್ ಬರ್ತದೆ, ಅವಾಗ ಹೇಳ್ತೀವಿ ಈಶಾನ್ಯ ಮಾನ್ಸೂನ್ ಎಫೆಕ್ಟ್ ಅಂತ ಹೇಳಿ. ಈಶಾನ್ಯ 4 ತಿಂಗಳು ಕವರ್ ತಗೋಬೇಕು, ಪೂರ್ತಿ 4 ತಿಂಗಳು ಮಳೆ ಸುರಿಸುತ್ತೆ. ಅದಾದ್ಮೇಲೆ ಏನು ಬರ್ತದೆ, ನಿರ್ಗಮನ ವಾಪಸ್ ಹೋಗಬೇಕಾದ್ರೆ ಮಳೆಯನ್ನು ತಗೊಂಡು ಹೋಗ್ತದೆ. ಎಲ್ಲೆಲ್ಲಿ ಜಲಾಂಶ ಇರುತ್ತಲ್ಲ ಅಲ್ಲಿ ಮಾತ್ರ ಅಂತ ನೋಡ್ತೀವಿ. ಅದಕ್ಕೆ ಭಾಳ ಮಳೆ ಆಗಲ್ಲ. ನೀವು ಓದಿರ್ಬೇಕಲ್ಲ, ಈಗ ಆಲ್ರೆಡಿ ಕರ್ನಾಟಕ ಜಿಯೋಗ್ರಫಿ ಕ್ಲೈಮೆಟಿಕಲ್ ಕಂಡೀಷನ್ ಆಗಿರ್ಬೇಕು ನಿಮಗೆ. ಹೌದಾ, ನೋಡಿ ಹಿಂಗೆ ನೈಋತ್ಯ ಮಾನ್ಸೂನ್ ಹೋಗ್ತಿದ್ದ ಕರ್ನಾಟಕ ಇದೊಂದು ಹೇಳ ಮತ್ತಿದೆ. ಕರ್ನಾಟಕ ಜಿಯೋಗ್ರಫಿ ದೆನ್ ಬಯಾಲಜಿ ಸೆಕ್ಷನ್ ಪ್ರಾರಂಭದಿಂದ ಬಯಾಲಜಿ ಕವರ್ ಆಗಿದೆ. ಮತ್ತೆ ವಿಎಗೆ ಎಕನಾಮಿಕ್ ಸೆಕ್ಷನ್ ಎಸ್ಪೆಷಲಿ ಕರ್ನಾಟಕ ಎನ್ವಿರಾನ್ಮೆಂಟಲ್ ಇಶ್ಯೂಸ್ಗಳು ಕವರ್ ಆಗಿದೆ. ರೆಕಾರ್ಡೆಡ್ ಸೆಕ್ಷನ್ ಇರ್ತದೆ, ಯಾರಿಗೆ ನೀಡಿದಲ್ಲ ಆಫೀಸಿಗೆ ಕಾಲ್ ಮಾಡಿ ಮೇಡಮ್ ರೆಕಾರ್ಡೆಡ್ ಸೆಕ್ಷನ್ ಹಾಕೊಡಿ ಅಂತ ಹೇಳಿ ಕೊಡ್ತಾರೆ ಆಯ್ತಾ. ಯಾರಿಗಾರ ನೀಡಿತ್ತಂದ್ರೆ ಜಿಕೆ ಸೆಕ್ಷನ್ ಏನಾದ್ರು ಮುಂಚಿತವಾಗಿ ಹಾಕಿಸ್ಕೊಂಡಿದ್ರೆ ಪ್ರಶಸ್ತಿಗಳು ಸಮಥಿಂಗ್ ಟಾಪಿಕ್ಸ್ ಇದಾವಲ್ಲ ಯಾವ ನೋಡಕ್ಕೆ ಹೋಗಬೇಡಿ, ಉಳಿದಂತ ಬೇಸಿಕ್ ನೋಡ್ಕೋಬಹುದು. ಕರ್ನಾಟಕ ಎನ್ವಿರಾನ್ಮೆಂಟಲ್ ಇಶ್ಯೂಸ್ಗಳಿದಲ್ಲ ಅದೊಂದು ಟಾಪಿಕ್ ಆಗಿದೆ. ಕರ್ನಾಟಕ ಜಿಯೋಗ್ರಫಿ ಮೇನ್ಸ್ ಪರ್ಸ್ಪೆಕ್ಟಿವ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಮಗೆ ಕವರ್ ಆಗಿದೆ. ಇಫ್ ಇಟ್ ಇಸ್ ಎನಿವನ್ ನೀಡಿತ್ತಂದ್ರೆ ರೆಕಾರ್ಡೆಡ್ ಸೆಕ್ಷನ್ ಅನ್ನು ತಗೋರಿ, ಎಕ್ಸ್ಟ್ರಾ ಕ್ಲಾಸ್ ಹಾಕೋದಿಲ್ಲ, ಲೈವ್ ಕ್ಲಾಸ್ ಹಾಕೋದಿಲ್ಲ ಆಯ್ತಾ. ಆಫೀಸ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ದೀನಿ, ಅವರು ಸ್ಟೂಡೆಂಟ್ಸ್ಗೆ ಇನ್ಫಾರ್ಮ್ ಮಾಡಕ್ಕೆ ಹೇಳಿದ್ದಾರೆ. ಯಾರಿಗೆ ನೀಡಿದಲ್ಲ ಆಫೀಸ್ಗೆ ಕಾಲ್ ಮಾಡಿ ಕೇಳಬೇಕಂತ ಹೇಳಿದ್ದಾರೆ ಆಯ್ತಾ. ನೀಡಿದ್ರು ಆಫೀಸ್ಗೆ ಕಾಲ್ ಮಾಡಿದ್ದೆ, ಇನ್ಫಾರ್ಮ್ ಮಾಡಿದ್ದೀನಿ, ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೀನಿ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಂದ್ಸ ಅವರಿಗೆ ಕೇಳಿದೆ ಆಯ್ತಾ. ಇಲ್ಲ ನಂದು ಲೈವ್ ಈಗ ಕರ್ನಾಟಕ ಜಿಯೋಗ್ರಫಿ ಸೆಷನ್ ತಗೊಳ್ಳೋದಿಲ್ಲ. ನಾರ್ತ್ ಈಸ್ಟ್ ಲೊಕೇಶನ್ ಇಂದ ಅತಿ ಹೆಚ್ಚು ಮಳೆ ಪಡೆಯೋದಂದ್ರೆ ತಮಿಳುನಾಡು ಆಗಿರುತ್ತೆ. ನಾರ್ತ್ ಈಸ್ಟ್ ಅಂದ್ರೆ ಈಶಾನ್ಯ ಮಾನ್ಸೂನ್ ಮಾರುತ ಅಂತ ಅಥವಾ ಈಶಾನ್ಯ ಮಾನ್ಸೂನ್ ಮಾರುತ ನಿರ್ಗಮನ ಕಾಲ ಅಂತ ತಗೋರೆ, ನಾರ್ತ್ ಈಸ್ಟ್ ಅಂತ ಹಾಕಿರಲ್ಲ, ಅದರಿಂದ ಅತಿ ಹೆಚ್ಚು ಮಳೆ ಪಡೆಯುವಂತ ಭಾಗ ಅಂತ ಹೇಳಿದ್ರೆ ಅದು ತಮಿಳುನಾಡು ಆಗಿರುತ್ತೆ ಆಯ್ತಾ. ಕರ್ನಾಟಕದಲ್ಲಿ ಎಲ್ಲಿ ಅಂತ ಕೇಳಿದ್ರೆ ಅದು ಚಾಮರಾಜನಗರ ಡಿಸ್ಟ್ರಿಕ್ಟ್ ಅಂತ ಹೇಳಬೇಕು. ಕರ್ನಾಟಕದಲ್ಲಿ ಎಲ್ಲಿ ಅಂದ್ರೆ ಚಾಮರಾಜನಗರ ಡಿಸ್ಟ್ರಿಕ್ಟ್ ಅತಿ ಹೆಚ್ಚು ಮಳೆ ಪಡಿತೇವೆ. ಮತ್ತೆ ಉಳಿದಂತ ಅತಿ ಹೆಚ್ಚು ಮಳೆ ಎಂಟೈರ್ ಇಂಡಿಯಾದಲ್ಲಿ ಈಶಾನ್ಯ ಮಾನ್ಸೂನ್ ಮಾರುತದಿಂದ ಅಥವಾ ನಿರ್ಗಮನ ಕಾಲ ಹಿಂಗೆ ಹೋಗಿರೋ ಮಾರುತಗಳು ವಾಪಸ್ ರಿಟರ್ನ್ ಬರ್ತಾವಲ್ಲ, ಅದನ್ನ ಅಕ್ಟೋಬರ್ ತಿಂಗಳಲ್ಲಿ ನಾವು ರಿಟರ್ನ್ ನೋಡ್ತೇವೆ ಅಂದ್ರೆ ಈಶಾನ್ಯ ಮಾನ್ಸೂನ್ ಮಾರುತ ಬರ್ತದೆ. ಅದರಿಂದ ಅತಿ ಹೆಚ್ಚು ಮಳೆ ಪಡೆಯುವಂತ ರಾಜ್ಯ ಯಾವ್ದಂದ್ರೆ ತಮಿಳುನಾಡು. ಅಂದ್ರೆ ಕರ್ನಾಟಕ ಅತಿ ಹೆಚ್ಚು ಮಳೆ ಪಡೆಯಲ್ಲ. ಯಾವ ಜಿಲ್ಲೆ ಅಂತ ಕೇಳಿದ್ರೆ ಒಂದು ಜಿಲ್ಲೆ ಹೆಸರು ಹೇಳ್ತೀರಾ, ಯಾವ್ದಂತ ಹೇಳ್ತೀರಾ ಕ್ವಶನ್ ಮಾರ್ಕ್. ಇದರಿಂದ ಈಗ ಈಶಾನ್ಯ ಮಾನ್ಸೂನ್ ಮಾರುತಗಳು ಈಗ ಬಿಸಿ ಬರ್ತಿದಾವೆ ಅಥವಾ ಹೋಗಿರುವಂತ ನೈಋತ್ಯ ಮಾನ್ಸೂನ್ ಮಾರುತಗಳು ನಿರ್ಗಮನ ಹೊಂದುತ್ತಿದ್ದಾವಲ್ಲ, ಹಾಗಾದ್ರೆ ಇದರಿಂದ ಮಳೆ ಪಡೆಯುವಂತಹ ರಾಜ್ಯ ಯಾವ್ದಂದ್ರೆ ಅತಿ ಹೆಚ್ಚು ತಮಿಳುನಾಡು ಆಗಿರ್ತದ. ನಮ್ಮ ಕರ್ನಾಟಕದ ಒಂದು ಸ್ಟೇಟ್ ಅಲ್ಲಿ ನಾವು ಮಳೆ ಪಡಿತೇವೆ. ಇದರಿಂದ ಅತಿ ಹೆಚ್ಚು ಅಂತ ಬಂದಾಗ ಬೇರೆ ಬೇರೆ ಕಡೆಗೆ ಎಲ್ಲೆಲ್ಲಿ ಜಲಾಂಶ ಇರ್ತದಲ್ಲ ಆ ಜಲಾಂಶದಿಂದ ನೀರು ಹೊತ್ತು ತಂದು ಮಳೆ ಸುರಿಸ್ತದ. ಕರ್ನಾಟಕದ ಯಾವ ಭಾಗ ಅಂದ್ರೆ ಒಂದೇ ಹೇಳ್ಬೇಕು, ಯಾವ್ದಂದ್ರೆ ಚಾಮರಾಜನಗರ ಅಂತ ಹೇಳ್ತೀರಾ. ಕ್ಲಿಯರ್? ಕರ್ನಾಟಕದಲ್ಲಿ ಚಾಮರಾಜನಗರ. ಎಂಟೈರ್ ಇಂಡಿಯಾದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂತಂದ್ರೆ ಅದು ತಮಿಳುನಾಡು ಅಂತ ನೋಡ್ತೀವಿ. ಯಾಕಂದ್ರೆ ಪಕ್ಕಕ್ಕೆ ಬಂಗಾಳ ಕೊಲ್ಲಿ ಇದೆ, ಎಲ್ಲೆಲ್ಲಿ ಜಲಾಂಶ ಇರುತ್ತಲ್ಲ, ಜಲಾಂಶ ಅಂದ್ರೆ ಅಲ್ಲಿ ನಿಮಗೆ ಬಂಗಾಳ ಕೊಲ್ಲಿ ಲೊಕೇಶನ್ ಆಯ್ತು, ನದಿಗಳು ಇರ್ತವೆ, ಡ್ಯಾಮ್ ಇರ್ತದೆ ನೋಡಿ, ಆ ಡ್ಯಾಮ್ ಲೊಕೇಶನ್ ಅಂತ ತಗೊಂಡಾಗ ಕ್ಲಿಯರ್ ಹಂಗೆ ಬರ್ಬೇಕಾದ್ರೆ ಮಳೆ ಪಡಿತದ. ಕ್ಲಿಯರ್? ಐಡಿಯಾ ಬರ್ತಿದೆ ನಿಮಗೆ. ಈಶಾನ್ಯ ಮಾನ್ಸೂನ್ ಮಾರುತದಿಂದ ಜಲಾಂಶ ಎಲ್ಲಿರ್ತದೆ ನೋಡಿ, ನೀರು ಆಲ್ರೆಡಿ ಓಲ್ಡ್ ಇರ್ತದೆ, ಅದರಿಂದ ಮಳೆ ಪಡಿತೀವಿ. ಬಟ್ ನೈಋತ್ಯ ಮಾನ್ಸೂನ್ ಆಗಲ್ಲ, ಅರಬಿಯನ್ ಶಾಖೆಯಿಂದ ಎಂಟೈರ್ ಮಳೆ ಪಡಿತೇವೆ ಆಯ್ತಾ. ಪಕ್ಕದಲ್ಲಿ ಬಂಗಾಳ ಕೊಲ್ಲಿ ಇರ್ತದೆ, ಹಿಂಗೆ ಬರಬೇಕಾದ್ರೆ ಮತ್ತೆ ಬಂಗಾಳ ಕೊಲ್ಲಿ ಶಾಖೆಯಿಂದ ಹಿಂಗೆ ಬರಬೇಕಾದ್ರೆ ತಮಿಳುನಾಡು ಜಾಸ್ತಿ ಮಳೆ ಪಡಿತೀವಿ.